Right. So good evening, everyone. So in the last class, so we discussed about the important main properties about the different concepts in the data determinants, right? ಹೌದಲ್ವಾ ನಾವು ನಿನ್ನೆ ಕ್ಲಾಸಲ್ಲಿ ಡಿಟರ್ಮಿನೆಂಟ್ ಚಾಪ್ಟರ್ ಅಲ್ಲಿ ನಮಗೆ ಸಿಇಟಿ ಪ್ರಾಬ್ಲಮ್ಸ್ ಆರ್ ಕ್ಯಾಲ್ಕುಲಸ್ ಪಾರ್ಟ್ ಇರುವಂತಹ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಕೊಳ್ಳಿಕ್ಕೆ ಸೊ ನಮಗೆ ಏನೇನ್ ಅವಶ್ಯಕತೆ ಇತ್ತು ಅವೆಲ್ಲಾ ಪ್ರಾಪರ್ಟೀಸ್ ನಾವು ನಿನ್ನೆ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋದ್ವಿ ಅಲ್ವಾ ಸೊ ಈ ಕ್ಲಾಸ್ ಅಲ್ಲಿ ಏನ್ ಮಾಡ್ತಾ ಹೋಗೋಣ ಸೊ ಆ ಎಲ್ಲಾ ಪ್ರಾಪರ್ಟೀಸ್ ನ ಯೂಸ್ ಮಾಡ್ಕೊಂಡು ಸೊ ಏನ್ ಮಾಡ್ತಾ ಹೋಗೋಣ ಅಂದ್ರೆ ಸೊ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಾ ಹೋಗೋಣ ಓಕೆನಾ ದ ಫಸ್ಟ್ ಒನ್ ಸೊ ನೋಡಿ ಫಸ್ಟ್ ನಮಗೆ ಏನ್ ಟಾಪಿಕ್ ಆಗಿದೆ ಡಿಟರ್ಮಿನೆಂಟ್ಸ್ ಮೇಲೆ ಟಾಪಿಕ್ ಇತ್ತು ಹೌದಲ್ವಾ ಸೊ ಡಿಟರ್ಮಿನೆಂಟ್ಸ್ ಟಾಪಿಕ್ ಮೇಲೆ ನಾವೇನ್ ಮಾಡ್ತಾ ಹೋಗೋಣ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಾ ಹೋಗೋಣ ರೈಟ್ ದ ಫಸ್ಟ್ ಒನ್ ನೋಡಿ ಏನಿದೆ ಸೊ ಇಫ್ p lambda to the power 4 plus q lambda to the power 3 plus r lambda square plus s lambda plus t is equals to ನಮಗೆ ಒಂದು ಡಿಟರ್ಮಿನೆಂಟ್ ಕೊಟ್ಟಿದ್ದಾರೆ ಸೊ ಲ್ಯಾಂಬ್ಡಾ ಸ್ಕ್ವೇರ್ ಪ್ಲಸ್ 3 ಲ್ಯಾಂಬ್ಡಾ ಲ್ಯಾಂಬ್ಡಾ ಮೈನಸ್ 1 ಲ್ಯಾಂಬ್ಡಾ ಪ್ಲಸ್ 3 ಸೆಕೆಂಡ್ ರೋಲ್ ಏನ್ ಕೊಡ್ತಾರೆ ಲ್ಯಾಂಬ್ಡಾ ಪ್ಲಸ್ 1 2 ಮೈನಸ್ ಲ್ಯಾಂಬ್ಡಾ ಲ್ಯಾಂಬ್ಡಾ ಮೈನಸ್ 4 ಕೊಡ್ತಾರೆ ನೆಕ್ಸ್ಟ್ ಥರ್ಡ್ ರೋಲ್ ಏನ್ ಕೊಡ್ತಾರೆ ಲ್ಯಾಂಬ್ಡಾ ಮೈನಸ್ 3 ಲ್ಯಾಂಬ್ಡಾ ಪ್ಲಸ್ 4 3 ಲ್ಯಾಂಬ್ಡಾ ಕೊಡ್ತಾರೆ ದೆನ್ the value of t is so we have to find out the value of t ನ ಫೈಂಡ್ ಮಾಡ್ಕೋಬೇಕು ಅಂತ ಹೇಳ್ತಾರೆ ಅದಲ್ವಾ ಸೊ ಮತ್ತೆ ನಾವು ಇದನ್ನ ಲ್ಯಾಂಬ್ಡಾ ವ್ಯಾಲ್ಯೂ ಬೇಕಪ್ಪ ಅಂದ್ರೆ ಮತ್ತೆ ಇದು ಡಿಟರ್ಮಿನೆಂಟ್ ನ ಎಕ್ಸ್ಪ್ಯಾಂಡ್ ಮಾಡೋ ಅವಶ್ಯಕತೆ ಇಲ್ಲ ಹಾಗಾದ್ರೆ ನೋಡಿ ನಮಗೆ ಇಲ್ಲಿ ಎಲ್ಲಾ ಕಡೆ ಲ್ಯಾಂಬ್ಡಾ ಇದೆ ಅಂದ್ರೆ ಈಗ ಲ್ಯಾಂಬ್ಡಾ ಮಸ್ಟ್ ಸ್ಯಾಟಿಸ್ಫೈಸ್ ಏನಾಗ್ತಾ ಹೋಗ್ತದೆ ಈ ಈಕ್ವೇಶನ್ಸ್ ಎಲ್ಲದನ್ನು ಸ್ಯಾಟಿಸ್ಫೈ ಮಾಡ್ತಾ ಹೋಗ್ತದೆ ಅಲ್ವಾ ಸೊ ಫಸ್ಟ್ ಸೊ ನಾನು ಏನ್ ಮಾಡ್ತಾ ಹೋಗ್ತೀನಪ್ಪ ಅಂದ್ರೆ ಸೊ ಫಾರ್ ದಿಸ್ ಸೊಲ್ಯೂಷನ್ ಸೊ ಐ ವಿಲ್ ಸಬ್ಸ್ಟಿಟ್ಯೂಟ್ ಐ ವಿಲ್ ಪುಟ್ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು 0 ಐ ವಿಲ್ ಟೇಕ್ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಏನು ತಗೊಳ್ತೀನಿ 0 ತಗೊಳ್ತೀನಿ ಯಾಕಂದ್ರೆ ನಮ್ಗೆ ಏನ್ ಬೇಕಾಗಿದೆ ಟಿ ಬೇಕಾಗಿದೆ ಅಲ್ವಾ ಇಟ್ ಮೀನ್ಸ್ ಲ್ಯಾಂಬ್ಡಾ ಇಸ್ ದ ಒನ್ ಆಫ್ ದಿ ರೂಟ್ ಆಫ್ ದಿಸ್ ಈಕ್ವೇಶನ್ಸ್ ಎಲ್ಲಾ ಕಡೆ ಲ್ಯಾಂಬ್ಡಾ ಇದೆ ಅಂದ್ರೆ ನಮಗೆ ಏನಾಗ್ತಾ ಇರೋದಲ್ಲಿ ಲ್ಯಾಂಬ್ಡಾ ವ್ಯಾಲ್ಯೂ ಸ್ಯಾಟಿಸ್ಫೈ ಮಾಡ್ತಾ ಇದೆ ಅಂತ ಅರ್ಥ ಸೊ ಹಾಗಾಗಿ ನಾನು ಏನ್ ಮಾಡ್ತೀನಿ ಪುಟ್ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು 0 ತಗೊಳ್ತೀನಿ ಸೊ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ 0 ತಗೊಂಡಾಗ ಏನಾಗುತ್ತೆ ಈ ಟರ್ಮ್ 0 ಆಯ್ತು ಈ ಟರ್ಮ್ 0 ಆಗುತ್ತೆ ಈ ಟರ್ಮ್ 0 ಆಗುತ್ತೆ ಈ ಟರ್ಮ್ 0 ಆಗುತ್ತೆ ಹಾಗಾದ್ರೆ ನಮಗೆ ಏನ್ ಬರುತ್ತೆ ಟಿ ಇಸ್ ಈಕ್ವಲ್ಸ್ ಟು ಸೊ ಇಲ್ಲಿ ನೋಡಿ ಲ್ಯಾಂಬ್ಡಾ ಪ್ಲಸ್ ಲ್ಯಾಂಬ್ಡಾ ಇಲ್ಲಿ ಏನಾಗುತ್ತೆ ಸೊ 0 ಹೌದಲ್ವಾ ನೆಕ್ಸ್ಟ್ ಲ್ಯಾಂಬ್ಡಾ ಮೈನಸ್ 1 ಸೊ ಮೈನಸ್ 1 ನೆಕ್ಸ್ಟ್ ಲ್ಯಾಂಬ್ಡಾ ಪ್ಲಸ್ 3 ಇಲ್ಲಿ ಏನಾಗುತ್ತೆ 3 ಬರುತ್ತೆ ನೆಕ್ಸ್ಟ್ ಸೊ ಇಲ್ಲಿ ಏನಾಗುತ್ತೆ ಲ್ಯಾಂಬ್ಡಾ ಪ್ಲಸ್ ಇಲ್ಲಿ 0 ಮಾಡಿದ್ರೆ 1 ಸೊ ಇಲ್ಲಿ ಏನ್ ಬರುತ್ತೆ ಲ್ಯಾಂಬ್ಡಾ ಪ್ಲಸ್ ಇಲ್ಲಿ 0 ಮಾಡಿದ್ರೆ ಸೊ 2 ಬರುತ್ತೆ ನೆಕ್ಸ್ಟ್ ಏನ್ ಬರ್ತದೆ ಇಲ್ಲಿ ಮೈನಸ್ 4 ಬರ್ತದೆ ಓಕೆನಾ ಸೊ ನೆಕ್ಸ್ಟ್ ಲ್ಯಾಂಬ್ಡಾ ಮೈನಸ್ 3 ಇದೆ ನಮಗೆ ಏನ್ ಬರ್ತಾ ಹೋಗ್ತದೆ ಇಲ್ಲಿ ಮೈನಸ್ 3 ಬರ್ತಾ ಹೋಗ್ತದೆ ನೆಕ್ಸ್ಟ್ ಲ್ಯಾಂಬ್ಡಾ ಪ್ಲಸ್ ನಾವೇನ್ ಮಾಡೋಣ 0 ಸೆಟ್ ಮಾಡ್ಕೊಳ್ಳೋಣ ನಮಗೆ ಏನ್ ಬರುತ್ತೆ 4 ಬರ್ತಾ ಹೋಗ್ತದೆ ನೆಕ್ಸ್ಟ್ 3 ಇಂಟು 0 ಏನಾಗುತ್ತೆ ಸೊ 0 ಬರುತ್ತೆ ಸೊ ದಿಸ್ ಇಸ್ ದ ವಿ ಗೆಟಿಂಗ್ ದ ಡಿಟರ್ಮಿನೆಂಟ್ ಹೌದಲ್ವಾ ಸೊ ಈಗ ಏನ್ ಮಾಡ್ತಾ ಹೋಗೋಣ ಈ ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗೋಣ ಅಲಾಂಗ್ ನಾವೇನ್ ಮಾಡ್ತಾ ಹೋಗ್ತೀನಿ ಫಸ್ಟ್ ರೋ ಇಂದ ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗೋಣ ಸೊ ಏನ್ ಮಾಡೋಣ ಇಲ್ಲಿ ಸೊ ಪ್ಲಸ್ ಮೈನಸ್ ಪ್ಲಸ್ ಅಂತ ತಗೊಳ್ತಾ ಹೋಗೋಣ ಹಾಗಾದ್ರೆ ಟಿ ಇಸ್ ಈಕ್ವಲ್ಸ್ ಟು ನೋಡಿ 0 ಇಂಟು ಎನಿಥಿಂಗ್ ಮಾಡಿದ್ರೆ 0 ಆಗ್ಬಿಡ್ತದೆ ನಮಗೆ ಅದು ಬೇಡ ಸೊ ಈಗ ಮೈನಸ್ ಇಂಟು ಮೈನಸ್ ಪ್ಲಸ್ ಮಾಡ್ತಾ ಹೋಗೋಣ ಸೊ ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಪ್ಲಸ್ ಮಾಡಿದ್ರೆ ನಮಗೆ ಏನ್ ಬರುತ್ತೆ ಇಲ್ಲಿ 1 ಬರುತ್ತೆ ಹಾಗಾದ್ರೆ 2 ಇಂಟು 0 0 ಆಗುತ್ತೆ ಹಾಗಾದ್ರೆ 4 ಇಂಟು 4 ಸೊ ಇಲ್ಲಿ ಅಂದ್ರೆ 4 4 16 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಸೊ ನಮಗೆ ಏನ್ ಬರ್ತದೆ ಇಲ್ಲಿ ಪ್ಲಸ್ 16 ಬರ್ತಾ ಹೋಗ್ತದೆ ಮೊದಲ ಫಸ್ಟ್ ನಾವೇನ್ ಮಾಡ್ತೀವಿ ಸೊ ಮೈನಸ್ 1 ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ 1 ಬರ್ತದೆ ಸೊ 2 ಇಂಟು 0 0 ಮೈನಸ್ ಬರ್ಕೊಳ್ತೀವಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ 4 4 ನಮಗೆ ಏನಾಗುತ್ತೆ 16 ಬರ್ತಾ ಹೋಗ್ತದೆ ಓಕೆನಾ ಸೊ ನೆಕ್ಸ್ಟ್ ಪ್ಲಸ್ 3 ಆಫ್ ಹೌದಲ್ವಾ ನಮಗೆ ಏನ್ ಬರುತ್ತೆ ಸೊ 4 1s 4 ಸೊ 4 ಮೈನಸ್ ಇಂಟು ಮೈನಸ್ ಪ್ಲಸ್ 4 3s ಸಾರಿ 3 2s ನಮಗೆ ಏನ್ ಬರ್ತಾ ಹೋಗ್ತದೆ 6 ಬರ್ತಾ ಹೋಗ್ತದೆ ಹೌದಲ್ವಾ ಸೊ ದಿಸ್ ಇಸ್ ದ ಆನ್ಸರ್ ರೈಟ್ ಸೊ lambda plus 4 ಹೌದಲ್ವಾ ಸೊ 0 ಮೈನಸ್ 3 ಪ್ಲಸ್ 1 2 ಮೈನಸ್ 4 ಮೈನಸ್ 3 4 0 ಹೌದಲ್ವಾ ಇನ್ನೊಮ್ಮೆ ಚೆಕ್ ಮಾಡ್ತಾ ಹೋಗೋಣ ಸೊ ಐ ವಿಲ್ ಎಕ್ಸ್ಪ್ಯಾಂಡ್ ಅಲಾಂಗ್ ದ ಫಸ್ಟ್ ರೋ ಇಂದ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗೋಣ ಸೊ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋದಾಗ ಏನಾಗುತ್ತೆ ಇಲ್ಲಿ ಮೈನಸ್ ಇಂಟು ಮೈನಸ್ ಏನಾಗುತ್ತೆ 0 ಆಗುತ್ತೆ ಸೊ 3 ಇಂಟು 0 ಏನಾಗುತ್ತೆ 0 ಬಂದಿದೆ ಅಲ್ವಾ ರೈಟ್ ಸೊ ಈಗ 0 ಆಗುತ್ತೆ 0 ಇಂಟು ಎನಿಥಿಂಗ್ ಫಸ್ಟ್ ಇಂದ 0 ಆಗ್ಬಿಡ್ತದೆ ಬಿಟ್ಬಿಡೋಣ ಸೊ ನಾವು ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಂಡಿದ್ವಿ ಸೆಕೆಂಡ್ ರೋ ಇಂದ ಎಕ್ಸ್ಪ್ಯಾಂಡ್ ಮಾಡ್ಕೋಬೇಕಲ್ವಾ ಅದನ್ನ ಡೈರೆಕ್ಟ್ ಆಗಿ ಮಾಡಿದ್ವಿ ಸ್ವಲ್ಪ ಇನ್ನೊಮ್ಮೆ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ ಸೊ ಫಸ್ಟ್ ರೋ ಇಂದ ನಾವು 0 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಎನಿಥಿಂಗ್ ಆಗುತ್ತೆ 0 ಆಗುತ್ತೆ ಬಿಟ್ಬಿಡೋಣ ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ತಗೊಳ್ಳೋಣ 1 ತಗೊಳ್ಳೋಣ ಸೊ ಈಗ ನಾವೇನ್ ಮಾಡೋಣ ಈ ಕಾಲಮ್ ಈ ರೋ ನ ಕ್ಲೋಸ್ ಮಾಡ್ಕೊಳ್ಳೋಣ ಸೊ 1 ಇಂಟು 0 0 ಆಗ್ಬಿಡ್ತದೆ ಬಿಟ್ಬಿಡೋಣ ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಸೊ ಅಗೇನ್ ಇಲ್ಲಿ ಮೈನಸ್ ಬರೋದ್ರಿಂದ ನಮಗೆ ಏನ್ ಬರ್ತಾ ಹೋಗ್ತದೆ 12 ಬರ್ತಾ ಹೋಗ್ತದೆ ದಟ್ ಇಸ್ ಮೈನಸ್ 12 ಬರ್ತಾ ಹೋಗ್ತದೆ ನೆಕ್ಸ್ಟ್ ಏನ್ ಮಾಡೋಣ ಸೊ ಪ್ಲಸ್ 3 ತಗೊಳ್ಳೋಣ
ಓಕೆನಾ. ಸೊ +3 ತಗೊಂಡಾಗ ಈ ಕಾಲಮ್ ಈ ರೋನ ಕ್ಲೋಸ್ ಮಾಡ್ಕೊಳ್ಳೋಣ. ಸೊ 4 1 4 ಬರ್ತದೆ, ಹೌದಲ್ವಾ? 4 ಬರ್ತದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ 3 2 6 ಆಗುತ್ತೆ, ಹೌದಲ್ವಾ? ಸೊ ಈಗ 6 + 4 10 ಆಗುತ್ತೆ, 10 ಇಂಟು 2 30. ಸೊ 30 ಅಲ್ಲಿ -12 ಹೋದ್ರೆ ನಮಗೆ ಟಿ ವ್ಯಾಲ್ಯೂ ಇಸ್ ಈಕ್ವಲ್ ಬರ್ತಾ ಹೋಗ್ತದೆ 18 ಬರ್ತಾ ಹೋಗ್ತದೆ. ಗೊತ್ತಿದೆಲ್ವಾ? ನೋಡಿ, ನಾವು ಡಿಟರ್ಮಿನೆಂಟ್ ನಾನು ಅಲ್ಲಂಗೆ ಏನ್ ಮಾಡ್ತೀನಿ, ಫಸ್ಟ್ ರೋ ಇಂದ ಎಕ್ಸ್ಪ್ಯಾಂಡ್ ಮಾಡಿದಾಗ ಇಲ್ಲಿ 0 ಇಂಟು ಎನಿಥಿಂಗ್ ಇದೆ, ನಾವು ಮಲ್ಟಿಪ್ಲೈ ಮಾಡ್ಕೊಂಡಿದ್ವಿ, ಅದು ಬೇಡ. ಸೊ ಎನಿಥಿಂಗ್ ಇಂಟು 0 ಏನಂತೆ 0 ಆಗ್ಬಿಡುತ್ತೆ, ಅದು ಬಿಟ್ಟು ಬಿಡೋಣ. ನಾವು ಸೆಕೆಂಡ್ ಕಾಲಮ್ ಇಂದ ಎಕ್ಸ್ಪ್ಯಾಂಡ್ ಮಾಡಿ, ದಟ್ ಇಸ್ -1 ಇಂದ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋಣ. ಮೈನಸ್ ಇಂಟು ಮೈನಸ್ ಏನಾಗುತ್ತೆ, +1 ಆಗುತ್ತೆ. ಹಾಗಾದ್ರೆ ಈ ಕಾಲಮ್ ಈ ರೋನ ಕ್ಲೋಸ್ ಮಾಡ್ಕೊಳ್ಳೋಣ. 1 ಇಂಟು 0 0. ಸೊ ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಅಗೇನ್ ನಮಗೆ ಮೈನಸ್ ಬರೋದ್ರಿಂದ -12 ಬರ್ತಾ ಹೋಗ್ತದೆ. ಸೊ ನೆಕ್ಸ್ಟ್ +3 ನ ಬರ್ಕೊಳ್ಳೋಣ. ಸೊ ಏನಾಗುತ್ತೆ, ಈಗ ಫಸ್ಟ್ ರೋ ಥರ್ಡ್ ಕಾಲಮ್ ಅನ್ನು ಕ್ಲೋಸ್ ಮಾಡ್ಕೊಂಡಾಗ 1 ಇಂಟು 4 4 ಬರುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ 3 2 6 ಆಗುತ್ತೆ. ಸೊ 6 + 4 10, 10 ಇಂಟು 3 30. ಸೊ 30 ಅಲ್ಲಿ -12 ಹೋದ್ರೆ ನಮಗೆ ಏನ್ ಬರ್ತಾ ಹೋಗ್ತದೆ, 18 ಬರ್ತಾ ಹೋಗ್ತದೆ. ಹಾಗಾದ್ರೆ ಸೊ ನಮಗೆ ಯಾವ್ದು ಕರೆಕ್ಟ್ ಆಗುತ್ತೆ, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ. ಸೊ ನೆಕ್ಸ್ಟ್ ಒನ್, ಇಫ್ f of x is equals to, ಡಿಟರ್ಮಿನೆಂಟ್ ನಮಗೆ ಕೊಟ್ಟಿದ್ದಾರೆ, cos x 1 0 0 2 cos x 3 0 1 2 cos x. Then so we have to find out the limit as x tending to pi of f of x ಅಂತ ಕೇಳ್ತಾರೆ. ಸೊ ಇಲ್ಲಿ ಡೆಟ್ ಬದಲು ಏನು ಕೊಟ್ಟಿದ್ದಾರೆ, f of x ಕೊಟ್ಟಿದ್ದಾರೆ. ಸೊ ನಾವು f of x ಅನ್ನ ಫೈಂಡ್ ಮಾಡ್ಕೊಂತ ಹೋಗೋಣ. ಸೊಲ್ಯೂಷನ್. ಸೊ f of x ಅಂದ್ರೆ ನಾವೇನ್ ಮಾಡ್ತಾ ಹೋಗ್ಬೇಕು, ಡಿಟರ್ಮಿನೆಂಟ್ ನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ಬೇಕು. ಸೊ ಅಲಾಂಗ್ ನಾವೇನ್ ಮಾಡ್ತಾ ಹೋಗ್ತೀನಪ್ಪ ಅಂದ್ರೆ ಈಗ ಸೊ ಮ್ಯಾಕ್ಸಿಮಮ್ ನಂಬರ್ ಆಫ್ ಜೀರೋಸ್ ಎಲ್ಲಿದ್ದಾವೆ, ಈ ಫಸ್ಟ್ ಕಾಲಮ್ ಅಲ್ಲಿ ಇದಾವೆ. ಏನಿದಾವೆ, ಮ್ಯಾಕ್ಸಿಮಮ್ ಜೀರೋಸ್ ಎಲ್ಲಿದ್ದಾವೆ, ಫಸ್ಟ್ ಕಾಲಮ್ ಅಲ್ಲಿ ಇದೆ. ನಾವು ಫಸ್ಟ್ ಕಾಲಮ್ ಇಂದ ಡಿಟರ್ಮಿನೆಂಟ್ ನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತೀನಿ. ಓಕೆನಾ. ಸೊ ಕಾಸ್ ಎಕ್ಸ್ ತಗೊಳ್ತೀನಿ. ಸೊ ಏನಿದೆ ಇಲ್ಲಿ, ಸೊ ಕಾಸ್ ಎಕ್ಸ್ ಅಂತ ನಾನು ಮಾಡ್ತಾ ಹೋಗ್ತೀನಿ. ಸೊ ಕಾಸ್ ಎಕ್ಸ್ ಆಫ್, ಸೊ ಈಗ 2 cos x ಇಂಟು 2 cos x ಏನಾಗುತ್ತೆ, 4 cos ಸ್ಕ್ವೇರ್ ಎಕ್ಸ್ ಆಗುತ್ತೆ. ಮೈನಸ್, ಸೊ 3 ಇಂಟು 1 ಏನಾಗುತ್ತೆ, ನಮಗೆ 3 ಬರ್ತಾ ಹೋಗ್ತದೆ. ನೋಡಿ, ಇನ್ನೊಮ್ಮೆ ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗೋಣ. ಸೊ ಅಲಾಂಗ್ ಫಸ್ಟ್ ಕಾಲಮ್ ಇಂದ ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗೋಣ. ಸೊ ಏನಾಗುತ್ತೆ, f of x is equals to cos x. 2 cos x ಇಂಟು 2 cos x ಏನಾಗುತ್ತೆ, 2 ಇಂಟು 2 4 cos x ಇಂಟು cos ಸ್ಕ್ವೇರ್ ಎಕ್ಸ್ ಆಗುತ್ತೆ. ಸೊ ಮೈನಸ್ 1 ಇಂಟು 3 ಏನಾಗುತ್ತೆ, 3 ಆಗುತ್ತೆ. ನೆಕ್ಸ್ಟ್, ಸೊ 0 ಇಂಟು ಎನಿಥಿಂಗ್ 0, 0 ಇಂಟು ಎನಿಥಿಂಗ್ 0, ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡೋ ಅವಶ್ಯಕತೆ ಇಲ್ಲ. ನಮಗೆ ಏನ್ ಮಾಡೋಣ ಆಗ, ಸೊ ಲಿಮಿಟ್ ಆಸ್ ಎಕ್ಸ್ ಟೆಂಡಿಂಗ್ಸ್ ಟು ಪೈ ಅನ್ನ ಅಪ್ಲೈ ಮಾಡೋಣ. f of x. ಸೊ ಲಿಮಿಟ್ ಅಪ್ಲೈ ಮಾಡಿದೆ, ಅಟ್ x is equals ನಾವೇನ್ ಮಾಡ್ಬೇಕು, ಪೈ ಅನ್ನ ಲಿಮಿಟ್ ಮಾಡ್ತಾ ಹೋಗ್ಬೇಕು, ಹೌದಲ್ವಾ? ಸೊ cos 180 ವ್ಯಾಲ್ಯೂ, cos 180 ವ್ಯಾಲ್ಯೂ ನಮಗೆ ಗೊತ್ತಿದೆ -1 ಅಂತ ಗೊತ್ತಿದೆ, ಹೌದಲ್ವಾ? ಅಗೇನ್ cos 180 ವ್ಯಾಲ್ಯೂ ಏನಾಗುತ್ತೆ, ಇಲ್ಲಿ -1 ಹೋಲ್ ಸ್ಕ್ವೇರ್ +1 ಆಗುತ್ತೆ, 4 3 ಬರ್ತದೆ. ರೈಟ್. ಸೊ 4 3 ಏನಾಗುತ್ತೆ, 1 ಆಗುತ್ತೆ. 1 ಇಂಟು -1 ಏನಾಗುತ್ತೆ, -1 ಬರುತ್ತೆ. ಹಾಗಾದ್ರೆ ನಮಗೆ ಏನ್ ಕರೆಕ್ಟ್, ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಗೊತ್ತಾಯ್ತಲ್ವಾ? ಸೊ ರೈಟ್, ವಿಲ್ ಮೂವ್ ದಿ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಏನ್ ಕೊಟ್ಟಿದ್ದಾರೆ ಈಗ, ಇಫ್ x ಕ್ಯೂಬ್ ಮೈನಸ್ 2x ಸ್ಕ್ವೇರ್ ಮೈನಸ್ 9x ಪ್ಲಸ್ 18 is equals to 0 and a is equals to ಒಂದು ಡಿಟರ್ಮಿನೆಂಟ್ ಕೊಟ್ಟಿದ್ದಾರೆ 1 2 3 4 x 6 7 8 9 10. ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ a ಅಂತ ಕೇಳ್ತಿದ್ದಾರೆ. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎ ಬೇಕಪ್ಪ ಅಂದ್ರೆ ನಾವೇನ್ ಮಾಡ್ಬೇಕು, ಆ ಡಿಟರ್ಮಿನೆಂಟ್ ನ ಎಕ್ಸ್ಪ್ಯಾಂಡ್ ಮಾಡಿರ್ಬೇಕು. ಅಂದ್ರೆ ಸೊ ಟೋಟಲ್ ಆಲ್ ನಮಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬೇಕಂದ್ರೆ ನಮ್ಗೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ, ಈ ಎಕ್ಸ್ ಮೇಲೆ ಡಿಪೆಂಡ್ಸ್ ಆಗಿದೆ. ಸೊ ಆ ಎಕ್ಸ್ ಅನ್ನ ನಾವ್ ಎಲ್ಲಿಂದ ಫೈಂಡ್ ಮಾಡ್ಕೋಬೇಕು, ಕೊಟ್ಟಿರುವಂತಹ ಕ್ಯೂಬಿಕ್ ಈಕ್ವೇಶನ್ ಇಂದ ನಾವೇನ್ ಮಾಡ್ಬೇಕು, ಎಕ್ಸ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಕ್ಯೂಬಿಕ್ ಈಕ್ವೇಶನ್ ಇಂದ ನಾವೇನ್ ಮಾಡ್ಕೋಬೇಕು, ಎಕ್ಸ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಹೆಂಗೆ ನಾವು ಎಕ್ಸ್ ಅನ್ನ ಕ್ಯೂಬಿಕ್ ಈಕ್ವೇಶನ್ ಇಂದ ಎಕ್ಸ್ ಅನ್ನ ಫೈಂಡ್ ಮಾಡ್ಕೋಬಹುದು. ಸೊಲ್ಯೂಷನ್ ನಮಗೆ ಏನ್ ಕೊಟ್ಟಿದ್ದಾರೆ, ಸೊ ಎಕ್ಸ್ ಕ್ಯೂಬ್ ಮೈನಸ್ 2x ಸ್ಕ್ವೇರ್ ಮೈನಸ್ 9x ಪ್ಲಸ್ 18 ಕೊಟ್ಟಿದ್ದಾರೆ, ಹೌದಲ್ವಾ? ಸೊ ಅದನ್ನ ಇನ್ನೊಮ್ಮೆ ಬರೀಕೊಳ್ಳೋಣ ನೀಟಾಗಿ. ಅಲ್ವಾ? ಸೊ ನಮಗೆ ಕ್ಯೂಬಿಕ್ ಈಕ್ವೇಶನ್ ಕೊಟ್ಟಿದ್ದಾರೆ. ಸೊ ಎಕ್ಸ್ ಕ್ಯೂಬ್ ಮೈನಸ್ 2x ಸ್ಕ್ವೇರ್ ಮೈನಸ್ 9x ಪ್ಲಸ್ 18 is equals to 0 ಕೊಟ್ಟಿದ್ದಾರೆ. ದಟ್ ಇಸ್ ದ ಕ್ಯೂಬಿಕ್ ಈಕ್ವೇಶನ್, ರೈಟ್? ನಾವೇನ್ ಮಾಡ್ಬೇಕಪ್ಪ, ಇದಕ್ಕೆ ನಮಗೆ ರೂಟ್ಸ್ ಅನ್ನು ಬೇಕು. ಕ್ಯೂಬಿಕ್ ಈಕ್ವೇಶನ್ ಅಂದ್ರೆ ನಮಗೆ ಎಷ್ಟು ರೂಟ್ಸ್ ಇರ್ತವೆ, 3 ರೂಟ್ಸ್ ಅಂತೂ ಇದ್ದೇ ಇರ್ತವೆ, ಹೌದಲ್ವಾ? ಹಾಗಾದ್ರೆ ನಾವೇನ್ ಮಾಡೋಣ, ಫಸ್ಟ್ ಗೆ ಸೊ ನಾವು ಲಾಂಗ್ ಡಿವಿಷನ್ ಮೆಥಡ್ ಹೋಗೋದ್ರಿಂದ ನಾವೇನ್ ಮಾಡಬಹುದು, ಕ್ಯೂಬಿಕ್ ಈಕ್ವೇಶನ್ ನ ಕ್ವಾಡ್ರಾಟಿಕ್ ಈಕ್ವೇಶನ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬಹುದು. ಹೆಂಗಪ್ಪ, ಸೊ ಕೋಎಫಿಷಿಯಂಟ್ಸ್ ಎಲ್ಲ ಬರ್ಕೊಳ್ಳಿ. ಏನಿದೆ 1 -2 -9 18 ಬರ್ಕೊಳ್ಳಿ. ಸೊ ದಿಸ್ ಲಾಂಗ್ ಡಿವಿಷನ್ ಮೆಥಡ್ ಇಂದ ಮಾಡ್ತಾ ಹೋಗ್ತೀನಿ. ನಾನೇನ್ ಮಾಡ್ತೀನಿ ನೋಡಿ, ನಾವಿಲ್ಲಿ ಯಾವ್ದಾದ್ರು ಒಂದು ವ್ಯಾಲ್ಯೂನ ಚೂಸ್ ಮಾಡ್ಕೋಬೇಕು. ಸೊ ನಾವೇನಾದ್ರೂ ವ್ಯಾಲ್ಯೂನ ಚೂಸ್ ಮಾಡ್ಕೊಂಡ್ರೆ ಇಲ್ಲಿ ಲಾಸ್ಟ್ ಟರ್ಮ್ ಏನಾಗಬೇಕು, 0 ಆಗ್ಬೇಕು. ಅಂತಹ ವ್ಯಾಲ್ಯೂಸ್ ನ ಇಲ್ಲಿ ಚೂಸ್ ಮಾಡ್ಕೊಂಡ್ರೆ ದಟ್ ಈಸ್ ಒನ್ ಆಫ್ ದಿ ರೂಟ್ ಆಫ್ ದಿಸ್ ಕ್ಯೂಬಿಕ್ ಈಕ್ವೇಶನ್ ಆಗುತ್ತೆ.
ಸೊ ಐ ವಿಲ್ ಚೂಸ್ ಫಾರ್ ಹಿಯರ್ 2 ಚೂಸ್ ಮಾಡ್ತೀನಿ. ನೋಡಿ ಫಸ್ಟ್ ಟರ್ಮ್ ಏನಪ್ಪಾ, ಇಲ್ಲಿ ನಾವು ಯಾವಾಗಲೂ 0 ನ ಆಡ್ ಮಾಡ್ತಾ ಹೋಗ್ಬೇಕು. ಸೊ 1 ಪ್ಲಸ್ 1 1 ಪ್ಲಸ್ 0 ಏನಾಗುತ್ತೆ 1 ಬರುತ್ತೆ. 1 ಇಂಟು 2 ಏನಾಗುತ್ತೆ, ಸೊ 2 ಆಗುತ್ತೆ. ಸೊ 2 ಇಂಟು 0 ಏನಾಗುತ್ತೆ, ಸೊ 0 ಬರುತ್ತೆ. ಹೌದಲ್ವಾ, ಮೈನಸ್ 2 ಪ್ಲಸ್ 2 ಏನಾಗುತ್ತೆ 0 ಆಗುತ್ತೆ. 0 ಇಂಟು ಎನಿಥಿಂಗ್ ಏನಾಗುತ್ತೆ 0, ವಿ ಆರ್ ಗೆಟಿಂಗ್ ಮೈನಸ್ 9. ಸೊ ಮೈನಸ್ 9 ಇಂಟು 2 ಏನಾಗುತ್ತೆ ಮೈನಸ್ 18 ಆಗುತ್ತೆ. ಸೊ 0. ಹಾಗಾದ್ರೆ ಹಾಗಾದ್ರೆ ನಮಗೇನಾಯ್ತು, ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 2, ನಮಗೇನಾಗುತ್ತೆ ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಈಸ್ ದಿ, ಸೊ ಏನಾಗುತ್ತೆ ಇಸ್ ದ ಒನ್ ಆಫ್ ದಿ ರೂಟ್ ಆಗಿ ಎಕ್ಸಿಸ್ಟ್ ಆಗುತ್ತೆ. ಹಾಗಾದ್ರೆ ದೇರ್ ಫೋರ್ ನಮಗೆ ಏನ್ ಬರ್ತಾ ಹೋಗ್ತದೆ, ಸೊ ಅದನ್ನ ಕ್ವಾಡ್ರಾಟಿಕ್ ಈಕ್ವೇಷನ್ ಆಗಿ ಬರ್ಕೊಳ್ಳಿ ಎಕ್ಸ್ ಸ್ಕ್ವಯರ್. ಸೊ ನಮಗೆ ಏನಾಗುತ್ತೆ ಸೆಕೆಂಡ್ ಟರ್ಮ್ 0, ಹಾಗಾದ್ರೆ ನಮಗೆ ಏನ್ ಬರುತ್ತೆ ಮೈನಸ್ 9 ಇಸ್ ಈಕ್ವಲ್ಸ್ ಟು 0 ಆಗುತ್ತೆ. ಹಾಗಾದ್ರೆ ಹೆಂಗ್ ಬರ್ಕೊಳ್ಬಹುದು ಇದನ್ನ, ಆರ್ ಎಕ್ಸ್ ಸ್ಕ್ವಯರ್ ಎಕ್ಸ್ ಮೈನಸ್ 9 ಈ ಕಡೆ ತಗೊಂಡ್ರೆ ಪ್ಲಸ್ 9 ಆಗುತ್ತೆ. ಹಾಗಾದ್ರೆ ನಮಗೆ ಏನ್ ಬರ್ತಾ ಹೋಗೋದು, ಸೊ ಪ್ಲಸ್ ಆರ್ ಮೈನಸ್ 3 ಬರೀಬಹುದು. ಹಾಗಾದ್ರೆ ನಮಗೆ ಎಕ್ಸ್ ವ್ಯಾಲ್ಯೂ ಏನ್ ಬಂತು 2 ಬಂತು, ಒಮ್ಮೆ 3 ಬಂದಿದೆ, ಒಮ್ಮೆ ಮೈನಸ್. ದೇರ್ ಫೋರ್ ಸೊ ಎಕ್ಸ್ ವ್ಯಾಲ್ಯೂಸ್ ಏನ್ ಬರ್ತಾ ಹೋಗ್ತವೆ 2, ಸೊ ಪ್ಲಸ್ 3 ಮತ್ತೆ ಯಾವುದು ಮೈನಸ್ 3. ಹಾಗಾದ್ರೆ ನಾವೇನ್ ಮಾಡ್ಕೊಳ್ಳೋಣ, ಈ ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋಣ. ಸೊ ನಾವು ಸೊ ಎ ಇಸ್ ಈಕ್ವಲ್ಸ್ ಟು, ನಾವು ಏನ್ ಮಾಡ್ಬೇಕು ಆ ಡಿಟರ್ಮಿನೆಂಟ್ ನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ಬೇಕು. ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗೋಣ. 1 ಇಂಟು ಏನಾಗುತ್ತೆ 1 ಇಂಟು 9 ಮಾಡಿದಾಗ ಏನಾಗುತ್ತದೆ ಇಲ್ಲಿ, ಸೊ 9x ಮೈನಸ್, ಸೊ 8 6 ಏನಾಗುತ್ತೆ, ಸೊ 48. ಹೌದಲ್ವಾ. ನೆಕ್ಸ್ಟ್ ನಾವೇನ್ ಮಾಡೋಣ, ಸೆಕೆಂಡ್ ಫಸ್ಟ್ ಒಂದು ಮಾಡ್ತಾ ಇದ್ವಿ, ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ವಿ ಅಂದ್ರೆ ಪ್ಲಸ್ ಮೈನಸ್ ಪ್ಲಸ್ ಅಂತ ತಗೊಳ್ಳೋಣ. ಹಾಗಾದ್ರೆ ಏನಾಗುತ್ತೆ ಮೈನಸ್ 2 ಆಫ್, ಸೊ ಈಗ ಮೈನಸ್ 2 ಇಂದ ಮಾಡ್ಕೊಂಡಾಗ ಏನಾಗುತ್ತೆ ಸೆಕೆಂಡ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಕ್ಲೋಸ್ ಆದ್ರೆ, ಸೊ 36. ನೆಕ್ಸ್ಟ್ ಮೈನಸ್ 42 ಅಲ್ವಾ. ನೆಕ್ಸ್ಟ್ ಅಗೇನ್ ಸೊ ಏನ್ ಮಾಡೋಣ, ಪ್ಲಸ್ 3 ಇಂದ ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡ್ಕೊಂಡಾಗ ಸೊ ಏನಾಗುತ್ತೆ ಮೈನಸ್, ಸೊ 7 ಇಂಟು ಎಕ್ಸ್ ಏನಾಗುತ್ತೆ 7x ಆಗುತ್ತೆ. ಸೊ ವಿಲ್ ಚೆಕ್ ಇಟ್ ಒನ್ಸ್, ನಾವೇನ್ ಮಾಡ್ಕೊಳ್ಳೋಣ ಡಿಟರ್ಮಿನೆಂಟ್ ಇನ್ನೊಮ್ಮೆ ಚೆಕ್ ಮಾಡ್ಕೊಳ್ಳೋಣ. ಏನಾಗುತ್ತೆ, ಸೊ ಅಲಾಂಗ್ ಫಸ್ಟ್ ರೋ ಇಂದ ನಾವು ನಮಗೆ ಅಲಾಂಗ್ ಫಸ್ಟ್ ರೋ ಇಂದ ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತೀನಿ, 1 ಅನ್ನ ಬರ್ಕೊಳ್ತೀನಿ. ಸೊ ಇದನ್ನ ಕ್ಲೋಸ್ ಮಾಡ್ಕೊಂಡ್ರೆ x ಇಂಟು 9, ಸೊ 9x ಮೈನಸ್ 8 6 48. ನೆಕ್ಸ್ಟ್ ಮೈನಸ್ 2 ಆಫ್ ಏನಾಗುತ್ತೆ, ಸೊ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಕ್ಲೋಸ್ ಮಾಡ್ತೀನಿ, 9 4 ಅಗೇನ್ 7 6. ನೆಕ್ಸ್ಟ್ ಪ್ಲಸ್ 3 ಆಫ್ ಏನಾಗುತ್ತೆ, ಸೊ ಫಸ್ಟ್ ರೋ ಸೆಕೆಂಡ್ ಥರ್ಡ್ ಕಾಲಮ್ ಕ್ಲೋಸ್ ಮಾಡಿದಾಗ 8 4 32 7 8 x ಮೈನಸ್ 7x ಆಗುತ್ತೆ. ಹೌದಲ್ವಾ. ಸೊ ನೆಕ್ಸ್ಟ್ ಮಾಡ್ಕೊಳ್ಳೋಣ, ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ದೇರ್ ಫೋರ್ ಎ ಇಸ್ ಈಕ್ವಲ್ಸ್ ಟು, ಸೊ ಇಲ್ಲಿ ಎಕ್ಸ್ ಎಲ್ಲೆಲ್ಲಿದೆ, ಸೊ ಇಲ್ಲಿ 9x ಇದೆ. ಹೌದಲ್ವಾ. ನೋಡಿ ಡೈರೆಕ್ಟ್ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಇಲ್ಲಿ 9x ಇದೆ. ಸೊ ಇಲ್ಲಿ ಏನಿದೆ 3 ಇಂಟು 7 ಮೈನಸ್ 21x ಇದೆ. ಹಾಗಾದ್ರೆ 21x ಅಲ್ಲಿ 9x ಹೋದ್ರೆ ನಮಗೆ ಎಷ್ಟು ಉಳಿತು, ಸೊ ವಿ ಗೆಟಿಂಗ್ 12x ಆಯ್ತು. ಓಕೆನಾ. ಸೊ ನೆಕ್ಸ್ಟ್ ನೋಡಿ ಏನ್ ಹೇಳುತ್ತೆ ನಮಗೆ ಇಲ್ಲಿ, ಸೊ ಮೈನಸ್ 48 ಇದೆ, ನೆಕ್ಸ್ಟ್ ಮೈನಸ್ 72 ಇದೆ. ಹೌದಲ್ವಾ. ನಾವೇನ್ ಮಾಡ್ಬೇಕು 2 ನ 36 ಗೆ ಮಲ್ಟಿಪ್ಲೈ ಮಾಡಿದ್ರೆ, ಅಥವಾ 36 ಮೈನಸ್ 42 ಮಾಡ್ಕೊಂಡಿದ್ದೆಲ್ಲ ಸಿಂಪ್ಲಿಫೈ ಮಾಡ್ಕೊಂಡು ಹಾಗೇನೆ 3 ಇಂಟು 32 ಮಲ್ಟಿಪ್ಲೈ ಮಾಡ್ಕೊಂಡ್ರೆ, ಸೊ ವಿ ಗೆಟಿಂಗ್, ಸೊ ನಮಗೆ ಎಷ್ಟು ಬರ್ತಾ ಹೋಗ್ತದೆ, ಸೊ ಪ್ಲಸ್ 60 ಬರ್ತದೆ. ಓಕೆನಾ. ಸೊ ಸಿಂಪಲ್ ನೋಡಿ ಏನ್ ಮಾಡ್ತಾ ಹೋಗಿ 36 ಮೈನಸ್ 42 ಮಾಡ್ಕೊಳ್ಳಿ, ನಮಗೆ ಇಲ್ಲಿ ಏನ್ ಬರ್ತದೆ ಮೈನಸ್ 6 ಬರುತ್ತೆ. ಸೊ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ 12 ಆಗುತ್ತೆ. ಅಗೇನ್ 3 ಇಂಟು 32 ಮಾಡ್ಕೊಳ್ಳಿ, ಇಲ್ಲಿ ಎಷ್ಟು ಬರ್ತದೆ 94 ಬರುತ್ತೆ. ಅದನ್ನೆಲ್ಲ ಸಿಂಪ್ಲಿಫೈ ಮಾಡ್ಕೊಂಡ್ರೆ ನಮಗೆ ಏನ್ ಬರುತ್ತೆ ಪ್ಲಸ್ 60 ಬರುತ್ತೆ. ಹಾಗಾದ್ರೆ ಸೊ ಈ ವ್ಯಾಲ್ಯೂ ನಮಗೆ ಎ ಇಸ್ ಈಕ್ವಲ್ಸ್ ಏನ್ ಬಂತು ಮೈನಸ್ 12x ಪ್ಲಸ್ 60 ಬಂತು. ಇದು ನಮಗೆ ಇನ್ ಕೇಸ್ ಪ್ಲಸ್ 2 ನ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಅಗೇನ್ ಪ್ಲಸ್ 3 ನ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಏನ್ ಬರ್ತಾ ಹೋಗ್ತದೆ ಮಿನಿಮಮ್ ವ್ಯಾಲ್ಯೂ ಬರ್ತಾ ಹೋಗ್ತದೆ. ಹಾಗಾದ್ರೆ ನಮಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬೇಕಪ್ಪ ಅಂದ್ರೆ ಏನ್ ಮಾಡ್ಬೇಕು ಮೈನಸ್ 3 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ, ಯಾಕಂದ್ರೆ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ. ಹಾಗಾದ್ರೆ ಸೊ ವಿಲ್ ಸಬ್ಸ್ಟಿಟ್ಯೂಟ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಏನ್ ಮಾಡೋಣ, ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ 3 ಅನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆನಾ. ಸೊ ಎಷ್ಟಾಗುತ್ತೆ, therefore a is equals to ಮೈನಸ್ ಇಂಟು ಮೈನಸ್ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ. 12 3 is 36 ಪ್ಲಸ್ ನಮಗೆ ಏನ್ ಕೊಟ್ಟಿದ್ದಾರೆ 60 ಕೊಟ್ಟಿದ್ದಾರೆ. therefore this is equals ಆಗುತ್ತೆ 96 ಆಗುತ್ತೆ. ಹಾಗಾದ್ರೆ ನಮಗೆ ಯಾವ್ದು ಕರೆಕ್ಟ್, ಆಪ್ಷನ್ ಎ is the correct answer. ಗೊತ್ತಿದೆ ಅಲ್ವಾ. ಸೊ ನಾವೇನ್ ಮಾಡ್ತಾ ಹೋದ್ವಿ, ಫಸ್ಟ್ ಕ್ಯೂಬಿಕ್ ಇಕ್ವೇಶನ್ ನ ಕ್ವಾಡ್ರಾಟಿಕ್ ಇಕ್ವೇಶನ್ ಗೆ ಕನ್ವರ್ಟ್ ಮಾಡ್ಕೊಂಡ್ರೆ ನಮಗೆ ಒಂದು ರೂಟ್ ಎಕ್ಸಿಸ್ಟ್ ಆಯ್ತು. ಸೊ ನೆಕ್ಸ್ಟ್ ಏನ್ ಮಾಡಿದ್ವಿ ನಾವು, ಸೊ ಡಿಟರ್ಮಿನೆಂಟ್ ನ ಎಕ್ಸ್ಪ್ಯಾಂಡ್ ಕ್ವಾಡ್ರಾಟಿಕ್ ಇಕ್ವೇಶನ್ ಮತ್ತು ಕ್ವಾಡ್ರಾಟಿಕ್ ಇಕ್ವೇಶನ್ ಅಗೇನ್ ಎಕ್ಸ್ಪ್ಯಾಂಡ್ ಮಾಡಿದಾಗ ನಮಗೆ ಏನ್ ಬರ್ತಾ ಹೋಗ್ತದೆ 2 ರೂಟ್ಸ್ ಎಕ್ಸಿಸ್ಟ್ ಆಯ್ತು. ಸೊ ಟೋಟಲ್ ಆಗಿ ನಮಗೆ ಎಕ್ಸ್ ವ್ಯಾಲ್ಯೂಸ್ ಏನ್ ಬರ್ತಾ ಹೋದ್ವು, ಎಕ್ಸ್ ವ್ಯಾಲ್ಯೂಸ್ ಈಕ್ವಲ್ಸ್ ಟು 2 3 ಮೈನಸ್ 3 ಬಂದ್ವು.
ಸೊ 2 3 ಮೈನಸ್ 3 ನಾವೇನ್ ಮಾಡೋಣ ಈ ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡೋದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ 2 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ -24 ಪ್ಲಸ್ 6 -6 ಪ್ಲಸ್ 60 ಬರುತ್ತೆ ಅಗೇನ್ ಲೆಸ್ ವ್ಯಾಲ್ಯೂ ಬರುತ್ತೆ ಅಗೇನ್ ಪ್ಲಸ್ 3 ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ ಅಗೇನ್ -36 ಅಗೇನ್ 60 ಬರುತ್ತೆ ಅಗೇನ್ ಲೆಸ್ ವ್ಯಾಲ್ಯೂ ಬರುತ್ತೆ ಇನ್ ಕೇಸ್ -3 ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ 96 ಬರುತ್ತೆ ಅವ್ರು ಕೇಳಿದೇನೋ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎ ಕೇಳಿದ್ರೆ ಹಾಗಾದ್ರೆ ನಮಗೆ ಆನ್ಸರ್ ಏನ್ ಬರುತ್ತೆ 96 ಇಸ್ ದ ಕರೆಕ್ಟ್ ಆನ್ಸರ್ ಸೊ ನೀವು ಈ ಮೆಥಡ್ ನೆನ್ಪಿಟ್ಕೋಬೇಕು ಕ್ಯೂಬಿಕ್ ಇಕ್ವೇಶನ್ ನ ಸೊ ನಾವು ಕ್ವಾಡ್ರಾಟಿಕ್ ಇಕ್ವೇಶನ್ ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ ಸೊ ನಾವೇನ್ ಮಾಡ್ತೀವಿ ಲಾಂಗ್ ಡಿವಿಷನ್ ಮೆಥಡ್ ಅನ್ನ ಯೂಸ್ ಮಾಡ್ಕೊಳ್ತಾ ಹೋಗ್ತೀವಿ ಓಕೆನಾ ಸೊ ನೆಕ್ಸ್ಟ್ ಒನ್ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್ if there are two values of a which makes the determinant that z equals to 1 minus 2 5 2a minus 1 0 4 2a is equals to 86 then the sum of these numbers is ಅಂತ ಕೇಳ್ತಿದ್ದಾರೆ ಅಲ್ವಾ ಸೊ ಏನ್ ಕೇಳ್ತಾರೆ ಇಫ್ ದೇರ್ ಆರ್ ಟೂ ವ್ಯಾಲ್ಯೂಸ್ ಆಫ್ ಎ ನಾವೇನ್ ಮಾಡ್ಬೇಕು ಅಲ್ಲಿ ಎಷ್ಟು ವ್ಯಾಲ್ಯೂಸ್ ಇದಾವೆ ಟೂ ವ್ಯಾಲ್ಯೂಸ್ ಇದಾವೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ನಾವೇನ್ ಮಾಡ್ತಾ ಹೋಗ್ಬೇಕು ಈಗ ಅದನ್ನ ಸೊ ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡ್ಲೇಬೇಕು ಅದಕ್ಕೆ ನೀವೇನ್ ಮಾಡಿ 86 ಕಂಪೇರ್ ಈಕ್ವಲ್ ಮಾಡ್ಕೊಂಡ್ರೆ ನಮಗೆ ಆನ್ಸರ್ ಬರ್ತಾ ಹೋಗ್ತದೆ ಹೌದಲ್ವಾ ಸೊ ವಿಲ್ ಸಾಲ್ವ್ ಇಟ್ 1 minus 2 5 2a minus 1 0 4 2a ಕೊಟ್ಟಿದೆ ಸೊ ಅಲಾಂಗ್ ನಾನು ಏನ್ ಮಾಡ್ಬಿಡ್ತೀನಿ ಇದನ್ನ ಅಲಾಂಗ್ ಫಸ್ಟ್ ರೋ ಸಾರಿ ಫಸ್ಟ್ ಕಾಲಮ್ ಇಂದ ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತೀನಿ ಏನ್ ಮಾಡ್ತಾ ಹೋಗ್ತೀನಿ ಅಲಾಂಗ್ ಫಸ್ಟ್ ಕಾಲಮ್ ಇಂದ ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡ್ತಾ ಯಾಕಂದ್ರೆ ಏನೈತೆ ಮ್ಯಾಕ್ಸಿಮಮ್ 1 0 ಐತೆ 1 0 ಇದೆ ನಮಗೆ 1 ಸಿಂಪ್ಲಿಫಿಕೇಶನ್ ಈಸಿ ಆಗುತ್ತೆ ಅದಲ್ವಾ ಹಾಗಾದ್ರೆ ಡಿಟರ್ಮಿನೆಂಟ್ 1 ಇಂದ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗೋಣ ಸೊ 1 ಇದೆ a ಇಂಟು a ಏನಾಗುತ್ತೆ ಇಲ್ಲಿ 2a ಸ್ಕ್ವೇರ್ ಆಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ 4 1 ನಮಗೆ ಏನ್ ಬರುತ್ತೆ 4 ಬರ್ತಾ ಹೋಗ್ತದೆ ಹೌದಲ್ವಾ ನಾವೇನ್ ಮಾಡ್ತೀವಿ ಫಸ್ಟ್ ರೋ ಫಸ್ಟ್ ಕಾಲಮ್ ಡಿಲೀಟ್ ಮಾಡಿದಾಗ a ಇಂಟು a 2a ಸ್ಕ್ವೇರ್ ನೆಕ್ಸ್ಟ್ ಏನಾಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಸೊ 4 ಬರ್ತದೆ ಸೊ ನಮಗೇನ್ ಮಾಡ್ತೀವಿ ಆಲ್ಟರ್ನೇಟಿವ್ಲಿ ಪ್ಲಸ್ ಮೈನಸ್ ಪ್ಲಸ್ ನಮಗೇನ್ ಬರ್ತಿಲ್ಲಿ ಮೈನಸ್ ಬರ್ತದೆ ಹಾಗಾದ್ರೆ ಮೈನಸ್ 2 ಆಫ್ ಸೊ ನಾವೇನ್ ಮಾಡ್ಬೇಕೀಗ ಸೊ ಈ ರೋನ ಈ ಕಾಲಮ್ ನ ಕ್ಲೋಸ್ ಮಾಡ್ಕೋಬೇಕು ಹಾಗಾದ್ರೆ ಸೊ ಮೈನಸ್ 2 ಇಂಟು 2 ಏನಾಗುತ್ತೆ ಮೈನಸ್ 4a ಹೌದಲ್ವಾ ನೆಕ್ಸ್ಟ್ ಸೊ ಮೈನಸ್ ಇಂಟು ಮೈನಸ್ ಸಾರಿ ಮೈನಸ್ ಬರುತ್ತೆ ಸೊ ಇಲ್ಲಿ ಎಷ್ಟು ಬರುತ್ತೆ 20 ಇಸ್ ಈಕ್ವಲ್ಸ್ ಆಗುತ್ತೆ 86 ಆಗುತ್ತೆ ಹೌದಲ್ವಾ ಸೊ ಈಗ ನಾವೇನ್ ಮಾಡ್ಕೊಳ್ಳೋಣ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋಣ ಸೊ ದೇರ್ ಫೋರ್ ದಿಸ್ ಇಸ್ ಈಕ್ವಲ್ಸ್ ಆಗುತ್ತೆ 2a ಸ್ಕ್ವೇರ್ ಸೊ ನೆಕ್ಸ್ಟ್ ಏನಾಗುತ್ತೆ ಪ್ಲಸ್ 4 ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ 4 2 ನಮಗೆ ಏನಾಗುತ್ತೆ 8a ಹೌದಲ್ಲ ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಸೊ ಏನಾಗುತ್ತೆ ಪ್ಲಸ್ ಆಗುತ್ತೆ ಸೊ ನಮಗೆ 40 ಇಸ್ ಈಕ್ವಲ್ಸ್ ಆಗುತ್ತೆ 86 ಆಗುತ್ತೆ ಹಾಗಾದ್ರೆ ದೇರ್ ಫೋರ್ ನಮಗೆ ಇಲ್ಲೊಂದು ಕ್ವಾಡ್ರಾಟಿಕ್ ಈಕ್ವೇಶನ್ ಬರುತ್ತೆ 86 ಅನ್ನ ಈ ಕಡೆ ತಗೊಂಡ್ರೆ ಮೈನಸ್ 86 ಆಗುತ್ತೆ ಇಲ್ಲಿ 8a ಇದೆ ಇಲ್ಲಿ 2a ಸ್ಕ್ವೇರ್ ಇದೆ ಹಾಗಾದ್ರೆ ನಮಗೆ ಏನ್ ಬರ್ತದೆ ಸೊ 2a ಸ್ಕ್ವೇರ್ ಪ್ಲಸ್ 8a ನಾವೇನ್ ಮಾಡ್ತಾ ಹೋಗೋಣ 86 ಅನ್ನ ಈ ಕಡೆ ಮಾಡ್ಕೊಳ್ಳೋಣ ಮೈನಸ್ 86 ಆಗಿದೆ ಮೈನಸ್ 86 ಇಲ್ಲಿ 40 ಪ್ಲಸ್ 44 ಇದೆ 44 ಏನ್ ಮಾಡ್ಬೇಕು 86 ಅಲ್ಲಿ ಸೊ 44 ನ ರಿಮೂವ್ ಮಾಡ್ಕೋಬೇಕು ಸೊ ವಿ ಗೆಟಿಂಗ್ ನಮಗೆ ಎಷ್ಟು ಬರ್ತದೆ ಮೈನಸ್ ವಿ ಗೆಟಿಂಗ್ 42 ಇಸ್ ಈಕ್ವಲ್ಸ್ ಆಗುತ್ತೆ 0 ನಾವೇನ್ ಮಾಡ್ಕೊಳ್ಳೋಣ 2 ಅನ್ನ ಕಾಮನ್ ಔಟ್ ತಗೊಳ್ಳೋಣ ಹಾಗಾದ್ರೆ ನಮ್ಗೆ ಏನ್ ಬರುತ್ತೆ ಸೊ a ಸ್ಕ್ವೇರ್ ಸೊ ಪ್ಲಸ್ 4a ಮೈನಸ್ ನಮ್ಗೆ ಏನ್ ಬರ್ತಾ ಹೋಗ್ತದೆ ಸೊ 21 ಬರುತ್ತೆ ಹೌದಲ್ವಾ ಸೊ ನಮಗೆ ಏನ್ ಬಂತೀಗ ಕ್ವಾಡ್ರಾಟಿಕ್ ಇಕ್ವೇಶನ್ ಬಂತಲ್ವಾ ಕ್ವಾಡ್ರಾಟಿಕ್ ಇಕ್ವೇಶನ್ ಹೆಂಗ್ ಸಿಂಪ್ಲಿಫೈ ಮಾಡ್ಕೊಳ್ತೀವಿ ಸೊ 1 ಇಂಟು ಮೈನಸ್ 1 ಫ್ಯಾಕ್ಟರೈಸೇಷನ್ ಮೆಥಡ್ ಹೋಗೋಣ ಸೊ ಏನಾಗುತ್ತೆ ಈಗ ಮೈನಸ್ 21 ಬಂದಿದೆ ಸೊ ನಮಗೆ ಏನ್ ಮಾಡ್ಬೇಕು ಈಗ ಪ್ರಾಡಕ್ಟ್ ಮಾಡಿದ್ರೆ 21 ಬರಬೇಕು ಸೊ ಆಡ್ ಆರ್ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ನಮಗೆ ಏನ್ ಬರ್ಬೇಕು 4 ಬರಬೇಕು ನಾವೇನ್ ಮಾಡಿ ತಗೊಳ್ಳೋಣ 7 3s ತಗೊಳ್ಳೋಣ ಹಾಗಾದ್ರೆ ನಮಗೆ ಏನ್ ಬರಬೇಕು ಪ್ಲಸ್ ಇಂಟು ಮೈನಸ್ ಮಾಡಿದ್ರೆ ನಮಗೆ ಮೈನಸ್ ಬರಲೇಬೇಕು ನಮಗೆ ಇಲ್ಲಿ ಪ್ಲಸ್ 4 ಬರಬೇಕಾಗಿದೆ ಸೊ ಬಿಗ್ಗರ್ ಸಂಖ್ಯೆ ಮುಂದೆ ಪ್ಲಸ್ ಇರಬೇಕು ಇಲ್ಲ ತಗೊಳ್ಳೋಣ ಮೈನಸ್ ತಗೊಳ್ಳೋಣ ಸೊ ಹಾಗಾದ್ರೆ ನಮಗೆ ಏನ್ ಬರ್ತಾ ಹೋಗ್ತದೆ ಸೊ therefore we can write it as ಏನಂತ ಬರೀಬಹುದು a ಸ್ಕ್ವೇರ್ ಹೌದಲ್ವಾ ಸೊ ಇದನ್ನ ಬರ್ತೀವಿ a ಸ್ಕ್ವೇರ್ ಪ್ಲಸ್ 7a ಹೌದಲ್ವಾ ಮೈನಸ್ 3a ಮೈನಸ್ 21 ಇಸ್ ಈಕ್ವಲ್ ಟು 0 ಬರೀತೀವಿ ಹಾಗಾದ್ರೆ a ನ ಕಾಮನ್ ತಗೊಂಡ್ರೆ ಏನಾಯ್ತು ಸೊ ಹಿಯರ್ ವಿ ಗೆಟಿಂಗ್ a ಪ್ಲಸ್ 7 ಮೈನಸ್ ಕಾಮನ್ ತಗೊಂಡ್ರೆ ಏನಾಗುತ್ತೆ ಮೈನಸ್ 3 ನ ಕಾಮನ್ ತಗೊಂಡ್ರೆ ಏನಾಗುತ್ತೆ a ಪ್ಲಸ್ 7 ಇಸ್ ಈಕ್ವಲ್ ಟು 0 ಹಾಗಾದ್ರೆ ವಿ ಗೆಟಿಂಗ್ a ಇಸ್ ಈಕ್ವಲ್ ಟು ಮೈನಸ್ 7 ಅಂಡ್ a ಇಸ್ ಈಕ್ವಲ್ ನಮ್ಗೆ ಏನ್ ಬರ್ತಾ ಹೋಗ್ತದೆ 3 ಬರ್ತಾ ಹೋಗ್ತದೆ ದಟ್ ಇಸ್ ಆರ್
ಅವ್ರೇನ್ ಕೇಳ್ತಾರೆ, ವಿ ಆರ್ ಗೆಟಿಂಗ್ ಟೂ ವ್ಯಾಲ್ಯೂಸ್ ಆಫ್ ಎ. ಅವ್ರು ಹೇಳ್ತಾರೆ ದೇರ್ ಆರ್ ಟೂ ವ್ಯಾಲ್ಯೂಸ್ ಆಫ್ ಎ, ರೈಟ್, ವಿ ಆರ್ ಗೆಟಿಂಗ್ ಟೂ ವ್ಯಾಲ್ಯೂಸ್ ಆಫ್ ಎ ವಿಚ್ ಮೇಕ್ಸ್ ದ ಡಿಟರ್ಮಿನೆಂಟ್ that is equals to 86, then the sum of these numbers is ಅಂತ ಹೇಳ್ತಾರೆ. ಹಾಗಾದ್ರೆ ನಾವೇನ್ ಮಾಡ್ಬೇಕು, ಇವೆರಡನ್ನ ನಾವೇನ್ ಮಾಡ್ಬೇಕು, ಸಮ್ ಮಾಡ್ಬೇಕು. ಸೊ -7, therefore ಸೊ ಏನ್ ಬರ್ಕೋಣ, ಸಮ್ ಇಸ್ ಈಕ್ವಲ್ಸ್ ಟು ಏನಿದೆ, ಸಮ್ 7 -7 + 3 ಇಸ್ ಈಕ್ವಲ್ಸ್ ಆಗುತ್ತೆ -4 ಆಗುತ್ತೆ. ಹಾಗಾದ್ರೆ ನಮಗೆ ಏನು ಕರೆಕ್ಟ್, ಆಪ್ಷನ್ ಇ ಇಸ್ ದ ಕರೆಕ್ಟ್ ಆನ್ಸರ್. ಗೊತ್ತಿದಲ್ವಾ, ರೈಟ್. ವಿಲ್ ಮೂವ್ ಟು ದಿ ನೆಕ್ಸ್ಟ್ ಪ್ರಾಬ್ಲಮ್. If A1, A2, A3 and so on AN are in AP. AP means arithmetic progression. Then the value of A1, A2, A3, A4, A5, A6, A7, A8, A9 ಅಂತ ಕೊಟ್ಟಿದ್ದಾರೆ. is ಆಪ್ಷನ್ ಎ 1 ಕೊಟ್ಟಿದ್ದಾರೆ, ಆಪ್ಷನ್ ಬಿ ಏನ್ ಕೊಟ್ಟಿದ್ದಾರೆ 9/2 ಆಫ್ A1 plus A9 ಕೊಟ್ಟಿದ್ದಾರೆ, ಆಪ್ಷನ್ ಸಿ ಏನ್ ಕೊಟ್ಟಿದ್ದಾರೆ A1 plus A9 ಕೊಟ್ಟಿದ್ದಾರೆ, ಆಪ್ಷನ್ ಡಿ ಏನ್ ಕೊಟ್ಟಿದ್ದಾರೆ log e ಆಫ್ log base c ಆಫ್ e ಕೊಟ್ಟಿದ್ದಾರೆ. ಹೌದಲ್ವಾ? ಸೊ ಹಾಗಾದ್ರೆ ಇದನ್ನ ಹೇಗೆ ಸಾಲ್ವ್ ಮಾಡ್ಕೊಳ್ಬಹುದು, ನಮ್ಗೆ ಏನ್ ಇಂಟ್ ಕೊಟ್ಟಿದ್ದಾರೆ, ಸೊಲ್ಯೂಷನ್ given. ಸೊ ಏನ್ ಕೊಟ್ಟಿದ್ದಾರೆ ನಮಗೆ, A1, A2, A3 and so on A9 are in AP ಅಂತ ಕೊಟ್ಟಿದ್ದಾರೆ. ಸೊ ನಾವೇನ್ ಮಾಡ್ಕೊಳ್ಳೋಣ, A1, A2, A3, A4, A5, A6, A7, A8 ಮತ್ತೆ A9 ಅನ್ನ ಚೂಸ್ ಮಾಡಿದ್ರೆ ನಮಗೆ ಏನ್ ಬರ್ತಾ ಹೋಗ್ಬೇಕಪ್ಪ ಅಂದ್ರೆ AP ಅಲ್ಲಿ ಇರಬೇಕು. ಹಾಗಾದ್ರೆ ಸೊ ಐ ಆಮ್ ಕನ್ಸಿಡರಿಂಗ್, ಸೊ ಡೆಟ್ ಆಫ್ A1, A2, A3 ಕೊಟ್ಟಿದ್ದಾರೆ, ಸೊ A4, A5, A6 ಕೊಟ್ಟಿದ್ದಾರೆ, ಸೊ A7, A8, A9 ಕೊಟ್ಟಿದ್ದಾರೆ. ಹೌದಲ್ವಾ, ದಿಸ್ ಇಸ್ ದ ಡಿಟರ್ಮಿನೆಂಟ್. ಸೊ ಹಾಗಾದ್ರೆ ನಾನೇನ್ ಚೂಸ್ ಮಾಡ್ತೀನಿ, A1 ವ್ಯಾಲ್ಯೂ 1 ಚೂಸ್ ಮಾಡೋಣ, A2 ವ್ಯಾಲ್ಯೂ 2 ಚೂಸ್ ಮಾಡ್ತೀನಿ, 3, 4, 5, 6, 7, 8, 9 ಚೂಸ್ ಮಾಡ್ತೀನಿ. ಯಾಕಪ್ಪ, ಸೊ ಇಲ್ಲಿ 1, 2, 3, 4, 5, 6, 7 and so on 9. ಸೊ ದಿಸ್ ಆರ್ ಇನ್ AP ಅಲ್ವಾ, ಏಕೆ, ಸೊ AP ಇರ್ಬೇಕಂದ್ರೆ ಏನಿರ್ಬೇಕು, ಕಾಮನ್ ಡಿಫರೆನ್ಸ್ ಸೇಮ್ ಇರ್ಬೇಕಲ್ವಾ, 2 - 1 1 ಬರುತ್ತೆ, 3 - 2 1 ಬರುತ್ತೆ, 4 - 3 1 ಬರುತ್ತೆ, 5 - 4 1 ಬರುತ್ತೆ. ಸೊ ಎಲ್ಲದಕ್ಕೂ ಏನಿದೆ, ಕಾಮನ್ ಡಿಫರೆನ್ಸ್ ಸೇಮ್ ಇದೆ. ಹಾಗಾದ್ರೆ ನಾವು ತಗೊಂಡಿರೋದು A1, A2, A3 and so on A9 ಏನಕ್ಕಿದ್ದಾವೆ, ಸೊ ಎಲ್ಲಿದ್ದಾವೆ, ಸೊ AP ಅಲ್ಲಿ ಇದಾವೆ ಅಂತ ಅರ್ಥ ಆಯ್ತು. ನಾವೇನ್ ಮಾಡ್ಬೇಕು ಈಗ, ಇದನ್ನ ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡಬೇಕು. ಹೌದಲ್ವಾ, ನೋಡಿ ಇದನ್ನ ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡಿ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಇಲ್ಲಿ ಒಂದು ಆಪರೇಷನ್ಸ್ ನ ಯೂಸ್ ಮಾಡ್ತಾ ಹೋಗ್ತೀನಿ. ಗೊತ್ತಿದೆ ಅಲ್ವಾ, ಸೊ ಆಪರೇಷನ್ಸ್ ನಾನು ನಿಮಗೆ ಆಲ್ರೆಡಿ ಹೇಳ್ತೀನಿ. ಸೊ ವೆನ್ ಎವರ್, ಸೊ ಇನ್ ಕೇಸ್ ಯಾವ್ದಾದ್ರು ಒಂದು ರೋಗೆ ನಾವು ಸೊ ರೋಗೆ ಆಪರೇಷನ್ ಅಪ್ಲೈ ಮಾಡ್ತಾ ಇದೀವಿ ಅಪ್ಪ ಅಂತಂದ್ರೆ ಈಗಿನ RI goes to ನಾವೇನ್ ಮಾಡಬಹುದು, ಸೊ RI + R - RJ ಮಾಡ್ಕೊಳ್ಬಹುದು, ಯಾವ್ದಾದ್ರು ಅನಾದರ್ ರೋ ಆಗಿರಬಹುದು where I is not equals to J ಆಗಿರ್ತದೆ. ಪ್ಲಸ್ ಆರ್ ಮೈನಸ್ ಆದ್ರೂ ಮಾಡಬಹುದು. ನೆಕ್ಸ್ಟ್ ನಾವೇನ್ ಮಾಡಬಹುದು, ಒಂದು ಕಾನ್ಸ್ಟೆಂಟ್ ನ RI ಗೆ ಮಲ್ಟಿಪ್ಲೈ ಮಾಡ್ಕೊಳ್ಬಹುದು, ಅಥವಾ ಆರ್ ರೋಗೆ ನಾವೇನ್ ಮಾಡಬಹುದು, ಒಂದು ಕಾನ್ಸ್ಟೆಂಟ್ ನ ಏನ್ ಮಾಡಬಹುದು, ಡಿವೈಡ್ ಮಾಡಬಹುದು, ವೇರ್ ಪ್ರೊವೈಡೆಡ್ k is not equals to 0. ಸೊ ಎಲ್ಲಾ ಆಪರೇಷನ್ ನಾವು ರೋ ಆಪರೇಷನ್ ಅದೇ ರೀತಿ ನಾವೇನ್ ಮಾಡಬಹುದು, ಕಾಲಮ್ ಆಪರೇಷನ್ ಎಲ್ಲ ಮಾಡ್ತಾ ಹೋಗ್ಬಹುದು. ನಾನು ಏನ್ ಆಪರೇಷನ್ ಮಾಡ್ತಾ ಹೋಗ್ತೀನಪ್ಪ ಹಂಗಂದ್ರೆ, ಸೊ ಐ ವಿಲ್ ಡೂ ದ ಆಪರೇಷನ್ ಫಾರ್ ದಿಸ್ ಒನ್. ಸೊ ದಿಸ್ 4 ನಾನು ಏನ್ ಆಪರೇಷನ್ ಅಪ್ಲೈ ಮಾಡ್ತೀನಪ್ಪ ಅಂದ್ರೆ ಈಗ ಸೊ R1 ನಾನೇನ್ ಮಾಡ್ತೀನಿ, R2, ಸೊ R2 changes to ನಾನೇನ್ ಮಾಡ್ತೀನಿ, ಎರಡು ಆಪರೇಷನ್ ಮಾಡ್ತೀನಿ, R2 changes to R2 - R1 ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಅಗೇನ್ R3 changes to R3 - R1 ಮಾಡೋಣ, ಏನ್ ಬರುತ್ತೆ ನೋಡೋಣ. ಸೊ ಏನ್ ಬರುತ್ತೆ, therefore determinant is equals to R2 changes to, ಸೊ R2 - R1 ಅಂದ್ರೆ ಏನ್ ಮಾಡ್ತಾ ಹೋಗ್ಬೇಕು, ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ನಾವೇನ್ ಮಾಡ್ತಾ ಹೋಗ್ಬೇಕು, ಸಬ್ಸ್ಟ್ರಾಕ್ಟ್ ಮಾಡ್ತಾ ಹೋಗ್ಬೇಕು. ಸೊ 4 - 1 ನಮಗೆ R2 ಚೇಂಜ್ ಮಾಡ್ತಾ ಇದ್ವಿ, R1 ಹಾಗೆ ಇಟ್ಕೊಳ್ಳೋಣ, ಹಾಗೆ ಬರ್ಕೊಳ್ಳೋಣ. ಈಗ 4 - 1 ಏನಾಗುತ್ತೆ, ನಮಗೆ ಇಲ್ಲಿ 3 ಬರ್ತಾ ಹೋಗ್ತದೆ. ಹೌದಲ್ವಾ, 4 - 1 ಮಾಡಿದ್ರೆ ನಮಗೆ ಏನ್ ಬರ್ತಾ ಹೋಗ್ತದೆ, 3 ಬರ್ತಾ ಹೋಗ್ತದೆ. ಸೊ ನೆಕ್ಸ್ಟ್ ಅಗೇನ್ 5 - 2 ಮಾಡೋಣ, ನಮ್ಗೆ ಏನ್ ಬರ್ತಾ ಹೋಗ್ತದೆ, ಸೊ 3 ಬರ್ತದೆ. ನೆಕ್ಸ್ಟ್ 6 - 3 ಮಾಡಿದ್ರೆ ಏನ್ ಬರ್ತದೆ, 3 ಹೋಗ್ತದೆ. ದಟ್ ಇಸ್ R2 changes to R2 - R1 ಮಾಡ್ತಾ ಇದ್ವಿ ಅಂದ್ರೆ ನಮ್ಗೆ ಏನ್ ಬಂತು, 3 3 3 ಬಂದಿದೆ. ನೆಕ್ಸ್ಟ್ ಅಗೇನ್ ಏನ್ ಮಾಡ್ತೀನಿ, ಅಗೇನ್ ವಿಲ್ ಚೇಂಜಸ್ ಗೋ ಫಾರ್, ಸೊ 7 R3 changes to R3 - R1 ಅಂತ ಮಾಡಿದ್ದೀನಿ. ಹೌದಲ್ವಾ, ಸೊ ಈಗ 7 - 1 ಏನಾಗುತ್ತೆ, 6 ಬರುತ್ತೆ. ನೆಕ್ಸ್ಟ್ 8 - 2 ನಮ್ಗೆ ಏನ್ ಬರ್ತಾ ಹೋಗ್ತದೆ, 6 ಬರುತ್ತೆ. ನೆಕ್ಸ್ಟ್ ಸೊ 9 - 3 ಮಾಡಿದ್ರೆ ನಮ್ಗೆ ಏನ್ ಬರ್ತಾ ಹೋಗ್ತದೆ, 6 ಬರ್ತಾ ಹೋಗ್ತದೆ. ಹಾಗಾದ್ರೆ ಸೊ ನಾನು ಏನ್ ಮಾಡ್ತೀನಿ, ಇದನ್ನ ಡೆಟ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ 0 ಅಂತ ಹೇಳ್ತೀನಿ. ಯಾಕೆ ಅಂದ್ರೆ ನೋಡಿ,
ಇವೆರಡು. ಸೊ ಫಸ್ಟ್ R1 ರೇಷಿಯೋ ಮತ್ತೆ R2 ರೇಷಿಯೋ ಏನಾಗಿದ್ದಾವೆ, ಸೇಮ್ ರೇಷಿಯೋ ಇದಾವೆ. ಇನ್ ಕೇಸ್ ನಾವೇನಾದ್ರು ಸೊ ಇದರಿಂದ 2 ಅನ್ನ ಕಾಮನ್ ಔಟ್ ತಕೊಂಡ್ಬಿಟ್ರೆ ಏನಾಗುತ್ತೆ, 3 3 3 ಆಗುತ್ತೆ. 2 ರೋಸ್ ಐಡೆಂಟಿಕಲ್ ಆಗ್ತಾ ಹೋಗ್ತವೆ. ಹಾಗಾದ್ರೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗುತ್ತೆ, 0 ಆಗುತ್ತೆ. ಗೊತ್ತಾಗ್ತಿಲ್ವಾ? ಸೊ ಇನ್ ಕೇಸ್ ಏನಾದ್ರು ಆರ್ ಇನ್ ಸೊ ಸೇಮ್ ರೇಷಿಯೋ ಇದ್ದಾವೆ, ಸೇಮ್ ರೇಷಿಯೋ ಇದ್ದಾಗ ಏನಾಗುತ್ತೆ, ಡಿಟರ್ಮಿನೆಂಟ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು 0 ಆಗುತ್ತೆ. ಹಾಗಾದ್ರೆ ನಾವು ತಗೊಂಡಿರುವಂತಹ ವ್ಯಾಲ್ಯೂ 1 2 3 4 5 6 7 8 9. ಸೊ ಈ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಯ್ತು, 0 ಆಯ್ತು. ಹಾಗಾದ್ರೆ ಈ ಆಪ್ಷನ್ ನೋಡ್ಕೊಳ್ಳೋಣ. ಸೊ ಆಪ್ಷನ್ ನಮಗೆ ಏನ್ ಕೊಟ್ಟಿದ್ದಾರೆ, 1 ಕೊಟ್ಟಿದ್ದಾರೆ. ಆಪ್ಷನ್ ಬಿ ಏನ್ ಕೊಟ್ಟಿದ್ದಾರೆ, 9/2 ಆಫ್ A1 ಪ್ಲಸ್ A9 ಕೊಟ್ಟಿದ್ದಾರೆ. ಸಿ ಕೊಟ್ಟಿದ್ದಾರೆ A1 ಪ್ಲಸ್ A9 ಕೊಟ್ಟಿದ್ದಾರೆ. ಆಪ್ಷನ್ ಡಿ ಕೊಟ್ಟಿದ್ದಾರೆ log E ಕೊಟ್ಟಿದ್ದಾರೆ. ಹಾಗಾದ್ರೆ ನೋಡೋಣ. ಸೊ ವಿಲ್ ಗೋ ಫಾರ್ ಆಪ್ಷನ್ ಡಿ ಹೋಗೋಣ. ಸೊ ಏನ್ ಕೊಟ್ಟಿದ್ದಾರೆ, ಲಾಗ್ ಇ ಆಫ್, ನೋಡಿ ಲಾಗ್ ಇ ಆಫ್ ಈ ವ್ಯಾಲ್ಯೂ ಏನ್ ನಮಗೆ 1 ಬರ್ತಾ ಹೋಗಿದೆ. ಸೊ ಲಾಗ್ 1 ವ್ಯಾಲ್ಯೂ ಏನಾಗುತ್ತೆ, ನಮಗೆ 0 ಆಗುತ್ತೆ. ಹಾಗಾದ್ರೆ ಯಾವ್ದು ಕರೆಕ್ಟ್ ಆಗುತ್ತೆ, ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ ಈ ಡಿಟರ್ಮಿನೆಂಟ್ ವ್ಯಾಲ್ಯೂ ಯಾಕೆ ಈಕ್ವಲ್ ಟು 0 ಆಯ್ತು ಅಂದ್ರೆ, ಇವೆರಡು ರೇಷಿಯೋನ ನೋಡಿದಾಗ, ಸೊ ಇವೆರಡು ರೋನ ನೋಡಿದಾಗ ಸೇಮ್ ರೇಷಿಯೋದಲ್ಲಿ ಇದಾವೆ. ಅಂದ್ರೆ ನಾವ್ ಇನ್ ಕೇಸ್ ಇದನ್ನ 2 ಅನ್ನ ಕಾಮನ್ ಔಟ್ ತಕೊಂಡ್ರೆ ಇದನ್ನ 6 ಹೆಂಗ್ ಬರೀಬಹುದು, 3 2s 3 2s 3 2s 6 ಅಂತ ಬರೀಬಹುದು. 2 ನ ನಾವೇನ್ ಮಾಡಬಹುದು, ಈ ರೋ ಇಂದನೇ ಕಾಮನ್ ಔಟ್ ತಕೊಳ್ಬಹುದು. ಅವಾಗ 3 3 3 3 ಆಗುತ್ತೆ, ಸೇಮ್ ರೋ ಐಡೆಂಟಿಕಲ್ ಆಗುತ್ತೆ. ಸೊ ಹೆನ್ಸ್ ಡಿಟರ್ಮಿನೆಂಟ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು 0 ಆಗ್ತಾ ಹೋಗ್ತದೆ. ಹಾಗಾದ್ರೆ ನಮಗೆ ಏನಾಯ್ತು, ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ we'll move to the next question. If d is equals to, if d is equals to ಕೊಡ್ತಾರೆ 1 1 1 again 1 1 plus x 1 1 1 1 plus y ಕೊಟ್ಟಿದ್ದಾರೆ, then for x is not equal to 0, y is not equal to 0, then d is ಆಪ್ಷನ್ ಏನ್ ಕೊಡ್ತಾರೆ, ಡಿವಿಸಿಬಲ್ ಬೈ ಎಕ್ಸ್ ಬಟ್ ನಾಟ್ ವೈ ಅಂತ ಹೇಳ್ತಾರೆ. ಡಿವಿಸಿಬಲ್ ಬೈ ವೈ ಬಟ್ ನಾಟ್ ಎಕ್ಸ್ ಅಂತ ಹೇಳ್ತಾರೆ. ಡಿವಿಸಿಬಲ್ ಬೈ ನೈದರ್ ಎಕ್ಸ್ ನಾರ್ ವೈ, ಡಿವಿಸಿಬಲ್ ಬೈ ಬೋತ್ ಎಕ್ಸ್ ಅಂಡ್ ವೈ ಅಂತ ಹೇಳ್ತಾರೆ. ಹಾಗಾದ್ರೆ ಏನಂತ ಅರ್ಥ, ನಮಗೆ ಈ ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡ್ಲೇಬೇಕಲ್ವಾ. ಸೊ ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡಿದ್ರೆ ನಮಗೆ ಏನ್ ಗೊತ್ತಾಗುತ್ತೆ, ಸೊ ಬಂದಿರುವಂತ ಔಟ್ಪುಟ್ ಇಂದ ನಾವೇನ್ ಮಾಡ್ಬೋದು, ಐದರ್ ಡಿವೈಡ್ ಆಗುತ್ತೋ ಇಲ್ವೋ ಅಂತ ಕನ್ಕ್ಲೂಡ್ ಮಾಡ್ತಾ ಹೋಗ್ಬೋದು. ನಮಗೆ ಕೊಟ್ಟಿದ್ದಾರೆ ಸೊ ಡಿ ಇಸ್ ಈಕ್ವಲ್ಸ್ ಟು 1 1 1, ಸೊ 1 1 ಪ್ಲಸ್ ಎಕ್ಸ್ 1 ಅಗೇನ್ 1 1 1 ಪ್ಲಸ್ ವೈ ಆಗುತ್ತೆ. ಸೊ ಅಗೇನ್ ನಾನು ಏನ್ ಮಾಡ್ತಾ ಹೋಗ್ತೀನಿ, ಇದನ್ನ ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ಕೊಂತ ಕುತ್ಕೊಳಕ್ ಹೋಗಲ್ಲ. ಸೊ ಜಸ್ಟ್ ನೋಡಿ ನಾನೇ ಮಾಡ್ಬಿಡ್ತೀನಿ. ಸೊ ಯಾವ ರೋ ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ 0 ಬರಂಗ್ ಮಾಡ್ಕೋಬೇಕು, ಅಷ್ಟು ಆಪರೇಷನ್ ನ ಅಪ್ಲೈ ಮಾಡ್ತಾ ಹೋಗ್ತೀನಿ. ಸೊ ನಾನು ಈಗ ಏನ್ ಮಾಡ್ತೀನಿ, ಸೊ R2 ಚೇಂಜಸ್ ಟು R2 ಮೈನಸ್ R1 ಮಾಡ್ಕೊಳ್ತೀನಿ. ಯಾಕಂದ್ರೆ ನೋಡಿ 1 ಮೈನಸ್ 1 0 ಆಗ್ಬಿಡ್ತದೆ. ನೆಕ್ಸ್ಟ್ ಅಗೇನ್ R3 ಚೇಂಜಸ್ ಟು ಏನ್ ಮಾಡ್ಕೊಳ್ಳೋಣ, R3 ಮೈನಸ್ ಏನ್ ಮಾಡ್ಕೊಳ್ಳೋಣ, R1 ಮಾಡ್ಕೊಳ್ಳೋಣ. ಅಗೇನ್ therefore d is equals ಏನಾಗ್ಬಿಡ್ತದೆ, 1 1 1 ಇರೋದ್ರಿಂದ ಸೊ 1 ಮೈನಸ್ 1 ಏನಾಗುತ್ತೆ, 0 ಅದಲ್ವಾ. ಸೊ ನೆಕ್ಸ್ಟ್ ಏನಾಗುತ್ತೆ, ಈಗ 1 ಪ್ಲಸ್ ಎಕ್ಸ್ ಮೈನಸ್ 1 ಮೈನಸ್ 1 ಪ್ಲಸ್ 1 0, ವಿ ಗೆಟಿಂಗ್ ಎಕ್ಸ್. ನೆಕ್ಸ್ಟ್ 1 ಮೈನಸ್ 1 ಏನಾಗುತ್ತೆ, 0. ನೆಕ್ಸ್ಟ್ ಏನಾಗುತ್ತೆ, 1 ಮೈನಸ್ 1 ವಿ ಗೆಟಿಂಗ್ 0, ಅಗೇನ್ 1 ಮೈನಸ್ 1 ವಿ ಗೆಟಿಂಗ್ 0, ಅಗೇನ್ 1 ಪ್ಲಸ್ ವೈ ಮೈನಸ್ 1 ಏನಾಗುತ್ತೆ, ವೈ ಬರ್ತಾ ಹೋಗ್ತದೆ. ಸೊ ದಿಸ್ ದ ಡಿಟರ್ಮಿನೆಂಟ್. ಇದನ್ನ ನಾವೇನ್ ಮಾಡ್ತಾ ಹೋಗೋಣ, ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗೋಣ. ಅಲಾಂಗ್ ಏನ್ ಮಾಡ್ತೀನಿ ನಾನು, ಫಸ್ಟ್ ಕಾಲಮ್ ಇಂದ ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತೀನಿ. ನೋಡಿ ಎಷ್ಟು ಸಿಂಪಲ್ ಆಗಾಯ್ತು. therefore d is equals ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಏನಾಗುತ್ತೆ, x ಇಂಟು y ಆಗುತ್ತೆ. ಹೌದಲ್ವಾ. ಫಸ್ಟ್ ರೋ ಇಂದ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತೀನಿ, ಸಾರಿ ಫಸ್ಟ್ ಕಾಲಮ್ ಇಂದ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತೀನಿ. 1 ಇಂಟು ಏನ್ ಮಾಡ್ತೀನಿ, ಎಕ್ಸ್ ಇಂಟು ವೈ ಮಾಡ್ತೀನಿ. ನೆಕ್ಸ್ಟ್ 0 ಇಂಟು 0 ಆಗ್ಬಿಡ್ತೀನಿ. ನೆಕ್ಸ್ಟ್ 0 ಇಂಟು ಎನಿಥಿಂಗ್ 0, 0 ಇಂಟು ಎನಿಥಿಂಗ್ 0. ಹಾಗಾದ್ರೆ ಡಿ ವ್ಯಾಲ್ಯೂ ಏನ್ ಬಂತು, ಎಕ್ಸ್ ಇಂಟು ವೈ ಬಂತು. ಹಾಗಾದ್ರೆ ನಾವ್ ಇದು ನೋಡಿದ ಕೂಡಲೇ ಈ ಆಪ್ಷನ್ ಏನಾಗುತ್ತೆ, ಹಾಗಾದ್ರೆ ಇದೇನಾಗುತ್ತೆ, ಬೋತ್ ಡಿವಿಸಿಬಲ್ ಬೈ ಎಕ್ಸ್ ಅಂಡ್ ವೈ ಅಲ್ವಾ. ಹಾಗಾದ್ರೆ ಆಪ್ಷನ್ ಆಗುತ್ತೆ, ಸೊ ದಿಸ್ ಇಸ್ ಡಿವಿಸಿಬಲ್ ಬೈ, ಸೊ ಬೋತ್ ಏನಿದೆ ಎಕ್ಸ್ ಅಂಡ್ ವೈ ಆಗುತ್ತೆ. ನೋಡಿ ನೀವು ಇಲ್ಲದೆ ಇದ್ರೆ ಏನ್ ಮಾಡ್ಬೇಕಾಗತ್ತೆ, ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಸಾಲ್ವ್ ಮಾಡ್ಬೇಕಾಗತ್ತೆ. ಸೊ ಅದು ಟೈಮ್ ಹಿಡಿತಾ ಹೋಗುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕಪ್ಪ, ಈ ರೀತಿಯಂತ ಆಪರೇಷನ್ ಯೂಸ್ ಮಾಡ್ಕೋಬೇಕು. ನಾವ್ ಹೆಂಗ್ ಆಪರೇಷನ್ ಯೂಸ್ ಮಾಡ್ಕೋಬೇಕಪ್ಪ, ನೋಡ್ಕೋಬೇಕು ಎಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ 0 ಬರ್ಲಿಕ್ಕೆ ಆಗುತ್ತೋ. ಸೊ ನಾನೇನ್ ಮಾಡ್ತೀನಿ, ಈಗ ಇದನ್ನ 0 ಮಾಡ್ಕೋಬಹುದು. ಹೆಂಗೆ, ಇವೆರಡನ್ನ ಮೈನಸ್ ಮಾಡೋದ್ರಿಂದ. ಅವಾಗ ಏನಾಗುತ್ತೆ, R2 ಚೇಂಜಸ್, ನಾವ್ ಯಾವ ಆಪರೇಷನ್, ಯಾವ ರೋಗೆ ಆಪರೇಷನ್ ಅಪ್ಲೈ ಮಾಡ್ತಾ ಅದನ್ನ ಬರ್ಕೋಬೇಕು. R2 ಏನ್ ಆಪರೇಷನ್ ಮಾಡ್ತಾ ಇದೀವಿ, R2 ಮೈನಸ್ R1 ಮಾಡ್ತಾ ಇದ್ವಿ. ನೆಕ್ಸ್ಟ್ R3 ಚೇಂಜಸ್ ಏನ್ ಮಾಡ್ತೀನಿ, R3 ಮೈನಸ್ R1 ಮಾಡ್ತೀನಿ. ಹಾಗೆ ಏನಾಗುತ್ತೆ, 1 ಮೈನಸ್ 1 ಕೂಡ ಏನಾಗುತ್ತೆ, 0 ಆಗುತ್ತೆ. 0 ಇದೆ ಅಲ್ವಾ. ಸೊ ಹಾಗಾಗಿ ನಮಗೆ ಡಿ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನ್ ಬಂತು, ಎಕ್ಸ್ ವೈ ಬಂದಿದೆ. ಹಾಗಾದ್ರೆ ನಾವೇನ್ ಮಾಡ್ಬೋದು, ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಯಾಕಂದ್ರೆ ಇದು ಬೋತ್ ಆರ್ ಡಿವಿಸಿಬಲ್ ಏನಾಗುತ್ತೆ, ಎಕ್ಸ್ ಇಂಟು ವೈ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್, ಇಫ್ ಎಕ್ಸ್ ವೈ ಝೆಡ್ ಬಿಲಾಂಗ್ಸ್ ಟು ಆರ್, ದೆನ್ ದ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಏನ್ ಕೊಡ್ತಾರೆ, 5x plus 5 to the power minus x whole square. Again second first row second element, 5x minus 5 minus x whole square 1, again 6x plus 6 to the power of minus x whole square
second. Next another 6x, 6 to the power x minus 6 minus x to the power 2. Again 1. Again last row ali 7, 7 to the power x plus 7 to the power minus x whole square. Again 7 to the power x minus 7 to the power minus x whole square 1 ಇದ್ದಾರೆ. ಅಬ್ಬಬ್ಬಾ. ಸೊ ಈ ರೀತಿ ಡಿಟರ್ಮಿನೆಂಟ್ ಕೊಟ್ಟಿದ್ದಾರೆ. ನಾವು ಹೇಗಪ್ಪ ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ಬೇಕು, ಹೆಂಗೆ ನಾವು ಸೊಲ್ಯೂಷನ್ ಫೈಂಡ್ ಮಾಡ್ಕೋಬಹುದು ನೋಡಿ. ಸಿಂಪಲ್, ಬಹಳ ಸಿಂಪಲ್ ಈ ಪ್ರಾಬ್ಲಮ್ ಸಾಲ್ವ್ ಮಾಡಿ, ಸಿಂಪಲ್ ಆಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ನೋಡಿ ಏನ್ ಕೊಟ್ಟಿದ್ದಾರೆ, ಎಕ್ಸ್ ವೈ ಝೆಡ್ ಬಿಲಾಂಗ್ಸ್ ಟು ರಿಯಲ್ ನಂಬರ್ ಅಂತ ಹಿಂಟ್ ಹೇಳ್ತಿದ್ದಾರೆ. ಸೊ ದಟ್ ಐ ವಿಲ್ ಚೂಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0. ನಾನು ಏನ್ ಮಾಡ್ತೀನಿ, ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ಡಿಟರ್ಮಿನೆಂಟ್ ತಗೊಳ್ಳೋಣ. ಈಗ 5 ಟು ದಿ ಪವರ್ 0 1 ಬರ್ತದೆ. ಅಗೇನ್ 5 ಟು ದಿ ಪವರ್ ಆಫ್ ಮೈನಸ್ 0 0 1 ಪ್ಲಸ್ 1 ಏನಾಗುತ್ತೆ, ಸೊ 2 ಬರ್ತದೆ. ಅಂದ್ರೆ ನಾವೇನ್ ಬರೀಬಹುದನ್ನ, ಸೊ ಅಗೇನ್ ವಿ ಕ್ಯಾನ್ ರೀಡ್ ಇಟ್ ಆಸ್ 2 ಸ್ಕ್ವೇರ್ ಅಂತ ಬರೀಬಹುದು. ಹಾಗೆ ಏನ್ ಮಾಡೋಣ, 1 ಟು ದಿ ಪವರ್ 0 ಸಾರಿ 5 ಟು ದಿ ಪವರ್ 0 1 5 minus 5 to the power of 0 1 1 minus 1 0. So 0 whole square ಏನಾಗುತ್ತೆ, 0 ಬರ್ತಾ ಹೋಗುತ್ತೆ. ಹೌದಲ್ವಾ. ಸೊ ನೆಕ್ಸ್ಟ್ ಅಗೇನ್ ಏನ್ ಮಾಡ್ತಾವಣ, 1 ಅನ್ನ ಆಸ್ ಇಟ್ ಇಸ್ ಆಗಿ ಬರೋಣ. ನೆಕ್ಸ್ಟ್ ಈಗ 6 to the power 0 plus 6 to the power of minus 0. So 1 plus 1 ಏನಾಗುತ್ತೆ 2 ಆಗುತ್ತೆ. ಸೊ ಇಲ್ಲಿ ಬರುತ್ತೆ 2 ಸ್ಕ್ವೇರ್ ಬರ್ತಾ ಹೋಗ್ತದೆ. ಅಗೇನ್ ಇಲ್ಲಿ ಏನಾಗುತ್ತೆ, ಸೇಮ್ ವ್ಯಾಲ್ಯೂ 0 1 ಬರ್ತದೆ. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ, ಸೊ ಅಗೇನ್ 7 to the power 0 plus 7 to the power of minus 0. So 0 plus 0 1. So 1 plus 1 ಏನಾಗುತ್ತೆ 2 ಆಗುತ್ತೆ. ಅಗೇನ್ ನಮಗೆ ಏನ್ ಬರ್ತಾ ಹೋಗ್ತದೆ ಇಲ್ಲಿ 2 ಸ್ಕ್ವೇರ್ ಆಗುತ್ತೆ. ಸೊ 0 ನಮಗೆ ಏನ್ ಬರ್ತಾ ಹೋಗ್ತದೆ, 1 ಬರ್ತಾ ಹೋಗ್ತದೆ. ಹಾಗಾದ್ರೆ ನಾ ಇನ್ ಕೇಸ್ ಏನಾದ್ರೂ ಡಿಟರ್ಮಿನೆಂಟ್ ಅನ್ನ ಸೊ ಸೆಕೆಂಡ್ ಕಾಲಮ್ ಇಂದ ಎಕ್ಸ್ಪ್ಯಾಂಡ್ ಮಾಡ್ಬಿಟ್ರೆ ದ ವ್ಯಾಲ್ಯೂ ಮಸ್ಟ್ ಬಿ ಈಕ್ವಲ್ ಆಗುತ್ತೆ 0 ಆಗುತ್ತೆ. ನೋಡಿ ಸಿಂಪಲ್, ಒಂದೇ ಒಂದು ಸ್ಟೆಪ್ ಅಲ್ಲಿ ಆನ್ಸರ್ ಬರ್ತಾ ಹೋಯ್ತು. ನೀವು ಅಬ್ಸರ್ವ್ ಮಾಡ್ಬೇಕು ಏನ್ ಕೊಟ್ಟಿದ್ದಾರೆ ಅಲ್ಲಿ, ಎಕ್ಸ್ ವೈ ಝೆಡ್ ಬಿಲಾಂಗ್ಸ್ ಟು ಆರ್ ಅಂತ ಹೇಳಿದ್ರೆ ದೆನ್ ದ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ ಎಕ್ಸ್ ಅನ್ನೋದು ಎನಿ ವೇರಿಯಬಲ್, ವಿ ಕ್ಯಾನ್ ಚೂಸ್ ಎನಿ ರಿಯಲ್ ನಂಬರ್ಸ್. ಸೊ ಐ ವಿಲ್ ಚೂಸ್ ಫಾರ್ ಮೈ ಕ್ಯಾಲ್ಕುಲೇಷನ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಚೂಸ್ ಮಾಡ್ಕೊಳ್ತೀವಿ. ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಚೂಸ್ ಮಾಡ್ಕೊಂಡಾಗ ನಮಗೆ ಏನಂತು 2 ಸ್ಕ್ವೇರ್ 0 1 2 ಸ್ಕ್ವೇರ್ 0 1 2 ಸ್ಕ್ವೇರ್ 0 1. ಅಲಾಂಗ್ ನಾನು ಏನ್ ಮಾಡ್ತಾ ಹೋಗ್ತೀನಿ, ಸೆಕೆಂಡ್ ಕಾಲಮ್ ಇಂದ ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡ್ಕೊಂಡ್ರೆ 0 ಬಂದ್ಬಿಡ್ತದೆ. ಅಂದ್ರೆ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ, ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಒನ್, the value of the determinant ಕೊಟ್ಬಿಟ್ಟಿದ್ದಾರೆ ನೋಡಿ, ಹೆಂಗ್ ಕೊಟ್ಟಿದ್ದಾರೆ 1 0 0 0 0 2 2 0 0 0 4 4 3 0 0 5 5 5 4 0 6 6 6 5 ಕೊಟ್ಟಿದ್ದಾರೆ. ಹಾಗಾದ್ರೆ ನೋಡಿ ಡಿಟರ್ಮಿನೆಂಟ್ ಆಫ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅಗೇನ್ ಏನಾಗಿರ್ತದೆ, ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಆಗಿರ್ತದೆ ಅಂತ ಹೇಳ್ತೀನಿ. ಅಂದ್ರೆ ಏನ್ ಮಾಡ್ಕೋಬೇಕು, ಡಿಟರ್ಮಿನೆಂಟ್ ಅದನ್ನ ಎಕ್ಸ್ಪೆಂಡ್ ಮಾಡ್ಕೊಳ್ಳಿಕ್ಕೆ ಡಯಾಗ್ನಲ್ ಎಲಿಮೆಂಟ್ಸ್ ನ ಪ್ರಾಡಕ್ಟ್ ಮಾಡ್ತು, ದಟ್ ಇಸ್ ದ ಡಿಟರ್ಮಿನೆಂಟ್ ಅಂತ ಹೇಳಿದೀನಿ. ಅಲ್ವಾ. ನಮಗೆ ಏನ್ ಕೊಡ್ತೀರಿ ಇಲ್ಲಿ, ಸೊ ಲೋ ಆರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ನ ಡಿಟರ್ಮಿನೆಂಟ್ ನ ಫೈಂಡ್ ಮಾಡಿ ಅಂತ ಹೇಳಿದರೆ ಸಿಂಪಲ್ ಆಗಿ, ಹೌದಲ್ವಾ. ಸೊ ಡಿಟರ್ಮಿನೆಂಟ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಫಾರ್ ಡೆಲ್ಟಾ ಇಸ್ ಈಕ್ವಲ್ ನಾವೇನ್ ಬರೀಬಹುದು, ಸೊ ಈ ಲೀಡಿಂಗ್ ಡಯಾಗ್ನಲ್ ಎಲಿಮೆಂಟ್ಸ್ ಎಲ್ಲ ಅದು ನಾವೇನ್ ಮಾಡ್ತಾ ಪ್ರಾಡಕ್ಟ್ ಮಾಡ್ತಾ ಹೋಗ್ಬೇಕು. ಏನಿದೆ 1 ಇಂಟು 2 ಇಂಟು ಸೊ 3 ಇಂಟು 4 ಇಂಟು 5 ಅಂತ ಬರೀಬಹುದು. ಹಾಗಾದ್ರೆ ಸೊ ಇದನ್ನ ಹೆಂಗ್ ಬರೀಬಹುದು, 1 ಇಂಟು 2 ಇಂಟು 3 ಇಂಟು 4 ಇಂಟು 5 ಬರೀಬಹುದು. ಹಾಗಾದ್ರೆ ಇದನ್ನ ಹೆಂಗ್ ಬರೀಬಹುದು, 5 ಫ್ಯಾಕ್ಟೋರಿಯಲ್ ಅಂತ ಬರೀಬಹುದು. ಬೇರೆ ಏನಾಯ್ತು, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಸರ್. Okay, so next one. So if x, y, z are all different and not equals to 0, and the determinant of 1 plus x 1 1 1 1 plus y 1 1 1 1 plus z is equals to 0, then the value of x inverse plus y inverse plus z inverse is equals to ಅಂತ ಹೇಳ್ತಿದೆ. ನೋಡಿ ನಾವು ಇದನ್ನ ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡಿ ಸಿಂಪ್ಲಿಫೈ ಮಾಡ್ತಾ ಕೂತ್ಕೊಂಡ್ರು ಕೂಡ ಸೊ ಆನ್ಸರ್ ಬಂದೇ ಬರುತ್ತೆ. ಬಟ್ ಅದೇನಾಗುತ್ತೆ, ಟೈಮ್ ಹಿಡಿಯುತ್ತೆ. ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ನಾನು ಏನ್ ಮಾಡ್ಕೊಳ್ತೀನಪ್ಪ, ಸೊ ಏನ್ ಕೊಟ್ಟಿದ್ದಾರೆ, ಲೆಟರ್ ಡೆಲ್ಟಾ ಇಸ್ ಈಕ್ವಲ್ಸ್ ಟು 1 ಪ್ಲಸ್ ಎಕ್ಸ್ 1 1 ಬರ್ಕೊಳ್ಳೋಣ. 1 ಪ್ಲಸ್ ಎಕ್ಸ್ 1 1 1 1 ಪ್ಲಸ್ ವೈ 1 1 1 1 ಪ್ಲಸ್ ಎಟ್ ಅಂತ ಬರ್ಕೊಳ್ಳೋಣ. ಸೊ ಏನ್ ಮಾಡ್ತಾ ಹೋಗ್ತೀನಿ, ಈ ವ್ಯಾಲ್ಯೂನ ನಾವೇನ್ ಮಾಡ್ತಾ ಹೋಗೋಣ, 0 ಮಾಡ್ಕೊಳಕ್ ಟ್ರೈ ಮಾಡೋಣ. ಈ ವ್ಯಾಲ್ಯೂನ 0 ಮಾಡ್ಕೊಟ್ರೆ ಟ್ರೈ ಆಗತ್ತಾ ನೋಡ್ಕೊಳ್ಳೋಣ. ಇಲ್ಲಪ್ಪ ಅಂದ್ರೆ ನಾವ್ ಏನ್ ಆಪರೇಷನ್ ಅಪ್ಲೈ ಮಾಡಬಹುದು. ಸೊ ಇನ್ ಕೇಸ್ ಏನಾದ್ರೂ ಆಪರೇಷನ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, R1 ಚೇಂಜಸ್ ಟು R1 ಮೈನಸ್ R2 ಮಾಡ್ಕೊಳ್ಳೋಣ. ಏನಾಗುತ್ತೆ, ಈ ಟರ್ಮ್ 0 ಆಯ್ತು. ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿನೂ ಒಂದು ಟರ್ಮ್ 0 ಆಗುತ್ತೆ. ನಮಗೆ ಏನಾಗುತ್ತೆ, ಸಿಂಪ್ಲಿಫಿಕೇಶನ್ ಈಸಿ ಆಗುತ್ತೆ. ಸೊ ಏನ್ ಮಾಡ್ತಾ ಹೋಗೋಣ, ಸೊ R2 ಚೇಂಜಸ್ ಟು R2 ಮೈನಸ್ R1 ಮಾಡ್ಕೊಳ್ಳೋಣ. ಅಗೇನ್ R3 changes to R3 minus R1 ಮಾಡ್ಕೊಳ್ಳೋಣ. ಹಾಗಾದ್ರೆ ಏನಾಗುತ್ತೆ, therefore that is equals to, so first row elements ಹಾಗೆ ಇಟ್ಕೊಳ್ಳೋಣ 1 1. ಸೊ ಈಗ R2 minus R1 ಮಾಡ್ತಾ ಇದ್ದೀನಿ. R2 ಅಂದ್ರೆ ಏನಿದೆ 1 minus of
1 ಪ್ಲಸ್ ಎಕ್ಸ್ ಆಗುತ್ತೆ. ಹಂಗಾರೆ ಏನಾಗುತ್ತೆ ಮೈನಸ್ ಒನ್. ಸೊ ಏನ್ ಬರ್ತದೆ 1 ಮೈನಸ್ ಆಫ್ ಮೈನಸ್ ಒನ್ ಮೈನಸ್ ಎಕ್ಸ್ ಬರುತ್ತೆ. ಪ್ಲಸ್ ಒನ್ ಮೈನಸ್ ಒನ್ ಕ್ಯಾನ್ಸಲ್ ಆದ್ರೆ ನಮ್ಗೆ ಏನ್ ಬರ್ತಾ ಹೋಗ್ತದೆ ಮೈನಸ್ ಎಕ್ಸ್ ಬರುತ್ತೆ. ಹಾಗೆ ಇಲ್ಲೇನಿದೆ 1 ಪ್ಲಸ್ ವೈ ಮೈನಸ್ ಒನ್ ಪ್ಲಸ್ ಒನ್ ವೈ ಮೈನಸ್ ಒನ್ ಕ್ಯಾನ್ಸಲ್ ಆಗುತ್ತೆ. ನಮಗೆ ಏನ್ ಬರ್ತದೆ ಇಲ್ಲಿ ಸೊ ವಿ ಗೆಟಿಂಗ್ ವೈ ಬರ್ತದೆ. ನೆಕ್ಸ್ಟ್ 1 ಮೈನಸ್ ಒನ್ ಮಾಡಿದ್ರೆ ಏನಾಗುತ್ತೆ 0 ಬರುತ್ತೆ. ನೆಕ್ಸ್ಟ್ ಹಾಗೆ ಏನ್ ಮಾಡೋಣ ಸೊ 1 ಮೈನಸ್ ಆಫ್ ಹಾಗೆ ನಮಗೆ ಮಾಡಿದ್ರೆ ಏನ್ ಬರ್ತದೆ ಇಲ್ಲಿ ಮೈನಸ್ ಎಕ್ಸ್ ಬರ್ತದೆ ಅದಲ್ವಾ. ನೆಕ್ಸ್ಟ್ 1 ಮೈನಸ್ ಒನ್ ಮಾಡಿದ್ರೆ ನಮ್ಗೆ ಏನ್ ಬರ್ತದೆ 0 ಬರ್ತಾ ಹೋಗ್ತದೆ. ಹಾಗಾದ್ರೆ ನೆಕ್ಸ್ಟ್ ಸೊ ಏನ್ ಮಾಡ್ತಾ ಹೋಗಿ ಸೊ 1 ಪ್ಲಸ್ ಝೆಡ್ ಮೈನಸ್ ಒನ್ ಮಾಡ್ತಾ ಹೋಗೋಣ. ಏನಾಗುತ್ತೆ ನಮಗೆ ಝೆಡ್ ಬರ್ತಾ ಹೋಗ್ತದೆ. ಹಾಗಾದ್ರೆ ನಮ್ಗೆ ಇಲ್ಲಿ ಏನಾಯ್ತು 1 2 ಟರ್ಮ್ಸ್ ನಮ್ಗೆ ಏನಾಗ್ತಾ ಹೋಯ್ತು 0 ಬರ್ತಾ ಹೋಯ್ತು. ಹೀಗೆ ನಾವೇನ್ ಮಾಡ್ತಾ ಹೋಗೋಣ ಇನ್ನು ಆಪರೇಷನ್ ಅಪ್ಲೈ ಮಾಡಿದ್ರೆ ಇನ್ನೂ 0 ಆಗ್ತಾ ಹೋಗ್ತೇವೆ. ಸೊ ಅದನ್ನ ಅವಾಯ್ಡ್ ಮಾಡಿ ನಾವೇನ್ ಮಾಡ್ತಾ ಹೋಗ್ತೀನಿ ಅಂದ್ರೆ ನಾ ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡ್ಕೊಂಡ್ಬಿಡೋಣ. ಡಿಟರ್ಮಿನೆಂಟ್ ನಾವೇನ್ ಮಾಡೋಣ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗೋಣ. ಯಾವ್ದ್ರಿಂದ ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಹೋಗೋಣ ಸೊ ಸೆಕೆಂಡ್ ಕಾಲಮ್ ಇಂದ ಆದ್ರೆ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗೋಣ. ಅದು ನಾವೇನ್ ಮಾಡೋಣ ಫಸ್ಟ್ ರೋ ಇಂದ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗೋಣ. ಸೊ ಈಸಿ ಆಗ್ತಾ ಹೋಗುತ್ತೆ. ಸೊ 1 ಪ್ಲಸ್ ಎಕ್ಸ್ ಆಫ್ ಸೊ ವೈ ಇಂಟು ಝೆಡ್ ಏನಾಗುತ್ತೆ ನಮಗೆ ವೈ ಝೆಡ್ ಬರ್ತಾ ಹೋಗುತ್ತೆ. 0 ಇಂಟು 0 ಆಗುತ್ತೆ. ನೆಕ್ಸ್ಟ್ ಮೈನಸ್ ಸೊ ನಾನೇನ್ ಮಾಡ್ತೀನಿ ಮೈನಸ್ ಒನ್ ಆಫ್ ಈಗ ಏನ್ ಮಾಡ್ತೀನಿ ಇದು ಕ್ಲೋಸ್ ಆಗುತ್ತೆ. ಸೊ ನಮಗೆ ಏನ್ ಬರ್ತದೆ ಮೈನಸ್ ಝೆಡ್ ಎಕ್ಸ್ ಬರ್ತಾ ಹೋಗ್ತದೆ ಹೌದಲ್ವಾ. ನೆಕ್ಸ್ಟ್ ಪ್ಲಸ್ ಒನ್ ಆಫ್ ಇದು ಮಾಡ್ಕೊಂಡು ತಗೋಣ. ಸೊ ಪ್ಲಸ್ ಒನ್ ಅನ್ನ ಕ್ಲೋಸ್ ಮಾಡ್ಕೊಂಡಾಗ ಸೊ ನಮಗೆ ಏನಾಗುತ್ತೆ ಮೈನಸ್ ಎಕ್ಸ್ ಇಂಟು 0 0 ಮೈನಸ್ ಇಂಟು ಮೈನಸ್ 0 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ನಮ್ಗೆ ಏನ್ ಬರ್ತಾ ಹೋಗ್ತದೆ ಎಕ್ಸ್ ವೈ ಇಸ್ ಈಕ್ವಲ್ಸ್ ಟು 0. ಸೊ ಇದನ್ನ ಮಲ್ಟಿಪ್ಲೈ ಮಾಡ್ಕೊಂಡಾಗ ನಮಗೆ ಏನ್ ಬರುತ್ತೆ ವಿ ಗೆಟಿಂಗ್ ಸೊ ಏನಾಗುತ್ತೆ ಅವರೇ ಕೊಟ್ಟಿದ್ರೆ ಈಕ್ವಲ್ಸ್ ಟು 0 ಅಂತ ಬರ್ಕೊಳ್ಳೋಣ ಈಕ್ವಲ್ಸ್ ಟು 0 ಅಂತ ಹೇಳಿ. ಸೊ ದಿಸ್ ಇಂಪ್ಲೈಸ್ ಸೊ 1 ಪ್ಲಸ್ ಇದನ್ನ ಮಲ್ಟಿಪ್ಲೈ ಮಾಡ್ತಾ ಹೋದ್ರೆ ಏನಾಗುತ್ತೆ ಸೊ ಎಕ್ಸ್ ವೈ ಝೆಡ್ ಸೊ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ. ಸೊ ವಿ ಕ್ಯಾನ್ ರಿಅರೇಂಜ್ಮೆಂಟ್ ಮಾಡ್ತೀನಿ ಎಕ್ಸ್ ವೈ ಪ್ಲಸ್ ವೈ ಝೆಡ್ ಮೈನಸ್ ಇಂಟು ಮೈನಸ್ ಪ್ಲಸ್ ಝೆಡ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಆಗ್ತಾ ಹೋಗ್ತದೆ. ಹಾಗಾದ್ರೆ ಸೊ ಏನ್ ಮಾಡ್ಬಿಡ್ತೀನಪ್ಪ ಈಗ ಸೊ ಐ ವಿಲ್ ಟೇಕ್ ಎಕ್ಸ್ ವೈ ಝೆಡ್ ಎಸ್ ಎ ಕಾಮನ್ ಔಟ್. ಎಕ್ಸ್ ವೈ ಝೆಡ್ ಅನ್ನ ಕಾಮನ್ ಔಟ್ ತಗೊಳ್ತೀನಿ. ನಮ್ಗೆ ಏನ್ ಬರ್ತಾ ಹೋಗ್ತದೆ ಸೊ ವಿ ಗೆಟಿಂಗ್ 1 by z plus 1 by x plus ನಮಗೆ ಏನ್ ಬರ್ತಾ ಹೋಗ್ತದೆ 1 by y is equals to 0 ಆಗುತ್ತೆ. therefore x into y into z is equals to 0. ನೋಡಿ ಆಲ್ ಆರ್ ಡಿಫರೆಂಟ್ ಅಂತ ಹೇಳ್ತಾರೆ. ಹಂಗಾರೆ x into y into z is not equals to 0. ಹಾಗಾದ್ರೆ ನಮಗೆ ಏನ್ ಬರ್ತಾ ಹೋಗ್ತದೆ 1 by z plus 1 by x plus 1 by y is equals to 0. ಹಾಗಾದ್ರೆ ಇದನ್ನ ಹೆಂಗ್ ಬರೀಬಹುದು ಸೊ x inverse plus y inverse plus z inverse is equals to ನಾವೆಂತ ಬರಿತಾ ಹೋಗ್ಬೋದು. ಸೊ ಏನಾಗುತ್ತೆ ಸೊ ಕಾಮನ್ ಔಟ್ ತೆಗಿತಾ ಹೋದ್ವಲ್ವಾ ಇಸ್ ಈಕ್ವಲ್ಸ್ ಟು 0 ಆಯ್ತು. ಸೊ ಸಾರಿ ನಮಗೆ ಏನ್ ಬರ್ತಾ ಹೋಗುತ್ತೆ ಪ್ಲಸ್ ಒನ್ ತಾನೆ ನಾವೇನ್ ಮಾಡ್ತೀವಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಅನ್ನ ಕಾಮನ್ ತಗೊಂಡ್ವಿ. ನಮ್ಗೆ ಏನ್ ಬರ್ತಾ ಹೋಗುತ್ತೆ 1 ಪ್ಲಸ್ ಹಾಫ್ ಬರ್ತದೆ. ಸೊ ಇಸ್ ಈಕ್ವಲ್ಸ್ ಅದನ್ನ ಕೆಲಸ ಮಾಡೋಣ ಮೈನಸ್ 1 ಆಗ್ತಾ ಹೋಗ್ತದೆ ಹೌದಲ್ವಾ. ನಾವಿಲ್ಲಿ ಎಕ್ಸ್ ವೈ ಝೆಡ್ ಅನ್ನ ಕಾಮನ್ ತೆಗೆದ್ವಿ ಈ ಟರ್ಮ್ ಮಿಸ್ ಮಾಡ್ಕೊಂಡಿದ್ವಿ. ಸೊ ಎಕ್ಸ್ ವೈ ಝೆಡ್ ಅನ್ನ ಕಾಮನ್ ತಗೊಂಡ್ರೆ ನಮಗೆ ಏನ್ ಬರ್ತದೆ 1 ಬರ್ತಾ ಹೋಗ್ತದೆ. ಇದು ಮಿಸ್ ಆಗೈತೆ ನೋಡಿ. ಸೊ 1 ಬರಿತೀವಿ ಪ್ಲಸ್ 1 by z plus 1 by x 1 by here x y z are not equals to 0 because these three are different numbers. ಹಾಗಾದ್ರೆ ನಮಗೆ ಏನು equals to 0 ಆಗುತ್ತೆ 1 plus 1 by z plus 1 by x plus 1 by y is equals to 0 ಆಗುತ್ತೆ. ಹಾಗಾದ್ರೆ ನಾವೇನ್ ಮಾಡ್ತಾ ಹೋಗೋದು 1 by z ನ z inverse ಅಂತ ಬರೀಬಹುದು. z inverse ಅಂತ ಬರೀತೀನಿ. 1 by x ನ x inverse ಅಂತ ಬರೀಬಹುದು. 1 by y ನ y inverse ಅಂತ ಬರೀಬಹುದು. is equals to ಆಯ್ತು -1 ಆಯ್ತು. ಹಾಗಾದ್ರೆ ನಮಗೆ ಆಪ್ಷನ್ ಯಾವ್ದೈತೆ ಆಪ್ಷನ್ ಡಿ is the correct one. ಓಕೆನಾ. ಸೊ ನೆಕ್ಸ್ಟ್ if the determinant of a is equals to 2 and A is a 2 by 2 matrix. So what is the value of det of adjoint A square ಅಂತ ಕೇಳ್ತಿದ್ದಾರೆ ಹೌದಲ್ವಾ. ನಮಗೆ ಆಲ್ರೆಡಿ ನಿಮಗೆ ಸೊ ಇದನ್ನ ಸೊಲ್ಯೂಷನ್ ಫೈಂಡ್ ಮಾಡ್ಲಿಕ್ಕೆ ನಿಮಗೆ ಒಂದು ಫಾರ್ಮುಲಾ ಹೇಳಿದ್ದೀನಿ. ಏನಂತ ಹೇಳಿದ್ದೀನಿ ನಮಗೆ ಏನನ್ನು ಕೊಟ್ಟಿದ್ದಾರೆ ಅದು ಮೇನ್ ಇಂಪಾರ್ಟೆಂಟ್. ಸೊ ದೇ ಗಿವನ್ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ಸ್ ಟು 2 ಕೊಟ್ಟಿದ್ದಾರೆ ಹೌದಲ್ವಾ. ಸೊ ನಮಗೆ ಪ್ರಾಪರ್ಟಿ ಗೊತ್ತಿದೆ ಏನು ಸೊ ಅಡ್ಜಾಯಿಂಟ್ ಆಫ್ ಎ ಇಸ್ ಈಕ್ವಲ್ಸ್ ಟು ಏನ್ ಗೊತ್ತಿದೆ ನಮಗೆ ಡಿಟರ್ಮಿನೆಂಟ್ ಆಫ್ ಎ ಟು ದಿ ಪವರ್ ಸೊ n minus 2 into a ಗೊತ್ತಿದೆ. we know that this is the property adjoint of a is equals to adjoint of a is equals to ನಮಗೆ ಏನು ಫಾರ್ಮುಲಾ determinant of a so to the power n minus 2 into n ಬರುತ್ತದೆ a ಬರುತ್ತಾ ಹೋಗ್ತದೆ ಹೌದಲ್ವಾ. ಹಾಗಾದ್ರೆ ನಮ್ಗೆ ಏನ್ ಕೇಳಿದರೆ adjoint of a square ಕೇಳಿದರೆ ನೋಡ್ಕೊಳ್ಳೋಣ. ಹಾಗಾದ್ರೆ ನಮ್ಗೆ ಏನಾಗುತ್ತೆ adjoint of a square ಏನಾಗುತ್ತೆ this value must be equals to a ಪ್ಲೇಸ್ ಏನಿದೆ a ಸ್ಕ್ವೇರ್ ಇದೆ. ಹಾಗಾದ್ರೆ ಏನಾಗುತ್ತೆ ಇದು ಡಿಟರ್ಮಿನೆಂಟ್ ಆಫ್ a ಸ್ಕ್ವೇರ್ ಟು ದಿ ಪವರ್ 2 minus 2 into ಡಿಟರ್ಮಿನೆಂಟ್ ಆಫ್
ಸಾರಿ ಎ ಇಂಟು ಎ ಸ್ಕ್ವೇರ್ ಆಗುತ್ತೆ. ಸೊ 2 0 ಆಗುತ್ತೆ, ನಮಗೆ ಏನ್ ಬರುತ್ತೆ ಎ ಸ್ಕ್ವೇರ್ ಬಂದ್ಬಿಡುತ್ತೆ. ಹಾಗಾದ್ರೆ ಡೆಟ್ ಆಫ್ ಕೇಳಿದ್ರೆ ಡಿಟರ್ಮಿನೆಂಟ್ ಆಫ್ adjoint of adjoint of again adjoint of a square 1 2 3 determinant is equals ಅಂತ ಬರಿಬಹುದು ಡಿಟರ್ಮಿನೆಂಟ್ ಆಫ್ adjoint of a square ಅಂತ ಬರಿಬಹುದು. ಯಾಕಂದ್ರೆ adjoint of a square ನಾವೆಂತ ಬರಿಬಹುದು a square ಅಂತ ಬರ್ಕೊಬಹುದು a square. ಹಾಗಾದ್ರೆ ನಮಗೆ ಗೊತ್ತಿದೆ ಡಿಟರ್ಮಿನೆಂಟ್ ಅಗೇನ್ ವಿ ನೋ ದಟ್ ನಮಗೆ ಏನು ಗೊತ್ತಿದೆ ಡಿಟರ್ಮಿನೆಂಟ್ ಆಫ್ ನಮಗೆ ಡಿಟರ್ಮಿನೆಂಟ್ ಆಫ್ adjoint ಆಫ್ ಎ ನಮಗೆ ಗೊತ್ತಿದೆ ಏನು. ಸೊ ಡಿಟರ್ಮಿನೆಂಟ್ ಆಫ್ ಎ ಟು ದಿ ಪವರ್ ಸೊ n ಮೈನಸ್ ಒನ್ ಅಂತ ನಮಗೆ ಗೊತ್ತಿದೆ ಏನು ಡಿಟರ್ಮಿನೆಂಟ್ ಆಫ್ ಎ ಟು ದಿ ಪವರ್ n ಮೈನಸ್ ಒನ್ ಫಾರ್ಮುಲಾ ಗೊತ್ತಿದೆ. ಅದನ್ನ ಯೂಸ್ ಮಾಡ್ಕೊಳ್ಳೋಣ. ಏನಾಗುತ್ತೆ ಡಿಟರ್ಮಿನೆಂಟ್ ಆಫ್ ಎ ಸ್ಕ್ವೇರ್ ಸೊ ವ್ಯಾಲ್ಯೂ ಏನಾಗುತ್ತೆ ಇಲ್ಲಿ n ವ್ಯಾಲ್ಯೂ ಏನು 2 ಸೊ 2 ಮೈನಸ್ 1 ಸೊ 2 ಮೈನಸ್ 1 1 ಆಗುತ್ತೆ. ಸೊ ಡಿಟರ್ಮಿನೆಂಟ್ ಆಫ್ ನಮಗೆ ಏನು ಬರುತ್ತೆ ಎ ಸ್ಕ್ವೇರ್ ದಿಸ್ ಆಲ್ಸೋ ಇಸ್ ಈಕ್ವಲ್ಸ್ ಡಿಟರ್ಮಿನೆಂಟ್ ಆಫ್ ಎ ಹೋಲ್ ಸ್ಕ್ವೇರ್ ನಿಮಗೆ ಹೇಳಿದ್ದೀನಿ. ಅದೇ ಗಿವನ್ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ಸ್ ಟು 2 ಕೊಟ್ಟಿದ್ದಾರೆ. ಸೊ 2 ಸ್ಕ್ವೇರ್ ಬರುತ್ತೆ 2 ಸ್ಕ್ವೇರ್ ವ್ಯಾಲ್ಯೂ ಇಸ್ 4 ಬರುತ್ತೆ. ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ಇಷ್ಟೇ ನಮಗೆ ಆ ಪ್ರಾಪರ್ಟೀಸ್ ಯೂಸ್ ಮಾಡ್ಕೊಂಡ್ರೆ ನಿಮ್ಗೆ ಆ ಪ್ರಾಪರ್ಟೀಸ್ ಗೊತ್ತಿದ್ರೆ ಸಾಕು ಈಸಿಯಾಗಿ ನಾವೇನ್ ಮಾಡ್ಬೋದು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಹೋಗ್ಬಿಡು. ಓಕೆನಾ. ಸೊ ನೆಕ್ಸ್ಟ್ ಇಫ್ ಎ ಅಂಡ್ ಬಿ ಆರ್ ಮ್ಯಾಟ್ರಿಸಸ್ ಆಫ್ ಆರ್ಡರ್ 3 ಅಂಡ್ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ಸ್ ಟು 5 ಡಿಟರ್ಮಿನೆಂಟ್ ಆಫ್ ಬಿ ಇಸ್ ಈಕ್ವಲ್ಸ್ ಕೊಟ್ಟಿದ್ರೆ 3 ಕೊಟ್ಟಿದೆ ಸೊಲ್ಯೂಷನ್. So determinant of A is equals to 5 and the determinant of B is equals to 3 ಕೊಡ್ತಾರೆ. Then we have to find out determinant of 3 into B. ಹಾಗಾದ್ರೆ ನಾನು ನಿಮ್ಗೆ ಹೇಳಿದ್ದೀನಿ. So determinant of K into A that is K to the power n into determinant of A ಅಂತ ಹೇಳಿದ್ದೀನಿ. ಹಾಗಾದ್ರೆ ಇದೇನಾಗುತ್ತೆ so 3 to the power determinant of ನೋಡಿ A by 3 ಆರ್ಡರ್ ಏನು ಕೊಟ್ಟಿದ್ದಾರೆ 3 ಕೊಟ್ಟಿದ್ದಾರೆ. So this is 3 of determinant of A B ಆಗುತ್ತೆ. ಹಾಗಾದ್ರೆ ನಾವೇನ್ ಬರೀಬಹುದು ಸೊ 3 ಕ್ಯೂಬ್ ಎಷ್ಟು ಬರುತ್ತೆ ನಮಗೆ 27 ಇಂಟು ಡಿಟರ್ಮಿನೆಂಟ್ ಆಫ್ ಎ ಇಂಟು ಡಿಟರ್ಮಿನೆಂಟ್ ಆಫ್ ಬಿ ಅಂತ ಬರೀಬಹುದು. ಹಾಗಾದ್ರೆ ಏನಾಗುತ್ತೆ 27 ಇಂಟು 5 ಇಂಟು 3 ಬರ್ತಾ ಹೋಗ್ತದೆ ಅದಲ್ವಾ. ಸೊ ಇದನ್ನ ನಾವು ಪ್ರಾಡಕ್ಟ್ ಮಾಡ್ತಾ ಹೋದ್ರೆ ನಮಗೆ ಎಷ್ಟು ಬರುತ್ತೆ ವಿ ಆರ್ ಗೆಟಿಂಗ್ 405 ಬರುತ್ತೆ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನಿಮಗೆ ಥಿಯರಿಯಲ್ಲಿ ಈ ರೀತಿಯಂತ ಕ್ವಶನ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೇಳ್ತಾರೆ. ಮತ್ತೆ ಅದೇ ರೀತಿಯಾಗಿ ಇವೆಲ್ಲ KCET ಕ್ವಶನ್ಸ್ ಅಲ್ಲಿ ಕೂಡ ಈ ರೀತಿಯಂತ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ. ಅದಕ್ಕೋಸ್ಕರ ಇವೆಲ್ಲ ನಾವೇನ್ ಮಾಡ್ತಾ ಇದೀನಿ ಲೆವೆಲ್ 1 ಅಲ್ಲಿ ಕ್ವಶನ್ಸ್ ಎಲ್ಲ ಡಿಸ್ಕಸ್ ಮಾಡ್ತಾ ಹೋಗ್ತೇವೆ. ಓಕೆನಾ ರೈಟ್. ನೆಕ್ಸ್ಟ್ ಒನ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ ಅಂತ ಕೇಳ್ತಿದ್ದಾರೆ. if the determinant of A is not equals to 0 then determinant of A into adjoint of A is equals to determinant of A to the power n minus 1 ಕೇಳ್ತಾರೆ. where A is the determinant of an where n by n ಅಂತ ಕೇಳ್ತಾರೆ. if A transpose is equals to A then A is a square matrix second option ಕೊಡ್ತಾರೆ. determinant of non square matrix is 0 ಅಂತ ಹೇಳ್ತಿದ್ದಾರೆ. next non singular square matrix that does not have a unique inverse ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ನೋಡೋಣ ಈಗ ಫೋರ್ತ್ ಆಪ್ಷನ್. ಸೊ ವಿಚ್ ಆಫ್ ದ ಸ್ಟೇಟ್ಮೆಂಟ್ ಇಸ್ ಯಾವ್ದು ಟ್ರೂ ಸ್ಟೇಟ್ಮೆಂಟ್ ಅಂತ ಕೇಳ್ತಿದ್ದಾರೆ. ಯಾಕಂದ್ರೆ ಆಪ್ಷನ್ 4 ಗೆ ಬರೋಣ. ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು ಡಿಟರ್ಮಿನೆಂಟ್ ಆಫ್ ಎ. ಸೊ ನಾವು ಆಪ್ಷನ್ ಡಿ ನೋಡ್ಕೊಳ್ಳೋಣ. ಡಿಟರ್ಮಿನೆಂಟ್ ಆಫ್ ಎ ಇಸ್ ನಾಟ್ ಈಕ್ವಲ್ಸ್ 0 ಅಂದ್ರೆ ಏನಾಗುತ್ತೆ ಯೂನಿವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಆ ಯೂನಿವರ್ಸ್ ಎಕ್ಸಿಸ್ಟ್ ಆಗುತ್ತೆ ಏನಾಗಿರುತ್ತೆ ಯುನೀಕ್ ಆಗಿರ್ತದೆ. ಬಟ್ ಇಲ್ಲಿ ಏನಂತೆ ಡಸ್ ನಾಟ್ ಹ್ಯಾವ್ ಯುನೀಕ್ ಯೂನಿವರ್ಸ್ ಅಂತ ಹೇಳ್ತಾರೆ. ಸೊ ಆಪ್ಷನ್ ಡಿ ಈಸ್ ರಾಂಗ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಡಿಟರ್ಮಿನೆಂಟ್ ಆಫ್ ನಾನ್ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಈಸ್ 0 ಅಂತ ಹೇಳ್ತಾರೆ. ಸೊ ಇಟ್ ಇಸ್ ಆಬ್ವಿಯಸ್ಲಿ ಏನಾಗುತ್ತೆ ರಾಂಗ್ ಆಗುತ್ತೆ. ನಾವ್ ಯಾವಾಗಲೂ ಡಿಟರ್ಮಿನೆಂಟ್ ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಸೊ ಯಾವ್ದಕ್ ಮಾಡ್ತೀವಿ ನಾವು ಸ್ಕ್ವಯರ್ ಮ್ಯಾಟ್ರಿಕ್ಸ್ ಮಾತ್ರನೇ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ವಿ cannot say the determinant of other matrix other than the square matrices. ಹಾಗಾದ್ರೆ ಆಪ್ಷನ್ ಡಿ ಕೂಡ ಆಪ್ಷನ್ ಸಿ ಕೂಡ ಏನಾಗುತ್ತೆ ರಾಂಗ್ ಆಗುತ್ತೆ. ಈಗ ಆಪ್ಷನ್ ಬಿ ಬರೋಣ. ಸೊ ಎ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ಸ್ ಟು ಎ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಲೆಟ್ ಸೊ ಎ ಇಸ್ ದ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಅಂತ ತಗೊಳ್ಳೋಣ. ಸೊ ಇಟ್ ಇಸ್ ದ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎ ಐ ಜೆ ಆಫ್ ಆರ್ಡರ್ ಎಂ ಬೈ ಎನ್ ಅಂತ ತಗೊಳ್ಳೋಣ. ಹಾಗಾದ್ರೆ ಎ ಟ್ರಾನ್ಸ್ಪೋಸ್ ಮಾಡಿದ್ರೆ ನಮಗೆ ಏನಾಗುತ್ತೆ ಎ ಜೆ ಐ ಆಫ್ ಎನ್ ಬೈ ಎಂ ಆಗುತ್ತೆ. ಹಾಗಾದ್ರೆ ಇಲ್ಲಿ ಅವ್ರು ಕೊಟ್ಟಿದ್ದಾರೆ ಏನ್ ಕೊಟ್ಟಿದ್ದಾರೆ ಎ ಇಸ್ ಈಕ್ವಲ್ಸ್ ಟು ಎ ಟ್ರಾನ್ಸ್ಪೋಸ್ ಅಂತ ಕೊಟ್ಬಿಟ್ಟಿದ್ದಾರೆ. ಹಾಗಾದ್ರೆ ಏನಾಗುತ್ತೆ ಇಲ್ಲಿ ಎಂ ಮಸ್ಟ್ ಬಿ ಇಸ್ ಈಕ್ವಲ್ಸ್ ಟು ಎನ್ ಆಗ್ಲೇಬೇಕಲ್ವಾ
ಹೌದಲ್ವಾ? ಸೊ ಇಲ್ಲಿ ಈಕ್ವಲ್ ಆಗ್ಬೇಕಂದ್ರೆ ಏನಾಗಿರ್ಬೇಕು? ಎರಡು ಮ್ಯಾಟ್ರಿಕ್ಸ್ ಈಕ್ವಲ್ ಆಗ್ಬೇಕಂದ್ರೆ ಫಸ್ಟ್ ಏನಾಗಿರ್ಬೇಕು? ಆರ್ಡರ್ ಮಸ್ಟ್ ಬಿ ಸೇಮ್ ಆಗಿರ್ಬೇಕು. ಸೊ ಅವ್ರು ಈಕ್ವಲ್ ಅಂತ ಹೇಳ್ತಿದ್ದಾರೆ ಅಂತಂದ್ರೆ ಏನಾಗಿರ್ಬೇಕು? ಇಲ್ಲಿ ಎನ್ ಇಸ್ ಈಕ್ವಲ್ಸ್ ಟು ಎಂ ಆಗ್ಲೇಬೇಕು. ಸೊ ಎನ್ ಇಸ್ ಈಕ್ವಲ್ಸ್ ಟು ಎಂ ಆಯ್ತು ಅಂತಂದ್ರೆ ಏನಂತ ಅರ್ಥ? ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಅರ್ಥ ಅಲ್ವಾ? ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು? ನಿಂದ ಮ್ಯಾಟ್ರಿಕ್ಸ್ ನಂಬರ್ ಆಫ್ ರೋಸ್ ಇಸ್ ಈಕ್ವಲ್ಸ್ ನಂಬರ್ ಆಫ್ ಕಾಲಮ್ಸ್. ಹಾಗಾದ್ರೆ ನಮಗೇನ್ ಬಂತು? ಸೊ ಆಪ್ಷನ್ ಬಿ ಇಸ್ ದ ನಮಗೇನಾಗುತ್ತೆ? ಟ್ರೂ ಸ್ಟೇಟ್ಮೆಂಟ್ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ ಎ ಏನಕ್ಕೆ ರಾಂಗ್ ಅಪ್ಪ? ನಮಗೆ ಗೊತ್ತಿದೆ. ಸೊ ಆಪ್ಷನ್ ಎ ಅವ್ರು ಕೇಳಿದ್ರೆ ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಕೇಳಿದರೆ ನಮಗೆ ಗೊತ್ತಿದೆ ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಆರ್ ಇಲ್ಲಿ ಡಿಟರ್ಮಿನೆಂಟ್ ಆಫ್ ಎ ಇಂಟು ಐ. ಇಲ್ಲಿ ನಾವು ಸಬ್ಮಿಟ್ ಮಾಡಿದ್ರೆ ಏನಾಗುತ್ತೆ? ಡಿಟರ್ಮಿನೆಂಟ್ ಆಫ್ ಐ ಆಗುತ್ತೆ. ಹಾಗಾದ್ರೆ ನಮ್ಗೆ ಇಲ್ಲಿ ಏನ್ ಕೊಟ್ಟಿದ್ದಾರೆ? ಡಿಟರ್ಮಿನೆಂಟ್ ಆಫ್ ಎ ಟು ದಿ ಪವರ್ ಎನ್ ಮೈನಸ್ ಒನ್ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ರಾಂಗ್. ಹಾಗಾಗಿ ಆಪ್ಷನ್ ಎ ಕೂಡ ರಾಂಗ್ ಆಗುತ್ತೆ. ಸೊ ನಮಗೆ ಉಳಿದಿರೋದು ಯಾವುದು? ಆಪ್ಷನ್ ಬಿ ಮಾತ್ರನೇ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಒನ್, if a is equals to 1 3 4 2 and b is equals to 2 minus 1 1 2, then determinant of a b b transpose ಕೇಳ್ತಿದ್ದಾರೆ. ಡಿಟರ್ಮಿನೆಂಟ್ ಆಫ್ ಏನ್ ಕೇಳ್ತಾರೆ? ಎ ಬಿ ಬಿ ಟ್ರಾನ್ಸ್ಪೋಸ್ ಕೇಳ್ತಾರೆ. ಸಿಂಪಲ್ ಆಗಿದೆ, ಹೌದಲ್ವಾ? ಸೊ ಫಾರ್ ದಿಸ್ ಸೊಲ್ಯೂಷನ್ ಇದನ್ನು ಕೂಡ ನಿಮ್ಮ KCET ಅಲ್ಲಿ ಕೇಳಿದ್ರು. ಡಿಟರ್ಮಿನೆಂಟ್ ಆಫ್ ಎ ಬಿ ಬಿ ಟ್ರಾನ್ಸ್ಪೋಸ್ ಅಂದ್ರೆ ಏನಾಗುತ್ತದೆ? ಡಿಟರ್ಮಿನೆಂಟ್ ಆಫ್ ಎ ಇಂಟು ಡಿಟರ್ಮಿನೆಂಟ್ ಆಫ್ ಬಿ ಇಂಟು ಡಿಟರ್ಮಿನೆಂಟ್ ಆಫ್ ಬಿ ಟ್ರಾನ್ಸ್ಪೋಸ್ ಅಂತ ಗೊತ್ತಿರುತ್ತೆ. ಹಾಗಾದ್ರೆ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಡಿಟರ್ಮಿನೆಂಟ್ ಆಫ್ ಎ ಫೈಂಡ್ ಮಾಡ್ಕೊಳ್ತೀವಿ, ಇದನ್ನ ಫೈಂಡ್ ಮಾಡ್ಕೊಂಡ್ರೆ ಡಿಟರ್ಮಿನೆಂಟ್ ಆಫ್ ಬಿ 1 ಇಂಟು 2 2, ಹೌದಲ್ವಾ? ನೆಕ್ಸ್ಟ್ 4 3 12. ಹಾಗಾದ್ರೆ ನಮಗೆ ಏನ್ ಬರುತ್ತೆ? ಡಿಟರ್ಮಿನೆಂಟ್ ಆಫ್ ಎ ವ್ಯಾಲ್ಯೂ -10 ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಡಿಟರ್ಮಿನೆಂಟ್ ಆಫ್ ಬಿ, ಸೊ 2 2s are 4, ಹೌದಲ್ವಾ? ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ 4 ಪ್ಲಸ್ 1 ನಮಗೆ ಏನ್ ಬರ್ತಾ ಹೋಗ್ತದೆ? 5 ಬರ್ತಾ ಹೋಗ್ತದೆ. ಮೋರ್ ಓವರ್ ನಮಗೆ ಗೊತ್ತಿದೆ ಡಿಟರ್ಮಿನೆಂಟ್ ಆಫ್ ಬಿ ಮಸ್ಟ್ ಬಿ ಈಕ್ವಲ್ಸ್ ಡಿಟರ್ಮಿನೆಂಟ್ ಆಫ್ ಬಿ ಟ್ರಾನ್ಸ್ಪೋಸ್ ಅಲ್ವಾ? ಹಾಗಾದ್ರೆ ಇದೇನಾಗುತ್ತೆ? ಸೊ ಏನಾಗುತ್ತೆ? ಡಿಟರ್ಮಿನೆಂಟ್ ಆಫ್ ಎ ಇಂಟು ಡಿಟರ್ಮಿನೆಂಟ್ ಆಫ್ ಬಿ ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಹಾಗಾದ್ರೆ ಡಿಟರ್ಮಿನೆಂಟ್ ಆಫ್ ಎ ಬಂದಿದೆ -10 ಬಂದಿದೆ ಇಂಟು, ಸೊ ನಮಗೆ ಬಂದಿದೆ 5 ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಹಾಗಾದ್ರೆ ಸೊ ದಿಸ್ ವ್ಯಾಲ್ಯೂ ಸೊ ನೆಗೆಟಿವ್ ಇರೋದ್ರಿಂದ ಇಲ್ಲಿ ನೆಗೆಟಿವ್ ಅಲ್ಲಿ ಆಪ್ಷನ್ ಯಾವ್ದಿದೆ? ಆಪ್ಷನ್ ಸಿ. ಸೊ 250 -250 ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಒನ್, if the value of the third ordered determinant is 16 ಅಂತ ಹೇಳ್ತಿದ್ದಾರೆ, then the value of the determinant formed by replacing each of its elements by its cofactor ಅಂತ ಹೇಳಿದ್ದಾರೆ. ನೋಡಿ, ನಾನು ನಿಮಗೆ ಈ ಟಾಪಿಕ್ ಮೇಲೆ ನಾನು ನಿಮಗೆ ಒಂದು ಹಿಂಟ್ಸ್ ಅನ್ನು ಕೊಟ್ಟಿದ್ದೀನಿ, ಹೌದಲ್ವಾ? if the value of third order determinant is 16 ಅಂದ್ರೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ನಮಗೆ ಏನ್ ಕೊಟ್ಟಿದ್ದಾರೆ? 16 ಕೊಟ್ಟಿದ್ದಾರೆ. then the value of the determinant formed by replacing each of its element by its cofactor ಅಂತಂದ್ರೆ ನಾನು ನಿಮಗೆ ಸೊ ಹಿಂಟ್ ಅನ್ನು ಹೇಳಿದ್ದೀನಿ, ದಟ್ ಈಸ್ ಡೆಲ್ಟಾ ಡ್ಯಾಶ್ ಇಸ್ ಈಕ್ವಲ್ಸ್ ಟು ಡೆಲ್ಟಾ ಟು ದಿ ಪವರ್ n ಮೈನಸ್ 1 ಅಂತ ಹೇಳ್ತೀನಿ. ಹಾಗಾದ್ರೆ ಡೆಲ್ಟಾ ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ? 16 ಕೊಟ್ಟಿದ್ದಾರೆ. n ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ? ಥರ್ಡ್ ಆರ್ಡರ್ ಅಂತ ಹೇಳ್ತಿದ್ದಾರೆ. n ಮೈನಸ್ 2 n 3 ಮೈನಸ್ 1 ಆಗುತ್ತೆ 2 ಆಗುತ್ತೆ. 16 ಸ್ಕ್ವೇರ್ ಬರ್ತಾ ಹೋಗ್ತದೆ. ಹಾಗಾದ್ರೆ 16 ಸ್ಕ್ವೇರ್ ವ್ಯಾಲ್ಯೂ ಎಷ್ಟು ಬರ್ತದೆ? ನಮಗೆ 256 ಬರುತ್ತೆ. ಹಾಗಾದ್ರೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ, ನಿಮಗೆ ಈ ಫಾರ್ಮುಲಾ ಗೊತ್ತಿದ್ರೆ ಮಾತ್ರನೇ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಬರ್ತದೆ, ಅದರ್ವೈಸ್ ಯು ಕಾಂಟ್ ಏಬಲ್. ನಾನು ನಿಮಗೆ ಹಿಂಟ್ ಅನ್ನು ಬರ್ಸಿದ್ದೀನಿ. ಯಾವುದೋ ಒಂದು ಮ್ಯಾಟ್ರಿಕ್ಸ್ ಅಲ್ಲಿ ಎಲ್ಲಾ ಎಲಿಮೆಂಟ್ಸ್ ಇನ್ ಕೇಸ್ ಏನಾದ್ರು ಕೋ ಫ್ಯಾಕ್ಟರ್ ಇಂದ ಏನಾದ್ರು ರಿಪ್ಲೇಸ್ ಮಾಡಿದ್ರೆ ದೆನ್ ಇಟ್ ಇಸ್ ಡಿನೋಟೆಡ್ ಬೈ ಡೆಲ್ಟಾ ಡ್ಯಾಶ್ ಅಂಡ್ ಇಟ್ ಇಸ್ ಈಕ್ವಲ್ಸ್ ಟು ಡೆಲ್ಟಾ ಟು ದಿ ಪವರ್ n ಮೈನಸ್ 1 ಅಂತೇಳಿ ನಾನು ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ಒನ್, if the matrix A is equals ಏನು ಕೊಟ್ಟಿದ್ದಾರೆ? 1 1 2 1 3 A 1 3 4 1 minus 1 3 and B is equals to adjoint of A and C is equals ಏನು ಕೊಟ್ಟಿದ್ದಾರೆ? 3A, then determinant of adjoint of B divisible by determinant of C is equals to ಅಂತ ಕೇಳ್ತಿದ್ದಾರೆ. So solution for this one, ಅವ್ರು ಏನ್ ಕೇಳಿದರೆ? So we have to find out determinant of adjoint of B divisible by determinant of C ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ adjoint of B matrix ಅಂತ ಕೊಟ್ಟಿದ್ದಾರೆ, adjoint of A ಕೊಟ್ಟಿದ್ದಾರೆ. We'll write adjoint of A.
divisible by c ಏನ್ ಕೊಟ್ಟಿದ್ರೆ 3a, that is determinant of 3a ಕೊಟ್ಟಿದ್ರೆ. ಹೀಗೆ ನಮಗೆ ಏನ್ ಬೇಕು, adjoint of a, ಹೌದಲ್ವಾ. ಸೊ ನಾನು ನಿಮಗೆ ಫಾರ್ಮುಲಾ ಹೇಳಿದ್ದೀನಿ, adjoint of a ಅಂದ್ರೆ ಅಂತ ಹೇಳಿದ್ರೆ ಡಿಟರ್ಮಿನೆಂಟ್ ಆಫ್ a to the power n minus 1 to the power r ಅಂತ ಹೇಳಿದೆ. r ಟೈಮ್ಸ್ ರಿಪೀಟ್ ಆಗಿದೆ, ಇಲ್ಲಿ 2 ಟೈಮ್ಸ್ ರಿಪೀಟ್ ಆಗಿದೆ. ಸೊ ಡಿಟರ್ಮಿನೆಂಟ್ ಆಫ್ a to the power n minus 2 ಆಗುತ್ತೆ, ಹೌದಲ್ವಾ. ಸೊ ದಿಸ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಆಗುತ್ತೆ ಡಿಟರ್ಮಿನೆಂಟ್ ಆಫ್ a n minus 1 to the power 2 ಆಗುತ್ತೆ, ಡಿವಿಸಿಬಲ್ ಬೈ ಅಗೇನ್ 3 into a ಇದೆ, ನಾವೇನ್ ಬರ್ಕೋಬಹುದು ಇದನ್ನ, ಸೊ ಆರ್ಡರ್ 3 ಆದ್ರೆ 3 to the power 3 into determinant of a ಅಂತ ಬರ್ಕೊಳ್ಬಹುದು. ಆರ್ಡರ್ ಏನ್ ಕೊಟ್ಟಿದ್ರೆ ಇಲ್ಲಿ, ಸೊ 3 ಕೊಟ್ಟಿದ್ರೆ ನಾವೇನ್ ಬರ್ಕೊಂಡ್ಬಿಡೋಣ, 3 ಬರ್ಕೊಂಡ್ಬಿಡೋಣ. ಹಾಗಾದ್ರೆ ಏನಾಯ್ತು, ಸೊ 3 minus 1 2 ಆಯ್ತು. ಸೊ 2 ಸ್ಕ್ವೇರ್ ವ್ಯಾಲ್ಯೂ ಏನಾಗುತ್ತೆ ನಮಗೆ 4 ಬರುತ್ತೆ. ಹಾಗಾದ್ರೆ ಸೊ ಡಿಟರ್ಮಿನೆಂಟ್ ಆಫ್ ಎ ಬರ್ಕೊಂಡ್ಬಿಡೋಣ. ಸೊ ಡಿಟರ್ಮಿನೆಂಟ್ ಆಫ್ ಎ, ಹಾಗಾದ್ರೆ ನಮ್ಗೆ ಏನ್ ಬೇಕು, ಡಿಟರ್ಮಿನೆಂಟ್ ಆಫ್ ಎ ಬೇಕು ಅಂದ್ರೆ ಈ ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ ಫೈಂಡ್ ಮಾಡ್ಕೊಂಡ್ಬಿಡೋಣ. ನೋಡೋಣ ಫಸ್ಟ್ ಇಲ್ಲಿ ಫೈಂಡ್ ಔಟ್ ಮಾಡ್ಕೊಂಡ್ಬಿಡೋಣ ಡಿಟರ್ಮಿನೆಂಟ್ ಆಫ್ ಎ, ಇದನ್ನ ಫೈನಲಿ ಬರ್ಕೊಳ್ಳೋಣ ಡಿಟರ್ಮಿನೆಂಟ್ ಆಫ್ ಎ. ಸೊ ಪವರ್ 4 ಬರುತ್ತೆ. ಸೊ ಡಿವಿಸಿಬಲ್ ಬೈ 3 to the power ಅಂದ್ರೆ ಇಲ್ಲಿ ಏನ್ ಬರುತ್ತೆ 27 ಅಂತ ಬರ್ಕೊಳ್ಳೋಣ ಅಲ್ವಾ. ಇಲ್ವಾಯ್ತು, ಇಲ್ಲಿದೆ. ರೈಟ್. ಸೊ ಡಿಟರ್ಮಿನೆಂಟ್ ಆಫ್ ಏನಿದೆ, ಸೊ 3 to the power, ಸೊ 3 ಸ್ಕ್ವೇರ್ ಇದೆ, 3 to the power n minus 1, ಸಾರಿ 3 ಡಿಟರ್ಮಿನೆಂಟ್ ಆಫ್ a ಏನಾಗುತ್ತೆ ಇಲ್ಲಿ, ಸೊ 3 ಸ್ಕ್ವೇರ್ 3 minus 1 2 ಏನಾಗುತ್ತೆ ಇಲ್ಲಿ 2 ಬರುತ್ತೆ. ಸೊ ದಟ್ ಇಸ್ ಅಲ್ವಾ, ದಟ್ ಇಸ್ ಡಿಟರ್ಮಿನೆಂಟ್ ಆಫ್ k into a is equals to k to the power n minus 1 into determinant of a ಫಾರ್ಮುಲಾ. ಆರ್ಡರ್ ಇಸ್ 3 ಕೊಟ್ಟಿದ್ರೆ 3 ಸ್ಕ್ವೇರ್ into determinant of a ಬರುತ್ತೆ. ಸೊ 3 ಸ್ಕ್ವೇರ್ ವ್ಯಾಲ್ಯೂ, ಸೊ ಹಾಗೆ ಬರ್ಕೊಳ್ಳೋಣ. ಸೊ ಅಥವಾ 9 into determinant of a ಬರ್ಕೊಂಡ್ಬಿಡೋಣ. ಹಾಗಾದ್ರೆ ಡಿಟರ್ಮಿನೆಂಟ್ ಆಫ್ a ಅನ್ನು ಫೈಂಡ್ ಮಾಡ್ಕೊಳ್ಳೋಣ. ಡಿಟರ್ಮಿನೆಂಟ್ ಆಫ್ a ಏನಾಗುತ್ತೆ, ಸೊ 1 ಆಫ್, ಅಗೇನ್ 1 ಆಫ್ ಏನಾಗುತ್ತೆ 3 3s 9 ಹೌದಲ್ವಾ. ಸೊ 9 ಮೈನಸ್ ಇಂಟು ಮೈನಸ್ ಪ್ಲಸ್ 4 1s ನಮ್ಗೆ ಏನಾಗುತ್ತೆ 4 ಬರ್ತಾ ಹೋಗ್ತದೆ. ನೆಕ್ಸ್ಟ್ ಮೈನಸ್ 1 ಆಫ್, ಮೈನಸ್ 1 ಮಾಡ್ಕೊಂಡ್ರೆ ಇದು ಕ್ಯಾನ್ಸಲ್, ಸೊ 3 1s 3, ಸೊ 3 ಮೈನಸ್ 4 ಬರ್ತಾ ಹೋಗ್ತದೆ. ನೆಕ್ಸ್ಟ್ ಪ್ಲಸ್ 2 ಆಫ್, 2 ಮಾಡ್ಕೊಂಡ್ರೆ ಏನಾಗುತ್ತೆ 1 ಇಂಟು ಮೈನಸ್ 1 ಮೈನಸ್ 1, ಅಗೇನ್ ಏನಾಗುತ್ತೆ ನಮಗೆ ಮೈನಸ್ 3 ಬರ್ತಾ ಹೋಗ್ತದೆ. ಹಾಗಾದ್ರೆ ಸೊ 9 ಪ್ಲಸ್ 4 ಎಷ್ಟಾಗುತ್ತೆ ನಮಗೆ 13. ಸೊ 3 ಮೈನಸ್, ಸೊ 3 ಮೈನಸ್ 4 ಮೈನಸ್ 1 ಮೈನಸ್ ಇಂಟು ಮೈನಸ್, ಸೊ ಪ್ಲಸ್ 1 ಆಗುತ್ತೆ. ಅಗೇನ್ ಸೊ ಮೈನಸ್ 1 ಮೈನಸ್ 3 ಮೈನಸ್ 4 ಮೈನಸ್ 4 ಅಂದ್ರೆ ಏನಾಗುತ್ತೆ ಮೈನಸ್ 8 ಆಗುತ್ತೆ, ಇಸ್ ಈಕ್ವಲ್ಸ್ ಟು, ಸೊ ಏನಾಗುತ್ತೆ 14 ಮೈನಸ್ 8. ಸೊ 14 ಅಲ್ಲಿ 8 ಹೋದ್ರೆ ನಮಗೆ ಎಷ್ಟು ಉಳಿದಿದೆ, ಇನ್ನ 6 ಉಳಿದಿದೆ, ಹೌದಲ್ವಾ. ಹಾಗಾದ್ರೆ ಡಿಟರ್ಮಿನೆಂಟ್ ಆಫ್ ಎ ವ್ಯಾಲ್ಯೂ ಏನ್ ಬಂತು ನಮಗೆ 6 ಬಂದಿದೆ. ಸೊ ಹಾಗಾದ್ರೆ ನಮ್ಗೆ ಏನಾಗುತ್ತೆ, ಸೊ ವಿ ಗೆಟಿಂಗ್, ಸೊ 6 to the power 4 divisible by 9 into ಏನಾಗುತ್ತೆ 6 ಬರುತ್ತೆ, ಹೌದಲ್ವಾ. ಸೊ ಹಾಗಾದ್ರೆ ನಾವೇನ್ ಮಾಡ್ಕೋಬಹುದು ಈಗ, ಸೊ ಒನ್ ಟೈಮ್ ಕ್ಯಾನ್ಸಲ್ ಆಗುತ್ತೆ, 6 to the power 3 ಬರ್ತದೆ, ಹೌದಲ್ವಾ. ಸೊ ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಸೊ ನಮಗೆ, ಸೊ ವಿ ಗೆಟಿಂಗ್ ಹಿಯರ್ 6 to the power 3 ಬರ್ತಾ ಹೋಗ್ತದೆ. ಅಗೇನ್ ಇಲ್ಲಿ ಏನ್ ಬರ್ತದೆ, ಸೊ 3 ಸ್ಕ್ವೇರ್ 9 ಏನಿದೆ 9 ಇದೆ ಅಲ್ವಾ. ಸೊ ಅಂದ್ರೆ 9 ಎಷ್ಟಾಗುತ್ತೆ 27 ಆಗುತ್ತೆ. ಸಿಂಪ್ಲಿಫೈ ಮಾಡ್ಕೊಳ್ಳೋಣ, 6 to the power 3 ಮಾಡ್ಕೊಂಡ್ರೆ ಏನ್ ಬರುತ್ತೆ ನಮಗೆ 216 ಬರ್ತಾ ಹೋಗ್ತದೆ. ಡಿವಿಸಿಬಲ್ ಬೈ ಎಷ್ಟಾಗುತ್ತೆ, ಸೊ 27 ಆಗುತ್ತೆ. 27 1s 27 8s, ಸೊ ಆಪ್ಷನ್ ಏನ್ ಬರುತ್ತೆ 8 ಬರ್ತಾ ಹೋಗ್ತದೆ. ಸೊ ಹೇಳಿ ಆಪ್ಷನ್ ಕೊಟ್ಟಿಲ್ಲಲ್ವಾ. ಸೊ ಆಪ್ಷನ್ ಎ ಇಸ್ ಈಕ್ವಲ್ಸ್ ಟು ಏನಪ್ಪಾ ಅಂದ್ರೆ ಆಪ್ಷನ್ ಎ ಇಸ್ ಈಕ್ವಲ್ಸ್ ಟು 8, ಆಪ್ಷನ್ ಬಿ ಇಸ್ ಈಕ್ವಲ್ಸ್ ಟು 13, ಆಪ್ಷನ್ ಸಿ ಇಸ್ ಈಕ್ವಲ್ಸ್ ಟು ಸಮ್ 14, ಆಪ್ಷನ್ ಡಿ ಇಸ್ ಈಕ್ವಲ್ಸ್ ಟು ಸಮ್ 9. ಅಲ್ಲಿ ಆಪ್ಷನ್ ಮಿಸ್ ಆಗಿದೆ, ಸೊ ಆಪ್ಷನ್ ನಾವೇ ಬರ್ಕೊಳ್ಳೋಣ. ದೆನ್ ದ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನ್ ಬರ್ತಾ ಹೋಗ್ತದೆ, ಹೌದಲ್ವಾ. ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಬಿ ಇಂಟು ಅಡ್ಜಾಯಿಂಟ್ ಆಫ್ ಬಿ ಇಂಟು ಡಿವಿಸಿಬಲ್ ಬೈ ಡಿಟರ್ಮಿನೆಂಟ್ ಆಫ್ ಸಿ ಇಸ್ ಈಕ್ವಲ್ಸ್, ನಮ್ಗೆ ಏನ್ ಬಂತು 8 ಬಂದಿದೆ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ. ಸೊ ನೆಕ್ಸ್ಟ್ ಒನ್, if a matrix A is such that 3 into a to the power 3 plus 2 into a square plus 5 into a plus I is equals to 0, then the inverse is ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಇನ್ವರ್ಸ್ ಅನ್ನ ಫೈಂಡ್ ಮಾಡಬೇಕು ಅಂತಂದ್ರೆ ಏನಾಗ್ತಾ ಇದೆ, ಅದು ಇನ್ವರ್ಟಿಬಲ್ ಆಗ್ತಾ ಇದೆ ಅಂತಾನೆ ಅವರೇ ಹೇಳ್ತಿದ್ದಾರೆ.
ಏನಾಗ್ತಿದೆ ಅಂತ ಹೇಳ್ತಾರೆ, ಇನ್ವರ್ಟಿಬಲ್ ಆಗ್ತಾ ಇದ್ದಾನೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಇನ್ವರ್ಟಿಬಲ್ ಆಗ್ತಾ ಇದೆ ಅಂತಂದ್ರೆ ಏನಂತ ಅರ್ಥ, ಇನ್ವರ್ಸ್ ಎಕ್ಸಿಸ್ಟ್ ಆಗ್ತಾ ಇದೆ ಅಂತ ಅರ್ಥ. ಸೊ ನೋಡಿ ಸಿಂಪಲ್, ನಾವ್ ಇದನ್ನ ಇಲ್ಲಿ ನಮಗೆ ಮ್ಯಾಟ್ರಿಕ್ಸ್ ಕೂಡ ಕೊಟ್ಟಿಲ್ಲ, ನಾವೇನ್ ಮಾಡ್ಕೋಬೇಕು, ಕೊಟ್ಟಿರುವಂತಹ ಈಕ್ವೇಶನ್ ಇದ್ರೆ ನಾವೇನ್ ಮಾಡ್ತಾ ಹೋಗ್ಬೇಕು, ಇನ್ವರ್ಸ್ ಅನ್ನ ಫೈಂಡ್ ಔಟ್ ಮಾಡ್ಕೋ ಹೋಗಬೇಕು. ಗೊತ್ತಲ್ವಾ? ಹಾಗಾದ್ರೆ ನಾನೇನ್ ಮಾಡ್ತೀನಿ, ಸೊ ನಾನೇನ್ ಮಾಡ್ತೀನಿ, ಪೋಸ್ಟ್ ಮಲ್ಟಿಂಗ್ ಎ ಇನ್ವರ್ಸ್ ಆನ್ ಬೋತ್ ಸೈಡ್ ಮಾಡ್ತಾ ಹೋಗ್ಬಿಡ್ತೀನಿ. ಹಾಗಾದ್ರೆ ಏನಾಗುತ್ತೆ, ಸೊ ಎ ಇನ್ವರ್ಸ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ಎ ಕ್ಯೂಬ್ ಇಲ್ಲಿ ಪವರ್ ಹೋದ್ರೆ ಏನಾಗುತ್ತೆ, ಇಲ್ಲಿ ಇದು ಎ ಸ್ಕ್ವೇರ್ ಆಗುತ್ತೆ, ಪ್ಲಸ್ ಇದೇನಾಗುತ್ತೆ 2a ಆಗುತ್ತೆ, ಪ್ಲಸ್ 5 ಇಂಟು ಏನಾಗುತ್ತೆ ಐ ಆಗುತ್ತೆ. ಸೊ ಐ ಇಂಟು ಎ ಇನ್ವರ್ಸ್ ಏನಾಗುತ್ತೆ, ಸೊ ಎ ಇನ್ವರ್ಸ್ ಇಸ್ ಈಕ್ವಲ್ಸ್ ಆಗುತ್ತೆ 0 ಆಗುತ್ತೆ. ಹಾಗಾದ್ರೆ ನಮಗೆ ಎ ಇನ್ವರ್ಸ್ ಇಸ್ ಈಕ್ವಲ್ಸ್ ಅಲ್ಲಿ ನಿಕಟ ಮಾಡ್ಕೊಡ್ತೀನಿ, ಮೈನಸ್ ಕಾಮನ್ ತಗೊಂಡ್ರೆ ಏನಾಗುತ್ತೆ 3a ಸ್ಕ್ವೇರ್ ಪ್ಲಸ್ 2a ಪ್ಲಸ್ 5y ಆಗುತ್ತೆ. ಹಾಗಾದ್ರೆ ಆಪ್ಷನ್ ಯಾವ್ದು ಕರೆಕ್ಟ್ ಇದೆ, ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ಸೊ ನೆಕ್ಸ್ಟ್, if A and B are n-rowed square matrix such that the product of AB is equals to 0 and B is non-singular, then A is not equals to 0, A is equals to 0 and A is equals to I, and last option none of these ಅಂತ ಕೇಳ್ತಿದ್ದಾರೆ. ಹೌದಲ್ವಾ? ಸೊ ಹಾಗಾದ್ರೆ ಹೆಂಗ್ ಸಾಲ್ವ್ ಮಾಡಬಹುದಪ್ಪ ಇದನ್ನ? ಸೊ ನಮಗೇನ್ ಕೊಟ್ಟಿದ್ದಾರೆ, ಗಿವನ್ B is non singular. ಏನ್ ಕೊಟ್ಟೋಗ್ತಾರೆ, ಸೊ ಗಿವನ್ ಬಿ ಈಸ್ ಏನಾಗಿದೆ, ನಾನ್ ಸಿಂಗುಲರ್ ಆಗಿದೆ. ಬಿ ಇಸ್ ನಾನ್ ಸಿಂಗುಲರ್ ಅಂದ್ರೆ ಏನಂತ ಅರ್ಥ, ಡಿಟರ್ಮಿನೆಂಟ್ ಆಫ್ ಬಿ ಈಸ್ ನಾಟ್ ಈಕ್ವಲ್ಸ್ ಟು 0 ಅಂತ ಹೇಳಿ ಅರ್ಥ. ಏನಂತ ಅರ್ಥ, ಡಿಟರ್ಮಿನೆಂಟ್ ಆಫ್ ಬಿ ಈಸ್ ನಾಟ್ ಈಕ್ವಲ್ಸ್ ಟು 0 ಅಂತ ಹೇಳಿ ಅರ್ಥ. ಹಾಗಾದ್ರೆ ಡಿಟರ್ಮಿನೆಂಟ್ ಆಫ್ ಬಿ ಇಸ್ ನಾಟ್ ಈಕ್ವಲ್ಸ್ 0 ಆಗ್ತಾ ಇದೆ ಅಂತಂದ್ರೆ ಏನ್ ಎಕ್ಸಿಸ್ಟ್ ಆಗ್ತಾ ಇದೆ ಅಂತ ಅರ್ಥ, ಬಿ ಇನ್ವರ್ಸ್ ಎಕ್ಸಿಸ್ಟ್ ಆಗ್ತಾ ಇದೆ ಅಂತ ಅರ್ಥ. ಅದ್ರ ನಮಗೆ ಏನ್ ಕೊಟ್ಟಿದ್ದಾರೆ, ಎ ಬಿ ಇಸ್ ಈಕ್ವಲ್ಸ್ ಟು 0 ಕೊಡ್ತಾರೆ. ನಾನು ಏನ್ ಮಾಡ್ತೀನಿ, ಸೊ ಬಿ ಇನ್ವರ್ಸ್ ನ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀನಿ. ಹೆಂಗ್ ಮಲ್ಟಿಪ್ಲೈ ಮಾಡ್ತೀನಿ, ಎ ಬಿ ಆಫ್ ಬಿ ಇನ್ವರ್ಸ್ ಇಂಟು 0 ಇಂಟು ಬಿ ಇನ್ವರ್ಸ್ ಮಾಡ್ತೀನಿ. ಸೊ ಇಲ್ಲಿ ಅಸೋಸಿಯೇಟಿವ್ ನಾನು ಯೂಸ್ ಮಾಡ್ಕೊಂಡ್ರಾಗುತ್ತೆ, ಬಿ ಇಂಟು ಬಿ ಇನ್ವರ್ಸ್ ಇಸ್ ಈಕ್ವಲ್ಸ್ ಆಗುತ್ತೆ 0 ಬರುತ್ತೆ. ಎ ಇಂಟು ಏನ್ ಬರುತ್ತೆ, ಐ ಬರುತ್ತೆ, ಇಸ್ ಈಕ್ವಲ್ಸ್ ಟು 0 ಆಗುತ್ತೆ. ಹಾಗಾದ್ರೆ ಎ ಇಂಟು ಐ ಇಸ್ ಈಕ್ವಲ್ಸ್ ಟು ಆಗುತ್ತೆ. ಹಾಗಾದ್ರೆ ಎ ಇಸ್ ಈಕ್ವಲ್ಸ್ ಏನ್ ಬರ್ತಾ ಹೋಗುತ್ತೆ, 0 ಬರ್ತದೆ. ಹಾಗಾದ್ರೆ ಏನ್ ಕರೆಕ್ಟ್ ಆಗುತ್ತೆ, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, let M be a 2 by 2 symmetric matrix with integer entries, then M is invertible if. So M is invertible ಅಂತ ಕೇಳ್ತಾರೆ. M is invertible ಅಂತಂದ್ರೆ ಏನಾಗಿರ್ಬೇಕು, it must be ನಾನ್ ಸಿಂಗುಲರ್ ಆಗಿರಬೇಕು. M ಅನ್ನೋದು ಏನಾಗಿರ್ಬೇಕು, ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್ ಆಗಿರ್ಬೇಕು. ಓಕೆನಾ? ಹಾಗಾದ್ರೆ ಫಸ್ಟ್ ಆಪ್ಷನ್ ಏನ್ ಕೇಳ್ತಿದ್ದಾರೆ, ದ ಫಸ್ಟ್ ಕಾಲಮ್ ಆಫ್ M is a transpose of second row of M ಅಂತ ಹೇಳ್ತಾರೆ. ಸೊ ನೋಡ್ತಾ ಹೋಗೋಣ. ಹಾಗಾದ್ರೆ ಆಪ್ಷನ್ ಬಿ ಏನ್ ಕೊಟ್ಟಿದ್ರೆ, ದ ಸೆಕೆಂಡ್ ರೋ ಆಫ್ ಎಂ ಈಸ್ ಅ ಟ್ರಾನ್ಸ್ಪೋಸ್ ಆಫ್ ಫಸ್ಟ್ ಕಾಲಮ್ ಆಫ್ ಎಂ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಆಪ್ಷನ್ ಸಿ ಹೇಳ್ತಾರೆ, ಎಂ ಈಸ್ ಎ ಡಯಾಗನಲ್ ಮ್ಯಾಟ್ರಿಕ್ಸ್ ವಿತ್ ನಾನ್ ಜೀರೋ ಎಂಟ್ರೀಸ್ ಇನ್ ದ ಪ್ರಿನ್ಸಿಪಲ್ ಡಯಾಗನಲ್ ಅಂತ ಹೇಳ್ತಿದ್ದಾರೆ. ಫೋರ್ತ್ ಆಪ್ಷನ್ ಏನ್ ಕೊಡ್ತಾರೆ, ದ ಪ್ರಾಡಕ್ಟ್ ಆಫ್ ಎಂಟ್ರೀಸ್ ಇನ್ ದ ಪ್ರಿನ್ಸಿಪಲ್ ಡಯಾಗನಲ್ ಆಫ್ ಎಂ ಈಸ್ ದ ಪ್ರಾಡಕ್ಟ್ ಆಫ್ ಎಂಟ್ರೀಸ್ ಇನ್ ದ ಅದರ್ ಡಯಾಗನಲ್ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ನಾವೇನ್ ತಗೊಳ್ಳೋಣ, ಲೆಟ್ I am considering let M is equals to I am considering 2 by 2 matrix A B C D ತಗೊಳ್ತಾ ಹೋಗ್ತೀವಿ. ಹಾಗಾದ್ರೆ ಆಪ್ಷನ್ ಎ ನ ವೆರಿಫೈ ಮಾಡ್ತಾ ಹೋಗೋಣ. ದ ಫಸ್ಟ್ ಕಾಲಮ್ ಆಫ್ M is first column of M, that is A B, this is the first column of M is the transpose of the ಏನಂತ ಹೇಳಿದ್ರೆ second row of M ಅಂತ ಹೇಳ್ತಿದ್ದಾರೆ. ಏನಂತ ನೋಡಿಲಿ, the first column of M, the first column of M, first column ಏನಿದೆ, ಸಾರಿ ಎ ಮತ್ತೆ ಸಿ ಇದೆ ಅಲ್ವಾ. ಸೊ ಫಸ್ಟ್ ಕಾಲಮ್ ಆಫ್ ಎಂ ಟ್ರಾನ್ಸ್ಪೋಸ್ ಆಫ್ ಸೆಕೆಂಡ್ ರೋ ಆಫ್ ಹೇಳ್ತಾರೆ ಎಂ ಅಂತ ಹೇಳ್ತಿದ್ದಾರೆ. ನೋಡೋಣ, ರಾಂಗ್ ಬರ್ಕೊಳ್ಳೋಣ, ಕರೆಕ್ಟ್ ಆಗಿ ಬರ್ಕೊಳ್ಳೋಣ. ಸೊ ವಿಲ್ ಅರೇಂಜ್ ದಿಸ್ ಒನ್. ಸೊ ಐ ಆಮ್ ಟೇಕಿಂಗ್ ಎ ಬಿ. ಸೊ ಏನ್ ತಗೊಳ್ಳೋಣ, ಎ ಬಿ ಅರೇಂಜ್, ಇದನ್ನು ಕೂಡ ಅರೇಂಜ್ ಮಾಡೋಣ. ಸೊ ವಿಲ್ ಟೇಕ್ ಅನದರ್ ಮ್ಯಾಟ್ರಿಕ್ಸ್ ಫಾರ್ ದಿಸ್ ಒನ್. ಸೊ ಏನ್ ಹೇಳ್ತಿದ್ದಾರೆ ನೋಡ್ತಾ ಹೋಗೋಣ. ಇದು ಬೇಡ. ಸೊ ಎಂ ಈಸ್ ದ 2 by 2 ಮ್ಯಾಟ್ರಿಕ್ಸ್. ಆ ರೀತಿ ತಗೊಂಡ್ರೆ ನಮಗೆ ಒಂದು ಸ್ವಲ್ಪ ಹೇಳತ್ತೆ. ಹಾಗಾದ್ರೆ ನಾನು ಹೆಂಗ್ ತಗೊಂಡ್ಬಿಡ್ತೀನಿ, ಎಂ ಇಸ್ ಈಕ್ವಲ್ಸ್ ಟು, ಸೊ ಎ ಬಿ ಮತ್ತೆ ನಾನು ತಗೊಂಡ್ಬಿಡ್ತೀನಿ ಬಿ ಡಿ ಅಂತ ತಗೊಳ್ತೀನಿ. ಲೆಟ್ ಅಸ್ ಕನ್ಸಿಡರ್ ದ ಮ್ಯಾಟ್ರಿಕ್ಸ್ ಎ ಬಿ ಸಿ ಡಿ ಬದಲು ನಾನು ತಗೊಳ್ತೀನಿ ಎ ಬಿ ಬಿ ಡಿ ಅಂತ ತಗೊಂಡು ಹೋಗ್ತೀನಿ. ಸೊ ಹಿಂಗ್ ತಗೊಂಡ್ರೆ
ಈ ಆಪ್ಷನ್ ಗೆ ಸ್ವಲ್ಪ ಕರೆಕ್ಟ್ ಆಗ್ತಾ ಹೋಗ್ತಾವೆ ನಾವು. ಹೌದಲ್ವಾ? ಲೆಟ್ ಎಂ ಬಿ ಎ 2 by 2 ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ವಿತ್ ಇಂಟಿಜರ್ ಅಂತ ನೋಡಿ. ಇಲ್ಲಿ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತಿದ್ದಾರೆ ಅಂತಂದ್ರೆ ಸೊ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಏನಾಗಿರ್ಬೇಕು? ಸೊ ದೀಸ್ ಮಸ್ಟ್ ಬಿ ಎಲಿಮೆಂಟ್ಸ್ ಮಸ್ಟ್ ಬಿ ಏನಾಗಿರ್ಬೇಕು? ಈಕ್ವಲ್ ಆಗಿರಬೇಕು. ಎ ಐ ಜೆ ಇಸ್ ಈಕ್ವಲ್ಸ್ ಟು ಎ ಜೆ ಐ ಆಗಿರ್ಲೇಬೇಕು. ಹೌದಲ್ವಾ? ಹಾಗಾಗಿ ಎ ಬಿ ಬಿ ಡಿ ಅಂತ ತಗೊಳ್ಬೇಕು. ನಾವು ಎ ಬಿ ಸಿ ಡಿ ಅಂತ ತಗೊಂಡ್ರು ಅಲ್ಲಿ ಬಿ ಇಸ್ ಈಕ್ವಲ್ಸ್ ಆಗಿರ್ಬೇಕು, ಸಿ ಆಗಿರ್ಲೇಬೇಕಾಗಿತ್ತು. ಹೌದಲ್ವಾ? ಅದ್ರ ಬದಲು ನಾವೇನ್ ತಗೊಳ್ಳೋಣ? ಹಿಂಗೆ ಡೈರೆಕ್ಟ್ ತಗೊಳ್ಳೋಣ. ಎಂ ಇಸ್ ಈಕ್ವಲ್ಸ್ ಟು ಎ ಬಿ ಬಿ ಡಿ ಅಂತ ತಗೊಳ್ಳೋಣ. ಸೊ ಸಿಮೆಟ್ರಿ ಮ್ಯಾಟ್ರಿಕ್ಸ್ ಹಾಗಾದ್ರೆ ಎ ಬಿ ಬಿ ಡಿ ಏನಾಗಿರ್ತವೆ? ಅವೆಲ್ಲ ಇಂಟಿಜರ್ಸ್ ಆಗಿರ್ತವೆ. ಹಾಗಾದ್ರೆ ನೋಡಿ ತಗೋಣ. ಸೊ ಫಸ್ಟ್ ಕಾಲಮ್ ಆಫ್ ಎಂ, ದ ಫಸ್ಟ್ ಕಾಲಮ್ ಆಫ್ ಎಂ ಏನಿದೆ? ಎ ಮತ್ತೆ ಬಿ. ಸೊ ಈಸ್ ಮಸ್ಟ್ ಬಿ ಏನಂತ ಹೇಳಿದ್ರೆ ಈಸ್ ದಿ ಟ್ರಾನ್ಸ್ಪೋಸ್ ಆಫ್ ಸೆಕೆಂಡ್ ರೋ ಆಫ್ ಎಂ ಅಂತ ಹೇಳ್ತಾರೆ. ಟ್ರಾನ್ಸ್ಪೋಸ್ ಆಫ್ ಏನಾಗುತ್ತೆ? ಬಿ ಡಿ ಆಫ್ ಟ್ರಾನ್ಸ್ಪೋಸ್. ಸೊ ಇದನ್ನ ಟ್ರಾನ್ಸ್ಪೋಸ್ ಮಾಡಿದ್ರೆ ನಮಗೆ ಏನಂತ ಬರುತ್ತೆ? ಸೊ ಎ ಇಸ್ ಈಕ್ವಲ್ಸ್ ಟು ಬಿ ಇಸ್ ಈಕ್ವಲ್ಸ್ ಆಗಿಬಿಡ್ತದೆ, ಡಿ ಆಗಿಬಿಡ್ತದಲ್ವಾ? ಇದನ್ನ ಟ್ರಾನ್ಸ್ಪೋಸ್ ಮಾಡೋದು ಏನಾಗುತ್ತೆ? ಬಿ ಮತ್ತೆ ಡಿ ಆಗುತ್ತೆ. ಎ ಇಸ್ ಈಕ್ವಲ್ಸ್ ಟು ಬಿ ಆದ್ರೆ ಡಿ ಇಸ್ ಈಕ್ವಲ್ಸ್ ಆಗುತ್ತೆ ಬಿ ಆಗುತ್ತೆ. ಹಾಗಾದ್ರೆ ಎ ಬಿ ಮತ್ತೆ ಈಕ್ವಲ್ಸ್ ಟು ಡಿ ಆಯ್ತು ಸರಿನಾ? ದೇರ್ಫೋರ್ ಎಂ ಇಸ್ ಈಕ್ವಲ್ ದಟ್ ಇಸ್ ಡಿಟರ್ಮಿನೆಂಟ್ ಆಫ್ ಎಂ ಇಸ್ ಈಕ್ವಲ್ಸ್ ಆಗುತ್ತೆ 0 ಆಗ್ತದೆ. ಹಾಗಾದ್ರೆ ನೆಕ್ಸ್ಟ್ ಆಪ್ಷನ್ ಹೋಗೋಣ. ಆಪ್ಷನ್ ವಿಲ್ ಗೋ ಟು ದಿ ಸೆಕೆಂಡ್ ಆಪ್ಷನ್. ಹೇಳ್ತದೆ ದ ಸೆಕೆಂಡ್. ಹಾಗಾದ್ರೆ ಏನಾಯ್ತು? ಆಪ್ಷನ್ ಎ ಇಸ್ ರಾಂಗ್. ಯಾಕಂದ್ರೆ ಡಿಟರ್ಮಿನೆಂಟ್ ಇಸ್ ಈಕ್ವಲ್ಸ್ 0 ಆಗ್ತದೆ ಅಂದ್ರೆ ಇದು ಸಿಂಗುಲರ್ ಆಯ್ತು. ಸಿಂಗುಲರ್ ಆದ್ರೆ ಇನ್ವರ್ಟಿಬಲ್ ಎಕ್ಸಿಸ್ಟ್ ಆಗಲ್ಲ. ಹಾಗಾದ್ರೆ ಆಪ್ಷನ್ ಎ ಈಸ್ ಎಲಿಮಿನೇಟೆಡ್. ನೆಕ್ಸ್ಟ್ ನೋಡೋಣ. ದ ಸೆಕೆಂಡ್ ರೋ ಆಫ್ ಎಂ ಏನಂತ ಹೇಳ್ತಾರೆ? ದ ಸೆಕೆಂಡ್ ರೋ ಆಫ್ ಎಂ. ಸೆಕೆಂಡ್ ರೋ ಯಾವುದು? ಬಿ ಮತ್ತೆ ಡಿ. ಸೆಕೆಂಡ್ ರೋ ಆಫ್ ಎಂ ಇಸ್ ದ ಟ್ರಾನ್ಸ್ಪೋಸ್ ಆಫ್ ಫಸ್ಟ್ ಕಾಲಮ್ ಆಫ್ ಎಂ ಅಂತ ಹೇಳ್ತಿದ್ದಾರೆ. ಹೌದಲ್ವಾ? ಸೊ ಹಾಗಾದ್ರೆ ಏನಂತ ಬರೀಬಹುದು? ಸೊ ಟ್ರಾನ್ಸ್ಪೋಸ್ ದಟ್ ಈಸ್ ಬಿ ಮತ್ತೆ ಡಿ ನ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ಸ್ ನಾವ್ ಅಂತ ಬರೀಬಹುದು ಎ ಮತ್ತೆ ಬಿ ಬರೀಬಹುದು. ಅಗೇನ್ ಸಿಮಿಲರ್ ಟು ದಿಸ್ ಕೇಸ್ ಅಲ್ವಾ? ಹಾಗಾದ್ರೆ ಏನಾಯ್ತು? ಎ ಇಸ್ ಈಕ್ವಲ್ಸ್ ಟು ಬಿ ಇಸ್ ಈಕ್ವಲ್ಸ್ ಟು ಡಿ ಆಯ್ತು. ಹಾಗಾದ್ರೆ ಡಿಟರ್ಮಿನೆಂಟ್ ಆಫ್ ಎಂ ಇಸ್ ಈಕ್ವಲ್ಸ್ ಟು 0 ಆಯ್ತು. ಹಾಗಾದ್ರೆ ಏನಂತ ಆಯ್ತು? ಇಟ್ ಈಸ್ ನಾಟ್ ಇನ್ವರ್ಟಿಬಲ್. ಹಾಗಾದ್ರೆ ಮೂರನೇ ಆಪ್ಷನ್ ಬಿ ಕೂಡ ಏನಾಯ್ತು? ಎಲಿಮಿನೇಟ್ ಆಯ್ತು. ನೆಕ್ಸ್ಟ್. So M is the diagonal matrix with non-zero entries in the principal diagonal line ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ M is equals to ಏನಾಗ್ಬಿಡ್ತದೆ? ಸೊ ನೋಡಿ ಡಯಾಗ್ನಲ್ ಎಲಿಮೆಂಟ್ಸ್ ಅಂತ ಹೇಳ್ತಿದ್ದಾರೆ. ಡಯಾಗ್ನಲ್ ಎಲಿಮೆಂಟ್ಸ್ ಅಲ್ಲಿ ನಾನ್ ಜೀರೋ ಎಂಟ್ರೀಸ್ ಇಂದ ಪ್ರಿನ್ಸಿಪಲ್ ಡಯಾಗ್ನಲ್ ಅಂದ್ರೆ ಇವ್ಯಾವುದೇ ಕಾರಣಕ್ಕೂ 0 ಆಗೋದಿಲ್ಲ. ಅಂದ್ರೆ ಇವೆರಡು 0 ಆಗಿರ್ತದೆ. ಹಾಗಾದ್ರೆ ಏನಂತ ಅರ್ಥ ಆಯ್ತು ಈಗ? ಎ ಸೊ ಎ ಬಿ ಬಿ ಡಿ ಇದ್ರೆ ದೇರ್ಫೋರ್ ನಮಗೆ ಎಂ ಇಸ್ ಈಕ್ವಲ್ಸ್ ಏನಾಗ್ಬಿಡ್ತದೆ? ಸೊ ಎ ಮತ್ತೆ ಡಿ ನಾನ್ ಜೀರೋ, ಸೊ ಬಿ ವ್ಯಾಲ್ಯೂಸ್ ಎಲ್ಲ 0 ಆಯ್ತು. ಹಾಗಾದ್ರೆ ಡಿಟರ್ಮಿನೆಂಟ್ ಏನಾಗುತ್ತೆ? ಸೊ ಡಿಟರ್ಮಿನೆಂಟ್ ಎಂ ಇಸ್ ಈಕ್ವಲ್ಸ್ ಟು ಸೊ ಆಫ್ ದಿಸ್ ಮ್ಯಾಟ್ರಿಕ್ಸ್ ಏನಾಗುತ್ತೆ? ಎ ಡಿ ಆಗುತ್ತೆ. ಹೌದಲ್ವಾ? ಎ ಡಿ ವಿಚ್ ಇಸ್ ನಾಟ್ ಈಕ್ವಲ್ಸ್ ಟು 0. ಹಾಗಾದ್ರೆ ಏನಂತ ಆಯ್ತು? ದೇರ್ಫೋರ್ ಎಂ ಇನ್ವರ್ಸ್ ಎಷ್ಟಾಗುತ್ತೆ ಅಂದ್ರೆ ಎಂ ಈಸ್ ಏನಂತ ಆಯ್ತು? ಇನ್ವರ್ಟಿಬಲ್ ಅಂತ ಆಗುತ್ತೆ. ಹಾಗಾದ್ರೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಯಾಕಂದ್ರೆ ನಮಗೆ ಒಂದೇ ಒಂದು ಆಪ್ಷನ್ ಕರೆಕ್ಟ್ ಇರುತ್ತೆ. ಹಾಗಾದ್ರೆ ನೋಡೋಣ ಆಪ್ಷನ್ ಡಿ ಅನ್ನೋದು ಯಾಕೆ ರಾಂಗ್ ಆಗ್ತಾ ಇದೆ? The product of entries in the principal diagonal of M is the product of entries in the other diagonal ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಏನಂತ ಅರ್ಥ? ಸೊ the product of entries that is the determinant of M is equals to ಆಗುತ್ತೆ the product of entries in the principal diagonal line that is ಏನಾಗುತ್ತೆ? AD minus product of entries in the other diagonal ಏನಾಗುತ್ತೆ? B into B ಏನಾಗುತ್ತೆ? B square ಆಗುತ್ತೆ. ಹಾಗಾದ್ರೆ ಸೊ ಇದು ಯಾವಾಗ ಈಕ್ವಲ್ಸ್ ಟು 0 ಆಗುತ್ತೆ? AD is equals to if it is equals to 0 ಅಂದ್ರೆ ಏನಾಗುತ್ತೆ? AD is equals to B square ಆದಾಗ ಹಂಗಾರೆ ಸೇಮ್ ಆಗುತ್ತೆ. ಹಾಗಾದ್ರೆ ಏನಾಗುತ್ತೆ? ಇಲ್ಲಿ ಕೂಡ ಏನಾಗಲ್ಲ? ಇನ್ವರ್ಟಿಬಲ್ ಆಗಲ್ಲ. ಹಾಗಾದ್ರೆ ಆಪ್ಷನ್ ಡಿ ಕೂಡ ಏನಾಗುತ್ತೆ? ನಮಗೆ ಎಲಿಮಿನೇಟ್ ಆಗುತ್ತೆ. ಗೊತ್ತಾಗಿದೆ ಅಲ್ವಾ? ಸೊ AD ಮೈನಸ್ ಡಿ ಸ್ಕ್ವೇರ್ AD ಮೈನಸ್ ಹಿಯರ್ ಸೊ ಏನಾಯ್ತು? ಡಿ ಸ್ಕ್ವೇರ್ ಆಗುತ್ತೆ. AD ಮೈನಸ್ ಡಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಏನಾಯ್ತು? 0 ಆಗ್ತಾ ಹೋಗ್ತದೆ. AD ಮೈನಸ್ ಕರೆಕ್ಟ್. AD ಮೈನಸ್ ಬಿ ಸ್ಕ್ವೇರ್ ಕರೆಕ್ಟ್ ರೈಟ್. ಹಾಗಾದ್ರೆ ಆಪ್ಷನ್ ಡಿ ಕೂಡ ರಾಂಗ್ ಆಯ್ತು. ಸೊ ವಿಲ್ ಗೆಟ್ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್ 19th one. If A is equals to 1 tan alpha by 2 minus tan alpha by 2 1 ಅಂತ ಕೊಟ್ಟಿದ್ದಾರೆ. And AB is equals to I, then B is equals to ಏನಂತ ಫೈಂಡ್ ಮಾಡ್ಕೊಂತ ಹೋಗ್ಬೇಕು. ಸೊ ಕ್ವಶನ್ ಅಲ್ಲಿ ಸೊ AB is equals to ಅಂತ ಕೊಟ್ಟಿದ್ದಾರೆ. AB is equals to I ಅಂತ ಕೊಟ್ಟಿದ್ದಾರೆ. ಹೌದಲ್ವಾ?
ಎ ಬಿ ಇಸ್ ಈಕ್ವಲ್ಸ್ ಏನ್ ಕೊಟ್ಟಿದ್ದಾರೆ, ಎ ಬಿ ಇಸ್ ಈಕ್ವಲ್ಸ್ ಟು ಐ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಅಂತ ಬರೀಬಹುದು ಇದನ್ನ, ವಿ ಹ್ಯಾವ್ ಟು ಫೈಂಡ್ ಔಟ್ ಬಿ ಅಲ್ವಾ. ಹಾಗಾದ್ರೆ ಬಿ ಇಸ್ ಈಕ್ವಲ್ಸ್ ಏನಂತ ಬರೀಬಹುದು, ಎ ಇನ್ವರ್ಸ್ ಅಂತ ಬರೀಬಹುದಾ. ಹಾಗಾದ್ರೆ ಬಿ ಇಸ್ ಈಕ್ವಲ್ಸ್ ಎ ಇನ್ವರ್ಸ್ ಅಂದ್ರೆ ಏನಂತ, 1/determinant ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಅಂತ ಬರೀಬಹುದಲ್ವಾ. ಹಾಗಾದ್ರೆ 1 divisible by determinant of A ಅಂದ್ರೆ ನಾವೇನ್ ಮಾಡ್ಬೇಕು, ಡಿಟರ್ಮಿನೆಂಟ್ ನ ಫೈಂಡ್ ಮಾಡ್ಕೋಬೇಕು. ಹಾಗಾದ್ರೆ ಡಿಟರ್ಮಿನೆಂಟ್ ಫೈಂಡ್ ಮಾಡ್ಕೊಳ್ಳೋಣ. ಸೊ ಫಾರ್ ದಿಸ್ ಮ್ಯಾಟ್ರಿಕ್ಸ್, ಸೊ ಏನಿದೆ 1 ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ tan square alpha, 1 plus tan square alpha by 2 ನ we can write it as 1 by secant square alpha by 2 ಅಂತ ಬರೀಬಹುದು. ಹಾಗಾದ್ರೆ adjoint of 2/2 ಮ್ಯಾಟ್ರಿಕ್ಸ್ ಗೆ ನಾವೇನ್ ಮಾಡ್ಬೇಕು, ಸೊ ಡಯಾಗ್ನಲ್ ಎಲಿಮೆಂಟ್ಸ್ ನ ಇಂಟರ್ಚೇಂಜ್ ಮಾಡ್ಕೋಬೇಕು. ನೆಕ್ಸ್ಟ್ ನಾವೇನ್ ಮಾಡ್ತಾ ಹೋಗ್ಬೇಕು, ಸೈನ್ ಅನ್ನ ಇಂಟರ್ಚೇಂಜ್ ಮಾಡಬೇಕು. ಯಾವ್ದಕ್ಕೆ, ನಾನ್ ಡಯಾಗ್ನಲ್ ಎಲಿಮೆಂಟ್ಸ್. ಸೊ ಮೈನಸ್, ಸೊ ಇದೇನಾಗುತ್ತೆ ಪ್ಲಸ್ tan alpha by 2 ಆಗುತ್ತೆ. ಹಾಗಾದ್ರೆ 1 by secant square alpha by 2 ನಾವೆಂತ ಬರೀಬಹುದು, cos square alpha by 2 ಅಂತ ಬರೀಬಹುದು. ಹಾಗಾದ್ರೆ ಇದೇನಾಯ್ತು, ಸೊ ನೋಡಿ ಈ ಮ್ಯಾಟ್ರಿಕ್ಸ್ ಅನ್ನ ನಾವೇನ್ ಮಾಡೋಣ, ಟ್ರಾನ್ಸ್ಪೋಸ್ ಮಾಡಬಹುದಲ್ವಾ. 1 minus tan alpha by 2 tan alpha by 2 1 ಬರುತ್ತೆ. ಹಾಗಾದ್ರೆ ದಿಸ್ ಇಸ್ ಈಕ್ವಲ್ ಆಗುತ್ತೆ ಎ ಟ್ರಾನ್ಸ್ಪೋಸ್ ಆಗ್ತದೆ. ಅಂದ್ರೆ ನಮ್ಗೆ ಏನ್ ಬರ್ತಾ ಹೋಗ್ತದೆ, cos square of alpha by 2 ಇಂಟು, ಸೊ ನಮಗೆ ಏನ್ ಬರ್ತಾ ಹೋಗ್ತದಪ್ಪ ಅಂದ್ರೆ ಎ ಟ್ರಾನ್ಸ್ಪೋಸ್ ಬರ್ತಾ ಹೋಗ್ತದೆ. ಹೌದಲ್ವಾ, ಬರೀಬಹುದಲ್ವಾ. ಸೊ ಇಟ್ ಇಸ್ ಈಕ್ವಲ್ ಇಂಟು ಏನಾಗುತ್ತೆ, ಎ ಟ್ರಾನ್ಸ್ಪೋಸ್. ಸೊ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್, 20th one, if minus, sorry, 3 comma minus 2 are eigenvalues of non singular matrix ಅಂತ ಹೇಳ್ತಾರೆ. 3 ಮತ್ತೆ -2 are eigenvalues of non singular matrix of A ಅಂತ ಹೇಳ್ತಾರೆ. And determinant of A is equals to 4. Then the eigenvalues of adjoint of A are, ನೋಡಿ ಇದನ್ನು ಕೂಡ ನಿಮ್ಮ KCET ಅಲ್ಲಿ ಕೇಳಿದ್ದಾರೆ. ಹಾಗಾದ್ರೆ ಏನಪ್ಪ ಸೊಲ್ಯೂಷನ್ ಫಾರ್ ದಿಸ್ ಒನ್, ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಸೊ ಅಡ್ಜಾಯಿಂಟ್ ಆಫ್ ಎ ಗೆ ನಮಗೆ ಐಗನ್ ವ್ಯಾಲ್ಯೂಸ್ ಏನಾಗ್ತದೆ ಅಂತ ಹೇಳಿದ್ರೆ, ಡಿಟರ್ಮಿನೆಂಟ್ ಆಫ್ ಎ ಬೈ ಲ್ಯಾಂಬ್ಡಾ ಇಸ್ ದ, ಸೊ ಐಗನ್ ವ್ಯಾಲ್ಯೂಸ್ ಆಫ್ ಏನಂತ ಹೇಳಿದೀನಿ, ಅಡ್ಜಾಯಿಂಟ್ ಆಫ್ ಎ ಅಂತ ಹೇಳಿದೀನಿ. ನಾನು ನಿಮಗೆ ಹಿಂಟ್ಸ್ ಅನ್ನ ಹೇಳ್ಬೇಕಾದ್ರೆ ನಿನ್ನೆ ಕ್ಲಾಸ್ ಅಲ್ಲಿ. ಹಾಗಾದ್ರೆ ಸೊ ಫಾರ್ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು 3, ಇಲ್ಲಿ ಲ್ಯಾಂಬ್ಡಾ ಅನ್ನೋದು ಏನಾಗುತ್ತೆ, ಐಗನ್ ವ್ಯಾಲ್ಯೂ ಆಗಿರ್ತದೆ. ದೆನ್ ಅಗರ ಲ್ಯಾಂಬ್ಡಾ ವ್ಯಾಲ್ಯೂ 3 ಆದಾಗ ಐಗನ್ ವ್ಯಾಲ್ಯೂಸ್ ಆಫ್ ಅಡ್ಜಾಯಿಂಟ್ ಆಫ್ ಎ ಬೈ 3 ಏನಾಗುತ್ತೆ, ಡಿಟರ್ಮಿನೆಂಟ್ ಏನ್ ಕೊಡ್ತಾರೆ, 4 ಕೊಟ್ಟಿದ್ದಾರೆ, 4 ಬೈ ಏನಾಗುತ್ತೆ 3 ಆಗುತ್ತೆ. ನೆಕ್ಸ್ಟ್ ಇಫ್ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು -2 ಕೊಟ್ರೆ, ದೆನ್ ಏನಾಗುತ್ತೆ, ಡಿಟರ್ಮಿನೆಂಟ್ ಆಫ್ ಎ ಬೈ ದಟ್ ಇಸ್ 4 ಬೈ -2 ಇಸ್ ಈಕ್ವಲ್ಸ್ ಆಗುತ್ತೆ -2 ಆಗುತ್ತೆ. ಹಾಗಾದ್ರೆ ಐಗನ್ ವ್ಯಾಲ್ಯೂಸ್ ಏನ್ ಬಂತು ಹೋಯ್ತು, therefore 4 by 3 and -2 are ಐಗನ್ ವ್ಯಾಲ್ಯೂಸ್ ಆಫ್ ಅಡ್ಜಾಯಿಂಟ್ ಆಫ್ ಎ, ದಟ್ ಇಸ್ 4 by 3 -2. ನೋಡಿ ನಿಮಗೆ ಇದು ಗೊತ್ತಿರಬೇಕು, ನೋಟ್. ಸೊ ಅಡ್ಜಾಯಿಂಟ್ ಆಫ್ ಎ ಗೆ ಐಗನ್ ವ್ಯಾಲ್ಯೂಸ್ ಹೆಂಗಿರ್ತದೆ, ಡಿಟರ್ಮಿನೆಂಟ್ ಆಫ್ ಎ ಬೈ ಲ್ಯಾಂಬ್ಡಾ. ನಾನು ಇನ್ನೇ ಕ್ಲಾಸ್ ಅಲ್ಲಿ ಶಾರ್ಟ್ ಕಟ್ಸ್ ಎಲ್ಲ ಹೇಳ್ಕೊಟ್ಟಿದ್ದೀನಿ. ಸೊ ಅದನ್ನ ಯೂಸ್ ಮಾಡ್ಕೊಂಡ್ರೆ ನಮಗೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಒನ್, ದ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಆಫ್ ದ ಮ್ಯಾಟ್ರಿಕ್ಸ್. ನಾನು ಇನ್ನೇ ಹೇಳಿದ್ದೀನಿ ಇನ್ನೇ ಕ್ಲಾಸ್ ಅಲ್ಲಿ. ಸೊ ಎ ಕ್ಯೂಬ್ ಮ್ಯಾಟ್ರಿಕ್ಸ್ ದಟ್ ಇಸ್ 3 ಆರ್ಡರ್ 3 ಇದ್ರೆ ಏನಾಗುತ್ತೆ, ಎ ಕ್ಯೂಬ್ ಮೈನಸ್, ಹೌದಲ್ವಾ. ಸೊ ಟ್ರೇಸ್ ಆಫ್ ಎ ಇಂಟು ಎ ಸ್ಕ್ವೇರ್. ನೆಕ್ಸ್ಟ್ ಪ್ಲಸ್ ಮೈನಸ್ ಇಲ್ಲಿ ಬರಬೇಕು, ಪ್ಲಸ್ ನೆಕ್ಸ್ಟ್ ಏನಾಗುತ್ತೆ, ಟ್ರೇಸ್ ಆಫ್ ಅಡ್ಜಾಯಿಂಟ್ ಆಫ್ ಎ ಇಂಟು ಎ. ಸೊ ಪ್ಲಸ್ ಮೈನಸ್ ಪ್ಲಸ್ ಇಲ್ಲಿ ಬರುತ್ತೆ ಮೈನಸ್, ಡಿಟರ್ಮಿನೆಂಟ್ ಆಫ್ ಎ ಇಂಟು ಐ ಇಸ್ ಈಕ್ವಲ್ಸ್ ಟು 0. ಹೌದಲ್ವಾ. ಸೊ ಹಾಗಾದ್ರೆ ಎ ಕ್ಯೂಬ್ ಎಲ್ಲದರಲ್ಲಿದೆ, ಎ ಕ್ಯೂಬ್ ನೋಡೋಣ. ನೆಕ್ಸ್ಟ್ ಎ ಕ್ಯೂಬ್ ಮೈನಸ್ ಟ್ರೇಸ್ ಅಂದ್ರೆ ಏನು, ಸಮ್ ಆಫ್ ದಿ ಡಯಾಗನಲ್ ಎಲಿಮೆಂಟ್ಸ್. ಹಾಗಾದ್ರೆ 1 + 3 - 4 ನಮಗೆ ಬಂದ್ಬಿಡ್ತದೆ, ಇಲ್ಲಿ 0 ಬರ್ತದೆ, 0 ಆಫ್ ಎ ಸ್ಕ್ವೇರ್. ಅಂದ್ರೆ ಎ ಸ್ಕ್ವೇರ್ ಟರ್ಮ್ ಇಲ್ಲವೇ ಇಲ್ಲ. ಹಾಗಾದ್ರೆ ಮೂರು ಆಪ್ಷನ್ ಅಲ್ಲಿ ಎ ಸ್ಕ್ವೇರ್ ಟರ್ಮ್ ಇಲ್ಲ. ಹಾಗಾದ್ರೆ ಯಾವ್ದನ್ನು ಆಪ್ಷನ್ ಎಲಿಮಿನೇಟ್ ಮಾಡೋ ಹಾಗಿಲ್ಲ. ಹಾಗಾದ್ರೆ ನೆಕ್ಸ್ಟ್ ಪ್ಲಸ್ ಟ್ರೇಸ್ ಆಫ್ ಅಡ್ಜಾಯಿಂಟ್ ಆಫ್ ಎ ಬೇಕು. ಅಂದ್ರೆ ನಮ್ಗೆ ಏನ್ ಬೇಕು, ಅಡ್ಜಾಯಿಂಟ್ ಆಫ್ ಎ ಬೇಕಾಗುತ್ತೆ. ಆದ್ರೆ ನಮ್ಗೆ ಏನ್ ಬೇಕು, ಟ್ರೇಸ್ ಆಫ್ ಅಡ್ಜಾಯಿಂಟ್ ಅಂದ್ರೆ ನಮ್ಗೆ ಡಯಾಗನಲ್ ಎಲಿಮೆಂಟ್ಸ್ ಗಳ ಕೋ ಫ್ಯಾಕ್ಟರ್ ಗಳು ಬೇಕಾಗ್ತಾ ಹೋಗ್ತದೆ. ಹಾಗಾದ್ರೆ 1 ನ ಕೋ ಫ್ಯಾಕ್ಟರ್ ಫೈಂಡ್ ಮಾಡ್ತಾ ಹೋಗೋಣ. ಸೊ 1 ನ ಕೋ ಫ್ಯಾಕ್ಟರ್ ಏನಾಗುತ್ತೆ ನೋಡ್ತಾ ಹೋಗೋಣ. ಹಾಗಾದ್ರೆ ಸೊ -4 × 3, ಸೊ ಇಲ್ಲಿ ಎಷ್ಟು ಬರ್ತದೆ, ಸೊ 4 3 = 12 ಅಂದ್ರೆ -12 ಬರ್ತಾ ಹೋಗ್ತದೆ. ನೆಕ್ಸ್ಟ್ ಏನಾಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್, ಸಾರಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಅಗೇನ್ ಮೈನಸ್ ಇರ್ತದೆ, ಅಗೇನ್ ಇಲ್ಲಿ ಬರ್ತಾ ಹೋಗ್ತದೆ ನಮಗೆ -12 ಬರ್ತಾ ಹೋಗ್ತದೆ. ನೆಕ್ಸ್ಟ್ ಪ್ಲಸ್ 1 ಆಫ್, ನಮಗೆ ಏನ್ ಬೇಕೀಗ
ಸಾರಿ 3 ಬೇಕಲ್ವಾ ನಮಗೆ 3 ಇದು ಬೇಕು ನಮಗೆ. ಸೊ 3 ಇದು ಬೇಕಾಗುತ್ತೆ. ಹಾಗಾದ್ರೆ ಫಸ್ಟ್ ಸೆಕೆಂಡ್ ರೋ ಥರ್ಡ್ ಕಾಲಮ್ ಕ್ಲೋಸ್ ಮಾಡ್ಕೊಂಡು 1 ಇಂಟು ಮೈನಸ್ 4 1 ಇಂಟು ಮೈನಸ್ 4 ಏನಾಗುತ್ತೆ. ಸೊ ಮೈನಸ್ 4 ಆಗುತ್ತೆ. ಅಗೇನ್ ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ ನಮ್ಗೆ ಏನ್ ಬರುತ್ತೆ 3 ಟೂ 6 ಆಗುತ್ತೆ. ನೆಕ್ಸ್ಟ್ ನಮ್ಗೆ ಏನ್ ಬೇಕು ಮೈನಸ್ 4 ನ ಕೋಫ್ಯಾಕ್ಟರ್ ಬೇಕು. ಸೊ ಮೈನಸ್ 4 ನ ಕೋಫ್ಯಾಕ್ಟರ್ ಬೇಕಪ್ಪ ಅಂದ್ರೆ ನೋಡಿ. ಸೊ ನಾವ್ ಇಲ್ಲಿ 3 ಬರೀಬಾರ್ದಲ್ವಾ, ನಾವೇನ್ ಮಾಡ್ತಾ ಇದ್ವಿ ಕೋಫ್ಯಾಕ್ಟರ್ ನ ಫೈಂಡ್ ಮಾಡ್ತಾ ಹೋಗ್ತಾ ಇದ್ವಿ. ಬಟ್ ನಾವೇನ್ ಮಾಡ್ತಾ ಇದ್ವಿ ಡಿಟರ್ಮಿನೆಂಟ್ ಅಂತ ಬರಿತಾ ಇದೀವಿ ನೋಡಿ, ಹೌದಲ್ವಾ. ಸೊ ಈ ರೀತಿ ಮಿಸ್ಟೇಕ್ ಮಾಡ್ಬಾರ್ದು. ಇಲ್ಲಿ ನಮ್ಗೆ ಏನ್ ಬರಿಬಹುದು, ಇಲ್ಲಿ 3 ಅನ್ನ ಬರಿಬಾರ್ದು, ಹೌದಲ್ವಾ. ಅದೇ ರೀತಿಯಾಗಿ ನಾವೇನ್ ಮಾಡ್ಬಾರ್ದು ಇಲ್ಲಿ. ಸೊ 4 ಅನ್ನ ಮೈನಸ್ 4 ಅನ್ನ ಬರಿಬಾರ್ದು. ಸೊ ಏನ್ ಬರ್ಬೇಕೀಗ ಪ್ಲಸ್ ಬರೆಯೋಣ. ಸೊ ಇನ್ ದ ಮಿಡಲ್. ಸೊ ಏನಾಗುತ್ತೆ. ಸೊ ಪ್ಲಸ್ ನಮಗೇನ್ ಬೇಕು ಕೋಫ್ಯಾಕ್ಟರ್ ಆಫ್ ಮೈನಸ್ 4 ಬೇಕಾಗತ್ತೆ. ಸೊ 1 ಇಂಟು 3 3. ಸೊ 3 ಮೈನಸ್ 1 ಬರ್ತಾ ಹೋಗುತ್ತೆ, ಹೌದಲ್ವಾ. ಸೊ ಇಂಟು ನಮಗೇನಾಗುತ್ತೆ ಎ ಮೈನಸ್ ನಮಗೇನ್ ಬೇಕು ಡಿಟರ್ಮಿನೆಂಟ್ ಆಫ್ ಎ ಬೇಕಾಗತ್ತೆ. ಸೊ ಲೆಟ್ ಅಸ್ ಕನ್ಸಿಡರ್ ಡಿಟರ್ಮಿನೆಂಟ್ ಆಫ್ ಎ. ಡಿಟರ್ಮಿನೆಂಟ್ ಆಫ್ ಎ ಕಂಡು ತಗೋಣ. ಸೊ 1 ಆಫ್ ನಾವು ಆಲ್ರೆಡಿ ಫೈಂಡ್ ಮಾಡಿದ್ವಿ -12 ಬರ್ತಾ ಹೋಗುತ್ತೆ. ನೆಕ್ಸ್ಟ್ -1 ಆಫ್ ಏನಾಗುತ್ತೆ. ಸೊ -4 ಮೈನಸ್ ಇಂಟು ಮೈನಸ್ ಪ್ಲಸ್ ಅಗೇನ್ ಏನಾಗುತ್ತೆ. ಸೊ -4 3 ಏನಾಗುತ್ತೆ 12 ಆಗುತ್ತೆ. ನೆಕ್ಸ್ಟ್ ಸೊ ನಮಗೆ ಏನಾಗುತ್ತೆ +3 ಬೇಕು, +3 ಬರ್ತದೆ. ಸೊ +3 ಆಫ್ ಏನಾಗುತ್ತೆ -4 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ 6 ಆಗುತ್ತೆ, ಹೌದಲ್ವಾ. ಸೊ -12 ಏನಾಗುತ್ತೆ ಮೈನಸ್ ವಿ ಕ್ಯಾನ್ ಗೆಟಿಂಗ್ 24 ಅಗೇನ್ ಮೈನಸ್ ಇಂಟು ಮೈನಸ್ ಮೈನಸ್ ಏನಾಗುತ್ತೆ -16 ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಇಲ್ಲಿ ಪ್ಲಸ್ ಏನ್ ಬರ್ತಾ ಹೋಗುತ್ತೆ ನಮಗೆ 16 ಬರುತ್ತೆ, ಹೌದಲ್ವಾ. ಸೊ -24 ಪ್ಲಸ್ 16. ಸೊ ನೆಕ್ಸ್ಟ್ ಏನ್ ಮಾಡ್ತಾ ಹೋಗೋಣ ಈಗ -4 ಪ್ಲಸ್ 6 ಮಾಡಿದ್ರೆ ಏನಾಗುತ್ತೆ ಇಲ್ಲಿ 2 ಬರುತ್ತೆ. ಸೊ ನಮ್ಗೆ ಏನ್ ಬರ್ತಾ ಹೋಗ್ತದೆ +12 ಬರ್ತಾ ಹೋಗ್ತದೆ, ಹೌದಲ್ವಾ. ಸೊ -2. ಸೊ -4 ಅಲ್ಲಿ ಪ್ಲಸ್ 6 ಹೋದ್ರೆ ಎಷ್ಟು ಬರ್ತದೆ. ಸೊ ಇಲ್ಲಿ 2 ಬರ್ತದೆ. 2 3 ನಮ್ಗೆ ಏನಾಗುತ್ತದೆ 6 ಬರ್ತಾ ಹೋಗ್ತದೆ, ಹೌದಲ್ವಾ. ಸೊ ಐ ಥಿಂಕ್ ವಿ ಡಿಡ್ ಮಿಸ್ಟೇಕ್ ಇನ್ ಡಿಟರ್ಮಿನೆಂಟ್ ಫೈಂಡ್ ಮಾಡೋದು. ಸೊ ಇನ್ನೊಮ್ಮೆ ವೆರಿಫೈ ಮಾಡೋಣ ಡಿಟರ್ಮಿನೆಂಟ್ ನ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋದನ್ನ. ಸೊ ನಾವು ಫಸ್ಟ್ ರೋ ಇಂದ ಡಿಟರ್ಮಿನೆಂಟ್ ನ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋಣ. ಸೊ ಸಿನ್ಸ್ ವಿ ಆರ್ ಗೆಟಿಂಗ್ ಐದರ್ 8 ಆರ್ ವಿ ಕ್ಯಾನ್ ಗೆಟ್ 20, ಬಟ್ ನಮಗೆ ಅಲ್ಲಿ ರಾಂಗ್ ಬರ್ತಾ ಇದೆ ಅಂದ್ರೆ ಎಲ್ಲೋ ಮಿಸ್ಟೇಕ್ ಮಾಡಿದ್ವಿ ಅಂತ ಅರ್ಥ, ಅಲ್ವಾ. ಸೊ ವಿಲ್ ಚೆಕ್ ಇಟ್ ವಿಲ್ ಗೋ ಸ್ಲೋಲಿ. ಸೊ ನಾವೇನ್ ಮಾಡೋಣ 1 ಇಂದ ಡಿಟರ್ಮಿನೆಂಟ್ ನ ಎಕ್ಸ್ಪ್ಯಾಂಡ್ ಮಾಡ್ತಾ ಇದೀನಿ. 1 ಆಫ್ ಸೊ 3 4 -12 ಅಗೇನ್ ಮೈನಸ್ ಇಂಟು ಮೈನಸ್ ಪ್ಲಸ್ ಅಗೇನ್ ಏನಾಗುತ್ತೆ ಇಲ್ಲಿ -12 ಬರ್ತಾ ಹೋಗ್ತದೆ, ಹೌದಲ್ವಾ. ಸೊ ನೆಕ್ಸ್ಟ್ ಮಾಡೋಣ. ನೆಕ್ಸ್ಟ್ ಏನ್ ಮಾಡ್ತಾ ಹೋಗ್ನಿ -1 ಆಫ್ ರೈಟ್. ಸೊ -1 ಬೇಕು ನಮಗೆ ನೋಡ್ತಾ ಹೋಗೋಣ. 1 ಇಂಟು -4 -4. ಸೊ ಮೈನಸ್ ಇಂಟು ಮೈನಸ್ 6 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 3 2 6 ಅದ್ರ ಮೈನಸ್ ಬರುತ್ತೆ, ಹೌದಲ್ವಾ. ಸೊ ಏನಾಗುತ್ತೆ ಇಲ್ಲಿ 1 ಇಂಟು -4 -4. ಸೊ -4 ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಅಗೇನ್ ಮೈನಸ್ ಇರುತ್ತೆ, ಹೌದಲ್ವಾ. ಇದನ್ನ ಇದನ್ನ ಕ್ಲೋಸ್ ಮಾಡ್ಕೊಂಡು 1 ಇಂಟು -4 -4 ಮೈನಸ್ ಇಂಟು ಮೈನಸ್ ಪ್ಲಸ್ ರೈಟ್. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಹಾಗೇನ್ ಇಲ್ಲೇನ್ ಬರ್ತಾ ಹೋಗ್ತದೆ. ಸೊ ಮೈನಸ್ ನಮ್ಗೆ ಏನ್ ಬರ್ತಾ ಹೋಗ್ತದೆ 6 ಬರ್ತದೆ, ಹೌದಲ್ವಾ. ನೆಕ್ಸ್ಟ್ ನಾವೇನ್ ಮಾಡ್ತಾ ಹೋಗೋಣ +3 ತಗೋಣ. ಸೊ +3 ತಗೊಂಡಾಗ ಸೊ ಫಸ್ಟ್ ರೋ ಥರ್ಡ್ ಕಾಲಮ್ ಕ್ಲೋಸ್ ಮಾಡ್ಕೊಂಡಾಗ ಏನ್ ಬರ್ತಾ ಹೋಗ್ತದೆ -4 ಅಗೇನ್ ನಮ್ಗೆ ಏನ್ ಬರುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಬರುತ್ತೆ. ಸೊ 3 2 ನಮ್ಗೆ ಏನ್ ಬರ್ತಾ ಹೋಗುತ್ತೆ 6 ಬರ್ತಾ ಹೋಗ್ತದೆ. ಹಾಗಾದ್ರೆ -12 ಎಷ್ಟು ಬರ್ತದೆ ಮೈನಸ್ ವಿ ಗೆಟಿಂಗ್ -24. ಹಾಗಾದ್ರೆ ಸೊ ಏನಾಗುತ್ತೆ -6 -4 -6 ಏನಾಗುತ್ತೆ -10 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ವಿ ಗೆಟಿಂಗ್ +10 ಇಯರ್. ನೆಕ್ಸ್ಟ್ ಇದೇನ್ ಬರ್ತಾ ಹೋಗ್ತದೆ. ಸೊ -4 + 6 ಆದ್ರೆ ನಮಗೆ ಏನ್ ಬರ್ತಾ ಹೋಗ್ತದೆ 2 ಬರ್ತದೆ. 2 3 ಏನಾಗುತ್ತೆ +6 ಬರ್ತಾ ಹೋಗ್ತದೆ. ಹಾಗಾದ್ರೆ 16 ಆಯ್ತು. 16 -24 ಮಾಡಿದ್ರೆ ನಮ್ಗೆ ಏನ್ ಬರ್ತಾ ಹೋಗ್ತದೆ -8 ಬರುತ್ತೆ. ಈ ಕರೆಕ್ಟ್ ಮಾಡ್ತೀವಿ ನೋಡಿ, ಹೌದಲ್ವಾ. ಹಾಗಾದ್ರೆ ಡಿಟರ್ಮಿನೆಂಟ್ ಆಫ್ ಎ ನಮಗೆ ಏನ್ ಬರ್ತಾ ಹೋಗ್ತದೆ ಮೈನಸ್ ಇಂಟು ಮೈನಸ್ ಪ್ಲಸ್ 8i ಬರುತ್ತೆ =0 ನೋಡಿ. +8 ಎಲ್ಲಿದೆ ಆಪ್ಷನ್ ಇದರಲ್ಲಿದೆ, ಆಪ್ಷನ್ ಇದೆ, ಆಪ್ಷನ್ ಏನಾಯ್ತು ಈ ರಾಂಗ್ ಆಯ್ತು. ಹಾಗಾದ್ರೆ ನಮ್ಗೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಏನ್ ಬರುತ್ತೆ ನೋಡೋಣ. a³ ಮೈನಸ್ ಇದು 0 ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಪ್ಲಸ್ ಮೈನಸ್ ಬರುತ್ತೆ ನೋಡ್ತಾ ಹೋಗೋಣ. ಸೊ ಇಲ್ಲಿ ಏನಾಗುತ್ತೆ ಸೊ ಮೈನಸ್ ಇಲ್ಲಿ ಬರೀತಾ ಹೋಗ್ತೀನಿ. ಸೊ -24 ಅಗೇನ್ ನಮ್ಗೆ ಇಲ್ಲಿ ಬರ್ತಾ ಹೋಗ್ತದೆ. ಸೊ +2 ಬರ್ತಾ ಹೋಗ್ತದೆ. ಅಗೇನ್ +2 ಬರ್ತಾ ಹೋಗ್ತದೆ. ಹಾಗಾದ್ರೆ -24 ಅಲ್ಲಿ 4 ನಮ್ಗೆ ಏನ್ ಬರ್ತದೆ -20 ಬರ್ತಾ ಹಾಗಾದ್ರೆ ದಿಸ್ ಇಸ್ -20 a + 8i ಏನಾಗುತ್ತೆ 0 ಆಗುತ್ತೆ. ಹಾಗಾದ್ರೆ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ ಆಪ್ಷನ್ ಸೊ ಎ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇದು ಕರೆಕ್ಟ್ ಆಗುತ್ತೆ, ಹೌದಲ್ವಾ. ಹಾಗಾದ್ರೆ ಆಪ್ಷನ್ ಡಿ ಕೂಡ ರಾಂಗ್ ಆಗುತ್ತೆ. ಸೊ ಆಪ್ಷನ್ ಎ ಇಸ್ ಕರೆಕ್ಟ್ ನೋಡಿ. ಫಸ್ಟ್ ಇನ್ನೊಮ್ಮೆ ಹೇಳ್ತೀನಿ. ಸೊ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಫಾರ್ ಕ್ಯೂಬಿಕ್ ದಟ್ ಇಸ್ ಥರ್ಡ್ ಆರ್ಡರ್ ಇದ್ರೆ ಏನಾಗುತ್ತೆ a³ ಮೈನಸ್ ಟ್ರೇಸ್ ಆಫ್ a ಇಂಟು a²
plus trace of adjoint of A into A minus determinant of A into I. Trace of A ಅಂದ್ರೆ ಏನು, sum of all the elements. ಓಕೆನಾ. ಸೊ ನಾವು ಸಮ್ ಆಫ್ ದಿ ಆಲ್ ದ ಡಯಾಗ್ನಲ್ ಎಲಿಮೆಂಟ್ಸ್ ಆಗುತ್ತೆ. ನೆಕ್ಸ್ಟ್ ಟ್ರೇಸ್ ಆಫ್ ಅಡ್ಜಾಯಿಂಟ್ ಬೇಕಂದ್ರೆ ಏನ್ ಮಾಡಬೇಕು, ಸೊ ನಮಗೆ ಡಯಾಗ್ನಲ್ ಎಲಿಮೆಂಟ್ಸ್ ಮಾತ್ರ ಕೋಫ್ಯಾಕ್ಟರ್ ಅನ್ನು ಫೈಂಡ್ ಮಾಡ್ಕೊಂಡು ಕೋಫ್ಯಾಕ್ಟರ್ ಅನ್ನು ಫೈಂಡ್ ಮಾಡ್ಕೊಂಡು ಸಮ್ ಮಾಡಿ, ಸೊ ದಟ್ ಇಸ್ ಆನ್ಸರ್ ಬರ್ತಾ ಹೋಗ್ತದೆ. ಇಂಟು ನಮಗೆ ಏನ್ ಬರ್ತದೆ, ಡಿಟರ್ಮಿನೆಂಟ್ ಆಫ್ ಎ ಇಂಟು ಐ ಮಾಡಿ. ಓಕೆನಾ. ಸೊ ಫೈಂಡ್ ಮಾಡ್ಕೊಂಡು ನಮಗೆ ಈಕ್ವೇಶನ್ ನಮಗೆ ಏನ್ ಬಂದಿದೆ, ಎ ಕ್ಯೂಬ್ ಮೈನಸ್ 20a ಪ್ಲಸ್ 8i ಇಸ್ ಈಕ್ವೇಶನ್ ಆಯ್ತು 0 ಆಯ್ತು. So this is the characteristic equation for the given so matrix. Next one. If the system of equations ಏನು ಕೊಡ್ತಾರೆ, x plus 2y minus 3z is equals to 1. Next, k plus 3 of z is equals to 3. 2k plus 1 into x plus z is equals to 0 is inconsistent, then the value of k. ಸೊ ನಮಗೆ ಗೊತ್ತಿದೆ ಕನ್ಸಿಸ್ಟೆಂಟ್, ಇನ್ಕನ್ಸಿಸ್ಟೆಂಟ್. ಕನ್ಸಿಸ್ಟೆಂಟ್ ಅಂತ ಹೇಳ್ತೀವಿ, ಡಿಟರ್ಮಿನೆಂಟ್ ಇಸ್ ನಾಟ್ ಈಕ್ವಲ್ಸ್ ಟು 0. ಇಲ್ಲಿ ಇನ್ಕನ್ಸಿಸ್ಟೆಂಟ್ ಅಂತ ಕೊಟ್ಟಿದ್ದಾರೆ, ಹಾಗಾದ್ರೆ ಡಿಟರ್ಮಿನೆಂಟ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಮಸ್ಟ್ ಬಿ ಈಕ್ವಲ್ ಆಗಿದೆ 0 ಆಗಿದೆ. ದೆನ್ ಏನಂತ ಕೇಳಿದ್ರೆ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಫಾರ್ ದಿಸ್ ನಾವೇನ್ ಬರ್ಕೊಳ್ಳೋಣ, therefore determinant d is equals ಏನಾಗುತ್ತೆ 1 2 minus 3. ಸೊ ನೋಡಿ ಇಲ್ಲಿ x ಕೋಆರ್ಡಿನೇಟ್ ಇಲ್ಲ, y ಕೋಆರ್ಡಿನೇಟ್ ಇಲ್ಲ, ನಮಗೆ ಏನ್ ಕೊಟ್ಟಿದ್ದಾರೆ, ಸೊ 3 ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, x ಕೋಆರ್ಡಿನೇಟ್ ಕೊಟ್ಟಿದ್ದಾರೆ 2k plus 1 ಕೋಆರ್ಡಿನೇಟ್ ಕೊಟ್ಟಿದ್ದಾರೆ, y ಕೋಆರ್ಡಿನೇಟ್ ಕೊಟ್ಟಿಲ್ಲ, z ಕೋಆರ್ಡಿನೇಟ್ 1 ಕೊಟ್ಟಿದ್ದಾರೆ. ಸೊ ದಿಸ್ ಮಸ್ಟ್ ಬಿ is equals to 0 ಅಂತ ಹೌದಲ್ವಾ. ದೆನ್ ಫಾರ್ ವಾಟ್ ವ್ಯಾಲ್ಯೂ ಆಫ್ k ನೋಡ್ತಾ ಹೋಗೋಣ. ಇಲ್ಲಿ ಆಪ್ಷನ್ಸ್ ಕೊಡ್ತಿರಲ್ವಾ, ಥ್ರೂ ಇದೇನಿದು 1/2 ಆಗುತ್ತೆ. ಓಕೆನಾ. ಆಪ್ಷನ್ಸ್ ವೆರಿಫೈ ಮಾಡ್ತಾ ಹೋಗೋಣ. ಏನಾಗುತ್ತೆ, 0 ಸಬ್ಮಿಟ್ ಮಾಡಿ, ಕೆ ವ್ಯಾಲ್ಯೂ 0 ಸಬ್ಮಿಟ್ ಮಾಡಿಬಿಟ್ರೆ ಏನಾಗುತ್ತೆ ನೋಡಿ, ನಮಗೆ ನಾನ್ 0 ಆಗಲ್ಲ 2k. ನಾವೇನ್ ಮಾಡಿದಾಗ ಸೆಕೆಂಡ್ ರೋ ಇಂದ ಎಕ್ಸ್ಪ್ಲೇನ್ ಮಾಡ್ಕೊಂಡು ಸೆಕೆಂಡ್ ಕಾಲಮ್ ಇಂದ ಎಕ್ಸ್ಪ್ಯಾಂಡ್ ಮಾಡ್ಕೊಂಡಾಗ ನೋಡಿ ಆಲ್ರೆಡಿ ಇಲ್ಲಿ 2 zeros ಇದಾವೆ. ಸೆಕೆಂಡ್ ಕಾಲಮ್ ಇಂದ ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗೋಣ. ಸೊ ನಾವು 2 ಇಂದ ಎಕ್ಸ್ಪ್ಯಾಂಡ್ ಮಾಡಿದಾಗ ಇದೇನು 0 ಆಯ್ತು. ಈ ಟರ್ಮ್ ನಮಗೆ ಏನಾಗಬೇಕು, ಪ್ರಾಡಕ್ಟ್ 0 ಆಗ್ಬೇಕಂದ್ರೆ ಏನಾಗಬೇಕು, ಈ k plus 3 ಅನ್ನೋದು 0 ಆಗ್ಬೇಕು. k plus 3 ಅನ್ನೋದು ಯಾವಾಗ 0 ಆಗುತ್ತೆ, k is equals to -3 ಆದಾಗ ಮಾತ್ರನೇ 0 ಆಗುತ್ತೆ. ಅವಾಗ ನಮಗೆ ಏನ್ ಬರುತ್ತೆ, ಡಿಟರ್ಮಿನೆಂಟ್ ವ್ಯಾಲ್ಯೂ is equals to 0 ಆಗುತ್ತೆ. ಹಾಗಾದ್ರೆ ನಮಗೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಗೊತ್ತಲ್ವಾ. ಸೊ ನೆಕ್ಸ್ಟ್ ಒನ್, the system of linear equations x plus y plus z is equals to 6, x plus 2y plus 3z is equals to 10, and x plus 2y plus az is equals to b has no solution when ಅಂತ ಹೇಳ್ತಿದ್ದಾರೆ. ಹೌದಲ್ವಾ. ಸೊ ಕೊಟ್ಟಿರುವಂತಹ ಮ್ಯಾಟ್ರಿಕ್ಸ್ ಗೆ, ಸಿಸ್ಟಮ್ ಆಫ್ ಈಕ್ವೇಶನ್ಸ್ ಗೆ ಸೊಲ್ಯೂಷನ್ಸ್ ಇಲ್ವೇ ಇಲ್ಲ ಯಾವಾಗ ಅಂತ ಹೇಳ್ತಾರೆ. ನೋಡ್ಕೊಳ್ಳೋಣ. ಎ ಮ್ಯಾಟ್ರಿಕ್ಸ್ ನಮಗೆ ಏನ್ ಕೊಟ್ಟಿದ್ದಾರೆ, ಗಿವನ್ ಎ ಮ್ಯಾಟ್ರಿಕ್ಸ್ ಏನಾಗುತ್ತೆ 1 1 1. ಸೊ 1 2 3 ನೆಕ್ಸ್ಟ್ 1 2 ಎ ಬರ್ತಾ ಹೋಗ್ತದೆ. ಹಾಗಾದ್ರೆ ನೋಡಿ, ಈಗ ಇನ್ ಕೇಸ್ ಏನಾದ್ರೂ ನಮಗೆ ಎ ವ್ಯಾಲ್ಯೂ ಕೂಡ 3 ಚೂಸ್ ಮಾಡಿದ್ರೆ, ಇಫ್ ಫಸ್ಟ್ ಒನ್ ನೋಡಿ, if a is equals to 3 choose ಮಾಡ್ಬಿಟ್ರೆ, then determinant of this matrix is equals to 0 ನ, ಯಾಕಂದ್ರೆ ಏನಾಗುತ್ತೆ 2 rows identical ಆಗಿ ಬಿಡ್ತಾವಲ್ವಾ. ಹಾಗಾದ್ರೆ a is equals to 3 ಅನ್ನು ಚೂಸ್ ಮಾಡೋ ಹಾಗಿಲ್ಲ. ಹಾಗಾದ್ರೆ ಆಪ್ಷನ್ ಯಾವ್ದು ಬಂದ್ಬಿಡ್ತದೆ ನೋಡಿ ಡೈರೆಕ್ಟ್ ಆಗಿ. ಸೊ ಆಪ್ಷನ್ ಯಾವ್ದು ಎಲಿಮಿನೇಟ್ ಆಗುತ್ತೆ, ಆಪ್ಷನ್ ಡಿ is eliminated. ಅಗೇನ್ ಆಪ್ಷನ್ ಎ is eliminated. ನಮಗೆ ಗೊತ್ತಿರೋದು ಯಾವ್ದು, ಯಾಕಂದ್ರೆ a is equals to 3 ಇದೆ. ನೆಕ್ಸ್ಟ್ ಏನಿದೆ, a is equals to 3 ಕೂಡ ಇಲ್ಲಿದೆ. ಹಾಗಾದ್ರೆ ಈಗ ನಮಗೆ ಉಳಿತಿರೋದು ಯಾವ್ದು, ಆಪ್ಷನ್ ಬಿ ಮತ್ತೆ ಆಪ್ಷನ್ ಸಿ ಅಲ್ಲಿ ಯಾವ್ದಾದ್ರು ಒಂದು ಆಪ್ಷನ್ ನಾವೇನ್ ಮಾಡ್ತಾ ಹೋಗ್ಬೇಕು, ಎಲಿಮಿನೇಟ್ ಮಾಡ್ತಾ ಹೋಗ್ಬೇಕು. ನೋಡಿ ಸಿಂಪಲ್ ಆಗಿದೆ. ಈಗ ನೋಡ್ಕೊಳ್ಳೋಣ. ಸೊ ಇದು ಫಸ್ಟ್ ಒನ್. ಇಫ್ ನಾನು ಏನ್ ಚೂಸ್ ಮಾಡ್ತೀನಿ, ಇಫ್ ಬಿ ಇಸ್ ಈಕ್ವಲ್ಸ್ ಟು 10 ಅನ್ನ ಚೂಸ್ ಮಾಡಿದ್ರೆ, ದೆನ್ ಇಫ್ ಬಿ ಇಸ್ ಈಕ್ವಲ್ಸ್ ಟು 10 ಅನ್ನ ಚೇಂಜ್ ಮಾಡಿದ್ರೆ, ದೆನ್ ಏನಾಗುತ್ತೆ ನೋಡಿ, ಎಕ್ಸ್ ಪ್ಲಸ್ 2y ಪ್ಲಸ್ 3z ಇಸ್ ಈಕ್ವಲ್ಸ್ ಟು 10. ಅಗೇನ್ ಇಲ್ಲೇನಾಗುತ್ತೆ, ಎಕ್ಸ್ ಪ್ಲಸ್ 2y ಆಲ್ರೆಡಿ ಎ ವ್ಯಾಲ್ಯೂ ಏನ್ ಮಾಡಿದ್ವಿ ನಾವು 3 ನ ಚೂಸ್ ಮಾಡಿದ್ವಿ. ಸೊ 3z ಇಸ್ ಈಕ್ವಲ್ಸ್ ಆಗುತ್ತೆ 10 ಆಗ್ಬಿಡುತ್ತೆ. ನೋಡಿ ಎಕ್ಸ್ ವೈ ಝೆಡ್ ನ ಕೋಎಫಿಷಿಯಂಟ್, ಎಕ್ಸ್ ವೈ ಝೆಡ್ ನ ಕೋಎಫಿಷಿಯಂಟ್ ಏನಾಗಿದ್ದಾವೆ, ಇವೆರಡು ಪ್ಯಾರಲಲ್ ಆಗಿದ್ದಾವೆ. ಹೌದಲ್ವಾ. ಏನಾಗಿದ್ದಾವೆ, ಎರಡು ಈಕ್ವೇಶನ್ಸ್ ಗಳು ಏನಾಗಿದ್ದಾವೆ, ಪ್ಯಾರಲಲ್ ಆಗಿದ್ದಾವೆ. ಬಟ್ ಈ ಈಕ್ವೇಶನ್ಸ್ ನೋಡಿ ಏನಾಗಿದೆ, ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಗೆ ಏನಾಗಿಲ್ಲ, ಪ್ಯಾರಲಲ್ ಆಗಿಲ್ಲ. ಸೊ ಯಾವಾಗ, ಸೊ ಎಕ್ಸ್ ಇಸ್ ಈಕ್ವಲ್ಸ್ ನಾವೇನ್ ಕೇಸ್ ಬಿ ಇಸ್ ಈಕ್ವಲ್ಸ್ ನಾವೇನ್ ಚೂಸ್ ಮಾಡಿದಾಗ 10 ಅನ್ನ ಚೂಸ್ ಮಾಡಿದಾಗ, these two are not parallel to the equation ಯಾವ್ದಕ್ಕೆ, x plus y plus z is equals to 6 ಆದಾಗ, therefore ಏನು ಎಕ್ಸಿಸ್ಟ್ ಆಗಲ್ಲ, therefore there is no solution ಅಂತ ಕನ್ಕ್ಲೂಡ್ ಮಾಡಬಹುದು. ಯಾವಾಗ b is equals to 10 ಆದಾಗ.
ಹಾಗಾದ್ರೆ ನಮಗೆ ಆಪ್ಷನ್ ಯಾವ್ದು ಕರೆಕ್ಟ್ ಆಯ್ತು? ಸಾರಿ, ಬಿ ಇಸ್ ಈಕ್ವಲ್ಸ್ ಟು, ಸೊ ಬಿ ಇಸ್ ನಾಟ್ ಈಕ್ವಲ್ಸ್ ಟು 10 ಆದಾಗ ನಮಗೆ ಏನ್ ಎಕ್ಸಿಸ್ಟ್ ಆಗಲ್ಲ, ಸೊಲ್ಯೂಷನ್ ಎಕ್ಸಿಸ್ಟ್ ಆಗಲ್ಲ. Then there is no solution when b is not equals to 10 ಆದಾಗ. ಸೊ ಆಪ್ಷನ್ ನಮಗೆ ಯಾವ್ದು ಕರೆಕ್ಟ್ ಆಗುತ್ತೆ? ಆಪ್ಷನ್ ಬಿ ಇಸ್ ಈಕ್ವಲ್ಸ್ ಟು 0 ಆಗುತ್ತೆ. ಸೊ ನಮಗೆ ಯಾವಾಗ ಸೊಲ್ಯೂಷನ್ಸ್ ಹ್ಯಾಸ್ ನೋ ಸೊಲ್ಯೂಷನ್ ಅಂತ ಕೇಳ್ತಿದ್ದಾರೆ, ಹೌದಲ್ವಾ? ಹಾಗಾದ್ರೆ ಎ ಇಸ್ ಈಕ್ವಲ್ಸ್ ಟು 3 ಆದಾಗ ನಮ್ಗೆ ಯಾವುದೇ ಕಾರಣಕ್ಕೂ ಸೊಲ್ಯೂಷನ್ಸ್ ಸಿಗಲ್ಲ. ಅಗೇನ್ ಬಿ ಇಸ್ ಈಕ್ವಲ್ಸ್ ಟು ನಾಟ್ ಈಕ್ವಲ್ಸ್ ಟು 10 ಆದಾಗ ಯಾವುದೇ ಕಾರಣಕ್ಕೂ ನಮಗೆ ಏನಾಗಲ್ಲ, ಸೊಲ್ಯೂಷನ್ಸ್ ಸಿಗಲ್ಲ. ಹಾಗಾದ್ರೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್. ಸೊ ಇಫ್ x1, y1, x2, y2, x3, y3 are the vertices of a triangle whose area is a k square units, then x1, y1 4, x2, y2 4, x3, y3 4 determinant whole square that is. ಹಾಗಾದ್ರೆ ನಮಗೆ ಗೊತ್ತಿದೆ ಏರಿಯಾ ಆಫ್ ಎ ಟ್ರಯಾಂಗಲ್ ನ ಫೈಂಡ್ ಮಾಡ್ಕೊಳ್ಳಿಕ್ಕೆ ನಾವೇನ್ ಯೂಸ್ ಮಾಡ್ತೀವಿ? ಸೊ ಆಫ್ ನಾವೇನ್ ಯೂಸ್ ಮಾಡ್ಕೊಂತೀವಿ ಫಾರ್ಮುಲಾ? ಸೊ x1 y1 1, x2 y2 1, x3 y3 1 ಅನ್ನೋ ಫಾರ್ಮುಲಾ ಯೂಸ್ ಮಾಡ್ಕೊಂಡು, ದಟ್ ಇಸ್ ದ ಏರಿಯಾ ಆಫ್ ಎ ಟ್ರಯಾಂಗಲ್ ಫಾರ್ಮುಲಾ. ಇದು ಕ್ವಶನ್ ಕೊಟ್ಟಿದ್ದಾರೆ, ಕೆ ಸ್ಕ್ವೇರ್ ಯೂನಿಟ್ ಅಂತ ಕೊಟ್ಬಿಟ್ಟಿದ್ದಾರೆ. ನಾವು ಪ್ಲಸ್ ಆರ್ ಮೈನಸ್ ತಗೊಂತೀವಿ, ಇಲ್ಲಿ ಸ್ಕ್ವೇರ್ ಅಂತ ಕೊಡಿದ್ರೆ ನಮ್ಗೆ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಹಾಗಾದ್ರೆ ನೋಡಿ, ಈಗ ಇದನ್ನ ಹೆಂಗ್ ಬರ್ಕೊಳ್ಬಹುದು? ದೇರ್ ಫೋರ್ ನಾವೆಂತ ಬರ್ಕೊಳ್ತೀನಿ, x1 y1 1, ಸೊ x2 y2 1, ಸೊ x3 y3 1 ಆಗುತ್ತೆ. ಇಸ್ ಈಕ್ವೇಷನ್ ಆಯ್ತು 2k ಆಯ್ತು. ನಮಗೆ ನೋಡಿ ಈ ಕಾಲಮ್ ಅಲ್ಲಿ 4 4 4 ಬೇಕಾಗುತ್ತೆ. ಹಾಗಾದ್ರೆ ನಾನೇನ್ ಮಾಡ್ತೀನಿ, ಸೊ ಇದಕ್ಕೆ ನಾನೇನ್ ಮಾಡ್ತೀನಿ, 4 ಇಂದ ಮಲ್ಟಿಪ್ಲೈ ಮಾಡ್ಬಿಡ್ತೀನಿ. ಆ ಕಾಲಮ್ಗೆ ಈ ಕಾಲಮ್ಗೆ ಮಲ್ಟಿಪ್ಲೈ ಮಾಡ್ತೀನಿ. ಹಾಗಾದ್ರೆ ನಮ್ಗೆ ಏನಾಗುತ್ತೆ, x1 y1 4, x2 y2 4, ನೆಕ್ಸ್ಟ್ x3 y3 4 ಆಗತ್ತೆ. ಹಾಗಾದ್ರೆ ಏನಾಗುತ್ತೆ ಇಲ್ಲಿ x2, ಹಾಗಾದ್ರೆ 4 2s ನಮಗೆ ಏನಾಗುತ್ತೆ, ಸೊ ವಿ ಆರ್ ಗೆಟಿಂಗ್ 8k. ಬಟ್ ನಮ್ಗೆ ಏನ್ ಕೇಳಿದ್ರೆ, ಸ್ಕ್ವೇರ್ ಕೇಳಿದ್ರೆ, ಸೊ ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಮಾಡ್ಕೊಳ್ಳೋಣ. ಒಂದ್ ಸ್ಟೆಪ್ ಯೂಸ್ ಮಾಡ್ತೀನಿ ನಾನು, ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಮಾಡ್ಕೊಳ್ಳೋಣ. ಹಾಗಾದ್ರೆ therefore so x1 y1 4, x2 y2 4, x3 y3 4 is equals to, so determinant whole square is equals to, ಹೌದಲ್ವಾ? 8 ಸ್ಕ್ವೇರ್ ನಮಗೆ ಎಷ್ಟು ಬರ್ತದೆ, 64 ಬರುತ್ತೆ. 64k ಸ್ಕ್ವೇರ್ ಆಗಿರ್ತದೆ. ಆನ್ಸರ್ ಯಾವ್ದು ಕರೆಕ್ಟ್ ಆಗುತ್ತೆ? ಆಪ್ಷನ್ ಸಿ ಇಸ್ ಆನ್ಸರ್. ನೋಡಿ, ನಮ್ಗೆ ಯಾವುದೇ ಒಂದು ಡಿಟರ್ಮಿನೆಂಟ್ ವ್ಯಾಲ್ಯೂಸ್ಗೆ, ಯಾವುದೇ ಒಂದು ರೋಗೆ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ನಾವು 4 ಅನ್ನ ಮಲ್ಟಿಪ್ಲೈ ಮಾಡ್ಕೋಬಹುದು. ರೋಗೆ ಅಥವಾ ಕಾಲಮ್ಗೆ ಕಾನ್ಸ್ಟೆಂಟ್ ನ ಮಲ್ಟಿಪ್ಲೈ ಮಾಡ್ತಾ ಹೋಗ್ಬಹುದು. ನಾನು ಏನ್ ಮಾಡಿದೀನಿ, ಈ ಕಾಲಮ್ಗೆ ನಾನು 4 ಅನ್ನ ಕಾನ್ಸ್ಟೆಂಟ್ ನ ಮಲ್ಟಿಪ್ಲೈ ಮಾಡಿದ್ದೀನಿ. ಹಾಗೆ ನಮಗೆ ಬಂದು 4 4 4 ಬಂದಿದೆ. ಸೊ ನಾನೇ ಮಾಡ್ಬೇಕು, ನಮಗೆ ಕೇಳಿರೋದೇನು, ಡಿಟರ್ಮಿನೆಂಟ್ ಹೋಲ್ ಸ್ಕ್ವೇರ್ ಕೇಳಿದ್ರೆ ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಮಾಡ್ಕೊಂಡು ನಮ್ಗೆ ಏನ್ ಬರುತ್ತೆ, ಸೊ ವಿ ಗೆಟಿಂಗ್ 64k ಸ್ಕ್ವೇರ್ ಬಂದಿದೆ. ದಿಸ್ ಇಸ್ ಆಪ್ಷನ್ ಯಾವ್ದು ಕರೆಕ್ಟ್ ಆಯ್ತು? ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ one. The three lines ಏನ್ ಕೊಡ್ತಾರೆ, ax plus by plus c is equals to 0, bx plus cy plus a is equals to 0. ಓಕೆನಾ? cx plus by plus, sorry, ay plus b is equals to 0 are concurrent only when. ಕಾನ್ಕುರೆಂಟ್ ಅಂದ್ರೆ ಏನಂತ ಹೇಳಿದೀನಿ, ಸೇಮ್ ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗ್ಬೇಕು. ನಾನು ನಿಮಗೆ ಹೇಳಿದೀನಿ, ಕಾನ್ಕುರೆಂಟ್ ಆಗ್ಬೇಕಪ್ಪ ಅಂದ್ರೆ ಸೊ ಈ ಸಿಸ್ಟಮ್ ಆಫ್ ಈಕ್ವೇಶನ್ಸ್ ಗಳ ಮ್ಯಾಟ್ರಿಕ್ಸ್ ನ ಡಿಟರ್ಮಿನೆಂಟ್ ಏನಾಗಿರ್ಬೇಕು, ಈಕ್ವಲ್ಸ್ ಟು 0 ಆಗಿರ್ಬೇಕು. ಅಂದ್ರೆ ಏನಾಗಿರ್ಬೇಕು, ಸೊ ಡಿಟರ್ಮಿನೆಂಟ್ ಆಫ್ ಏನಿದೆ, ಎ ಬಿ ಸಿ, ಬಿ ಸಿ ಎ, ನೆಕ್ಸ್ಟ್ ಏನಿದೆ, ಸಿ ಎ ಬಿ ಮಸ್ಟ್ ಬಿ ಇಸ್ ಈಕ್ವೇಶನ್ ಆಗಬೇಕು, 0 ಆಗ್ಬೇಕು. ಹಾಗಾದ್ರೆ ನೋಡಿ, ನಾನು ನಿಮ್ಗೊಂದು ಪ್ರಾಪರ್ಟಿ ಹೇಳಿದ್ದೆ. ಸೊ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡ್ಬೇಕಾದ್ರೆ, ಸೊ ಎ ಬಿ ಸಿ ಇದು, ಬಿ ಸಿ ನೇ ಇದು, ಸಿ ಎ ಬಿ ನೇ ಇದ್ರೆ ಅದಕ್ಕೆ ಡಿಟರ್ಮಿನೆಂಟ್ ಏನಾಗುತ್ತೆ ಅಂತೇಳಿ ನಮಗೆ ಶಾರ್ಟ್ ಕಟ್ ಮೆಥಡ್ ಅಲ್ಲಿ ಸೊ ಹೇಳ್ಕೊಟ್ಟಿದೆ. ಏನಾಗತ್ತಪ್ಪ ಅದಕ್ಕೆ ಡಿಟರ್ಮಿನೆಂಟ್ ಏನಾಗುತ್ತೆ ಅಂದ್ರೆಗಿನ, ಸೊ 3abc ಮೈನಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 0 ಆಗುತ್ತೆ. ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ನಾನು ನಿಮಗೆ ಶಾರ್ಟ್ ಕಟ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಏನಾಗುತ್ತೆ, 3abc ಮೈನಸ್ ಎ ಸ್ಕ್ವೇರ್ ಮೈನಸ್, ಸೊ ಇಲ್ಲಿ ಕ್ಯೂಬ್ ಇರೋದ್ರಿಂದ ನಮ್ಗೆ ಏನಾಗುತ್ತೆ, ಸೊ ಎ ಕ್ಯೂಬ್ ಬಿ ಕ್ಯೂಬ್ ಸಿ ಕ್ಯೂಬ್ ಬರ್ತಾ ಹೋಗ್ತದೆ.
ಸೊ ನಮಗೆ ಡೈರೆಕ್ಟ್ ಫಾರ್ಮುಲಾ ಏನು 3abc ಮೈನಸ್ a ಕ್ಯೂಬ್ ಮೈನಸ್ b ಕ್ಯೂಬ್ ಮೈನಸ್ c ಕ್ಯೂಬ್ ಆಗುತ್ತೆ. ಹಾಗಾದ್ರೆ ನಾವು ಇದನ್ನ ಹಿಂಗ್ ಬರೀಬಹುದಲ್ವಾ? ಸೊ a ಕ್ಯೂಬ್ ಪ್ಲಸ್ b ಕ್ಯೂಬ್ ಪ್ಲಸ್ c ಕ್ಯೂಬ್ ಮೈನಸ್ 3abc is equals ಅಂತ ಬರೀಬಹುದು 0 ಅಂತ ಬರೀಬಹುದು. ನಾನು ನೆಕ್ಸ್ಟ್ ಏನು ಯೂಸ್ ಮಾಡ್ಕೊಳ್ತೀನಿ, ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಫಾರ್ಮುಲಾ ಯೂಸ್ ಮಾಡ್ಕೊಂಡ್ರೆ ಏನಾಗುತ್ತೆ, ನಮಗೆ ಆಲ್ರೆಡಿ ಗೊತ್ತಿದೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಫಾರ್ಮುಲಾ ಎ ಪ್ಲಸ್ ಬಿ ಪ್ಲಸ್ ಸಿ, ದೆನ್ ಸೊ ಇಂಟು ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಸಿ ಸ್ಕ್ವಯರ್ ಮೈನಸ್ ಸೊ ಏನ್ ಗೊತ್ತಿದೆ ಎ ಬಿ ಮೈನಸ್ ಬಿ ಸಿ ಮೈನಸ್ ಸಿ ಎ ಪ್ಲಸ್ 3ab ಇರುತ್ತೆ, ಮೈನಸ್ 3ab ಕ್ಯಾನ್ಸಲ್ ಆಗುತ್ತೆ, ಇಸ್ ಈಕ್ವಲ್ಸ್ ಆಗುತ್ತೆ 0 ಆಗುತ್ತೆ. ಹೌದಲ್ವಾ? ಹಾಗಾದ್ರೆ ಸೊ ಈಗ ನಮಗೇನ್ ಬರ್ತದೆ, ಸೊ ಹಿಯರ್ ವಿ ಆರ್ ಗೆಟಿಂಗ್ ಸೊ ಐದರ್ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು 0 ಆರ್ ವಿ ಆರ್ ಗೆಟಿಂಗ್ ನಮ್ಗೇನ್ ಬರ್ತಾ ಹೋಗ್ತದೆ, ಸೊ ಏನ್ ಕೊಟ್ಟಿದ್ದಾರೆ ಇಲ್ಲಿ, ಸೊ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಸಿ ಸ್ಕ್ವಯರ್ ಇವೆಲ್ಲ ಒಂದು ಈಕ್ವೇಷನ್ ಮಾಡ್ಕೊಂಡ್ಬಿಡ್ತೀನಿ, ಏನಿದೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಇದೆ. ಹೌದಲ್ವಾ? ಸೊ ಇವೆರಡು ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದಾಗ ನಮಗೆ ಏನಾಗ್ತಾ ಹೋಗ್ತದೆ, ಕಾನ್ಕರೆಂಟ್ ಆಗ್ತಾ ಹೋಗ್ತದೆ. ಹಾಗಾದ್ರೆ ನಮ್ಗೆ ಯಾವ್ದು ಕರೆಕ್ಟ್, ಆಪ್ಷನ್ ಎ ಮತ್ತೆ ಆಪ್ಷನ್ ಬಿ ನು ಕರೆಕ್ಟ್ ಆಗ್ತಾ ಹೋಗ್ತದೆ. ಗೊತ್ತಾಯ್ತಲ್ವಾ? ಸೊ ಇಲ್ಲಿಗೆ ಸೊ ಏನ್ ಇದು ಲೆವೆಲ್ 1 ಕ್ವಶನ್ಸ್ ಕಂಪ್ಲೀಟ್ ಆಗ್ತಾ ಹೋಯ್ತು. ಸೊ ವಿಲ್ ಮೂವ್ ಆನ್ ಟು ದಿ ಲೆವೆಲ್ 2 ಕ್ವಶನ್ಸ್. ಸೊ ಫಸ್ಟ್ ಒನ್ ಇನ್ ದಟ್ the value of 1 log xy log xz, second row log yx 1 log yz, next log zx log zy 1 ಅಂತ ಕೊಟ್ಟಿದ್ದಾರೆ. Then this determinant value of this function. ಹೌದಲ್ವಾ? So for this a solution we'll move on to the expansion of determinant. So careful ಆಗಿ expand ಮಾಡ್ತಾ ಹೋಗೋಣ. So first ಒಂದು expand ಮಾಡ್ತಾ ಹೋಗ್ತೀನಿ, ಪ್ಲಸ್ ಮೈನಸ್ ಆಗ್ತಾ ಹೋಗ್ತದೆ. So 1 into 1 1 ಆಗುತ್ತೆ, ಮೈನಸ್ ಸೊ ಲಾಗ್ ಸೊ ಏನ್ ತಗೊಳ್ಳೋಣ, ಲಾಗ್ ಝೆಡ್ ವೈ ಲಾಗ್ ಝೆಡ್ ವೈ ಇಂಟು ಲಾಗ್ ಏನಾಗುತ್ತೆ ವೈ ಝೆಡ್ ಆಗುತ್ತೆ ಅಲ್ವಾ. ನೆಕ್ಸ್ಟ್ ಸೊ ಹಿಂಗ್ ಮಲ್ಟಿಪ್ಲೈ ಮಾಡ್ತೀವಿ, ಈ ರೀತಿ ಮಲ್ಟಿಪ್ಲೈ ಮಾಡ್ತೀವಿ. ನೆಕ್ಸ್ಟ್ ಮೈನಸ್ ಲಾಗ್ ಆಫ್ ಎಕ್ಸ್ ವೈ ಮೈನಸ್ ಲಾಗ್ ಆಫ್ ಎಕ್ಸ್ ವೈ ಏನ್ ಕೊಡ್ತಿದ್ರೆ ಮೈನಸ್ ಲಾಗ್ ಆಫ್ ಎಕ್ಸ್ ವೈ ಇಂದ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, ಸೊ ಲಾಗ್ ಆಫ್ ವೈ ಎಕ್ಸ್ ಮೈನಸ್, ಹೌದಲ್ವಾ, ನಾವೇನ್ ಮಾಡ್ತೀನಿ ಈಗ ಸೆಕೆಂಡ್ ಕಾಲಮ್ ಇಂದ ಮಲ್ಟಿಪ್ಲೈ, ಸೆಕೆಂಡ್ ಕಾಲಮ್ ಸೆಕೆಂಡ್ ರೋ ಇಂದ ಎಕ್ಸ್ಪ್ಲೇನ್ ಮಾಡಿ ಫಸ್ಟ್ ರೋ ಇಂದ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ, ಅಂದ್ರೆ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಡಿಲೀಟ್ ಮಾಡ್ತಾ ಇದೀನಿ. ಲಾಗ್ ವೈ ಎಕ್ಸ್ ಮೈನಸ್ ಸೊ ಏನಾಗುತ್ತೆ ಲಾಗ್ ಝೆಡ್ ಎಕ್ಸ್ ಇಂಟು ಲಾಗ್ ವೈ ಝೆಡ್ ಆಗುತ್ತೆ. ನೆಕ್ಸ್ಟ್ ಪ್ಲಸ್ ಲಾಗ್ ಎಕ್ಸ್ ಝೆಡ್ ನಾವೇನ್ ಮಾಡ್ಬೇಕೀಗ ಈ ಎಲಿಮೆಂಟ್ ಇಂದ ಎಕ್ಸ್ಪ್ಲೇನ್ ಮಾಡ್ಬೇಕು, ಲಾಗ್ ಎಕ್ಸ್ ಝೆಡ್ ಇಂದ ಎಕ್ಸ್ಪ್ಲೇನ್ ಮಾಡಿದಾಗ ನಮಗೆ ಏನಾಗುತ್ತೆ, ಸೊ ಲಾಗ್ ಆಫ್ ಸೊ ನಾವೇನ್ ಮಾಡ್ತೀನಿ ಈಗ ಫಸ್ಟ್ ರೋ ಥರ್ಡ್ ಕಾಲಮ್ ಕ್ಲೋಸ್ ಮಾಡಿದಾಗ ಲಾಗ್ ಸೊ ವೈ ಎಕ್ಸ್ ಇಂಟು ಲಾಗ್ ಝೆಡ್ ವೈ ಮೈನಸ್ ಲಾಗ್ ಝೆಡ್ ಎಕ್ಸ್ ಆಗಿರ್ತದೆ. ಸೊ ಫಾರ್ ದಿಸ್ ಡೆಟರ್ಮಿನೆಂಟ್ ಹಾಗಾದ್ರೆ ಸೊ ವಿ ನೋ ದಟ್ ನಮಗೆ ಎರಡು ಪ್ರಾಪರ್ಟಿ ಕೊಟ್ಟಿದೆ, ಲಾಗ್ ಆಫ್ ಎ ಬಿ ಏನೋ ಲಾಗ್ ಆಫ್ ಎ ಬಿ ಇಂಟು ಲಾಗ್ ಆಫ್ ಬಿ ಎ ವ್ಯಾಲ್ಯೂ ಮಸ್ಟ್ ಬಿ ಇಸ್ ಈಕ್ವಲ್ಸ್ ಟು 1 ಆಗಿರುತ್ತೆ. ಇನ್ನೊಂದು ಪ್ರಾಪರ್ಟಿ ಲಾಗ್ ಆಫ್ ಏನೋ ಲಾಗ್ ಆಫ್ ಎ ಟು ದಿ ಪವರ್ ಎಂ, ಸೊ ಲಾಗ್ ಬೇಸ್ ಎ ಆಫ್ ಎಂ ಇಂಟು ಲಾಗ್ ಏನಪ್ಪಾ ಅಂದ್ರೆ ಸೊ ಲಾಗ್ ಬೇಸ್ ಎನ್ ಆಫ್ ಎ ಇದ್ರೆ ದೆನ್ ವಿ ಕ್ಯಾನ್ ರೆಟ್ ಇಟ್ ಆಸ್ ಲಾಗ್ ಎ ಬೇಸ್ ಎನ್ ಆಫ್ ಎಂ ಅಂತ ಬರೀಬಹುದು. ದಿಸ್ ಇಸ್ ಅನದರ್ ಪ್ರಾಪರ್ಟಿ. ನಮಗೆ ಇವೆರಡು ಪ್ರಾಪರ್ಟಿ ಗೊತ್ತಿದ್ರೆ ಮಾತ್ರ ನಮಗೆ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಳ್ಳಿಕ್ಕೆ ಆಗತ್ತೆ. ಹಾಗಾದ್ರೆ therefore det is equals ಏನಾಗುತ್ತೆ ನೋಡೋಣ, ಸೊ 1 ಮೈನಸ್ ನೋಡಿ ಲಾಗ್ ಝೆಡ್ ವೈ ವೈ ಝೆಡ್ ಇದೆ ಅಂದ್ರೆ ನಮ್ಗೆ ಏನಾಗುತ್ತೆ 1 ಬರ್ತಾ ಹೋಗುತ್ತೆ, ಮೈನಸ್ ಲಾಗ್ ಆಫ್ ಎಕ್ಸ್ ವೈ ಇಲ್ಲಿ ನೋಡ್ಕೊಂಡ ಲಾಗ್ ವೈ ಎಕ್ಸ್ ಇತ್ತು, ಸಾರಿ ಏನಿದೆ ಸೊ ಲಾಗ್ ವೈ ಇದೆ ಅಲ್ವಾ, ಲಾಗ್ ಆಫ್ ವೈ ಎಕ್ಸ್ ಅಂತ ಬರ್ಕೊಳ್ಳೋಣ, ಮೈನಸ್ ಇಲ್ಲಿ ನೋಡ್ಕೊಳ್ಳೋಣ ಲಾಗ್ ಝೆಡ್ ಎಕ್ಸ್ ಇದೆ, ಲಾಗ್ ಏನಿದೆ ಲಾಗ್ ಝೆಡ್ ಎಕ್ಸ್ ಇದೆ, ಅಗೇನ್ ಏನಿದೆ ಲಾಗ್ ವೈ ಝೆಡ್ ಇದೆ, ಇದನ್ನ ಯೂಸ್ ಮಾಡ್ಕೊಳ್ಳೋಣ ಲಾಗ್ ಬೇಸ್ ಎ ಆಫ್ ಎಂ, ಇಲ್ಲಿ ಏನಿದೆ ಲಾಗ್ ಬೇಸ್ ಝೆಡ್ ಆಫ್ ಎಕ್ಸ್
ಆ ಎ ಇಲ್ಲಿ ಬೇಸ್ ಎ ಇಲ್ಲಿ ಇದೆ ಅಲ್ವಾ, ಇಲ್ಲಿ ಎ ಇದೆ ಅಲ್ವಾ, ಇಲ್ಲಿ ಬಂದಿರಬೇಕು, ಇಲ್ಲಿ ಬಂದಿರಬೇಕು ನೋಡಿ, ಇಲ್ಲಿ ಝೆಡ್ ಇದೆ, ಇಲ್ಲಿನೂ ಝೆಡ್ ಇದೆ, ಅಂದ್ರೆ ಇದನ್ನ ಹೆಂಗ್ ಬರ್ಕೊಳ್ಬಹುದು, ಲಾಗ್ ಆಫ್, ಸೊ ವಿ ಕ್ಯಾನ್ ರಿಡ್ ಇಟ್ ಆಸ್ ಎನ್ ವ್ಯಾಲ್ಯೂ ಏನಿದೆ y ಇದೆ, ಎಂ ವ್ಯಾಲ್ಯೂ ಏನಿದೆ x ಇದೆ, ವಿ ಕ್ಯಾನ್ ರಿಡ್ ಇಟ್ ಆಸ್ ಲಾಗ್ x. ನೆಕ್ಸ್ಟ್ ಅದೇ ರೀತಿಯಾಗಿ ಪ್ಲಸ್ ಲಾಗ್ ಆಫ್ ಎಕ್ಸ್ ಝೆಡ್ ಇದ್ರೆ, ಈಗ ಲಾಗ್ ವೈ ಎಕ್ಸ್ ಇದೆ, ಅಗೇನ್ ವೈ ಅಲ್ಲಿ ಬಂದ್ಬಿಡುತ್ತೆ, ಹಂಗಾದ್ರೆ ಏನ್ ಬರಿಬಹುದು, ಲಾಗ್ ಆಫ್ ಝೆಡ್ ಎಕ್ಸ್ ಅಂತ ಬರಿಬಹುದು, ಮೈನಸ್ ಏನಾಗುತ್ತೆ ಲಾಗ್ ಆಫ್ ಝೆಡ್ ಎಕ್ಸ್ ಆಗುತ್ತೆ. ಹಾಗಾದ್ರೆ ನೋಡ್ಕೊಳ್ಳಿ, ಈ ಟರ್ಮ್ ಸೇಮ್ ಆಯ್ತು, ಈ ಟರ್ಮ್ ಸೇಮ್ ಆಯ್ತು, ಹಾಗಾದ್ರೆ ಜೀರೋ ಆಯ್ತು, ಸೊ ಜೀರೋ ಮೈನಸ್ ಜೀರೋ ಇಸ್ ಈಕ್ವೇಶನ್ ಆಗ್ಬಿಡುತ್ತೆ, ಜೀರೋ ಆಗ್ತದೆ. ಸೊ ಈ ರೀತಿಯಾಗಿ ನಾವೇನ್ ಮಾಡ್ತಾ ಹೋಗ್ತೀವಿ, ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು, ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮಗೆ, ಸೊ ನಿಮಗೆ ಏನ್ ಗೊತ್ತಿರ್ಬೇಕಪ್ಪ ಅಂದ್ರೆ ಈ ಎರಡು ಪ್ರಾಪರ್ಟಿ, ಯಾವ ಪ್ರಾಪರ್ಟಿ, ಲಾಗ್ ಆಫ್ ಬೇಸ್ ಎ ಇಂಟು ಬಿ ಇಂಟು ಲಾಗ್ ಬೇಸ್ ಬಿ ಇಂಟು ಎ ಮಸ್ಟ್ ಬಿ ಜಿ ಕ್ವಶನ್ ಆಗ್ಬೇಕು, 1 ಆಗ್ಬೇಕು. ನೆಕ್ಸ್ಟ್ ಲಾಗ್ ಬೇಸ್ ಎ ಇಂಟು ಎಂ, ಲಾಗ್ ಬೇಸ್ ಎ ಆಫ್ ಎಂ ಇಂಟು ಲಾಗ್ ಬೇಸ್ ಎನ್ ಇಂಟು ಎ ಇದ್ರೆ ಇಸ್ ಈಕ್ವಲ್ಸ್ ಟು ಏನಂತ ಬರೀಬಹುದಪ್ಪ ಅಂತಂದ್ರೆ ಸೊ ಲಾಗ್ ಬೇಸ್ ಎನ್ ಆಫ್ ಎಂ ಅಂತ ಬರೀಬಹುದು. ಇವೆರಡು ಪ್ರಾಪರ್ಟಿ ಗೊತ್ತಿದ್ರೆ ಮಾತ್ರನೇ ನಿಮಗೆ ಆನ್ಸರ್ ಬರ್ಲಿಕ್ಕೆ ಸಾಧ್ಯ, otherwise it's impossible. Okay na, right? So up to this we discussed about level 1 questions. Level 1 questions complete ಮಾಡಿದ್ವಿ. So level 2 questions ಅಲ್ಲಿ ಒಂದು question ನಾವು ಡಿಸ್ಕಸ್ ಮಾಡಿದ್ವಿ. ಓಕೆನಾ, so we'll continue in the next class. ಓಕೆನಾ, so